ಎಲ್ಲರಿಗೂ ಆದರದ ಸ್ವಾಗತ. ಮುಂಬೈ ವಿಶ್ವವಿದ್ಯಾನಿಲಯ ಸಾಹಿತ್ಯ ಸಂಗಮ ಹಾಗೂ ವಿವಿಡ್ ಲಿಪಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಬೇಂದ್ರೆ ಕಾವ್ಯವಿಹಾರ ಮಾಲಿಕೆಯ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಅವರು ಇಂದಿನ ಕಾರ್ಯಕ್ರಮ ನಿರೂಪಣೆಯನ್ನ ನಿರ್ವಹಿಸಲಿದ್ದಾರೆ. ಇವರಿಗೆ PhD ಪದವಿಯನ್ನ ತಂದಿದ್ದ ಮುಂಬೈ ಕನ್ನಡಿಗರ ಸಿದ್ಧಿ ಸಾಧನೆಗಳು ಕೃತಿಯ ಜೊತೆಗೆ ಇವರು ಸ್ವೀಕೃತಿ, ಕೃತಿ ವಿಹಾರ ಮೊದಲಾದ ವಿಮರ್ಶಾ ಕೃತಿಗಳನ್ನು ಬರೆದಿರುವುದಲ್ಲದೆ ಹಲವು ಕೃತಿಗಳ ಸಂಪಾದನೆಯನ್ನು ಮಾಡಿರುತ್ತಾರೆ. ಇದೀಗ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರನ್ನು ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ವಿನಂತಿ ಮಾಡಿಕೊಂಡು ವೇದಿಕೆಯನ್ನ ಅವರಿಗೆ ಬಿಟ್ಟುಕೊಡ್ತೇನೆ. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು. ಧನ್ಯವಾದಗಳು ಮೇಡಮ್. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಸಾಹಿತ್ಯ ಸಂಗಮ ಹಾಗೂ ವಿವಿಡ್ ಲಿಪಿ ಲಂಡನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೇಂದ್ರೆ ಕಾವ್ಯ ವಿಹಾರ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವಿಂದು ಆನ್ಲೈನ್ ಮೂಲಕ ಹಮ್ಮಿಕೊಂಡಿದ್ದೇವೆ. ಇದೊಂಥರದಲ್ಲಿ ವಿಶಿಷ್ಟವಾದಂತಹ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಕನ್ನಡದ ಸಾಹಿತ್ಯಾಸಕ್ತರೆಲ್ಲರ ನೆಚ್ಚಿನ ಸಾಹಿತಿ ಬೇಂದ್ರೆ ಅವರ ಕಾವ್ಯಗಳ ರಸದೌತಣವನ್ನ ನೀಡುವ ಸರಣಿ ಕಾರ್ಯಕ್ರಮ ಇದಾಗಿತ್ತು. ನಮ್ಮಲ್ಲಿ ಉಲ್ಲಾಸವನ್ನ ಮೂಡಿಸಬಲ್ಲ, ಬೆಂದ ನೊಂದ ಜೀವಕ್ಕೆ ಸಮಾಧಾನವನ್ನ ತರಬಲ್ಲ, ಪ್ರೀತಿ ಪ್ರೇಮದ ಚಿಲುಮೆಯನ್ನ ಉಕ್ಕಿಸಬಲ್ಲ ಕವಿತೆಗಳು ನಮ್ಗೆ ಯಾವತ್ತೂ ಕೂಡ ಆನಂದವನ್ನ ನೀಡುವಂಥದ್ದು. ಈ ಮಾಲಿಕೆಯಲ್ಲಿ ಬೇಂದ್ರೆ ಅವರ ವೈವಿಧ್ಯಮಯವಾದ ಕವಿತೆಗಳ ಗಾಯನ ಮತ್ತು ವಾಚನವನ್ನ ಮಾಡಲಾಗಿದ್ದು, ಡಾಕ್ಟರ್ GV ಕುಲಕರ್ಣಿ ಅವರು ಆ ಕವಿತೆಗಳ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ JN ಉಪಾಧ್ಯಾಯ ಸರ್ ಹಾಗೂ ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು ನಮಗೆ ನಿರ್ದೇಶನವನ್ನ ಮಾಡಿದ್ದಾರೆ. ಈ ಮಾಲಿಕೆಯಲ್ಲಿ ಸುಮಾರು 12 ಗಂಟೆಗಳಷ್ಟು ಕಾಲ 6 ದಿನಗಳಲ್ಲಿ ನಾವು ಇದ್ರ ರೆಕಾರ್ಡಿಂಗ್ ಅನ್ನ ಮಾಡಿದ್ದೇವೆ. ಇನ್ನೂ ಕೂಡ ಅದರ ರೆಕಾರ್ಡಿಂಗ್ ಬಾಕಿ ಇದೆ. ಈ ಮಾಲಿಕೆಯಲ್ಲಿ ಈಗಾಗಲೇ ಖ್ಯಾತ ಗಾಯಕಿಯಾಗಿರುವಂತಹ ಸಂಗೀತ ಕಟ್ಟಿ, ಮುಂಬೈಯ ಸಂಗೀತಗಾರರಾಗಿರುವಂತಹ ಗಾಯಕಿಯಾಗಿರುವಂತಹ, ಅದರಲ್ಲೂ ವಿಶೇಷವಾಗಿ ಎದೆ ತುಂಬಿ ಹಾಡಿದನು ಖ್ಯಾತಿಯ ಸುರೇಖಾ ಹೆಗ್ಡೆ ಅವರು, ನಮ್ಮ ಮುಂಬೈಯ ಕಲಾವಿದರಾದಂತಹ ಜ್ಯೋತಿ ಭಟ್, ನಮ್ಮ ವಿದ್ಯಾರ್ಥಿ ಮಿತ್ರರಾಗಿರುವಂತಹ ಕಲಾ ಭಾಗವತ್ ಅವರೆಲ್ಲರೂ ಸೊಗಸಾಗಿ ಹಾಡನ್ನ ಹಾಡಿದ್ರೆ, ನಮ್ಮ ವಿದ್ಯಾರ್ಥಿ ಮಿತ್ರರಾದಂತಹ ನಳಿನಾ ಪ್ರಸಾದ್ ಹಾಗೂ ನಾನು ಕೆಲವು ಕವಿತೆಗಳನ್ನ ವಾಚನ ಮಾಡಿದ್ದೇವೆ. ಇವೆಲ್ಲವುಗಳು ಕೂಡ ಹಂತ ಹಂತವಾಗಿ ಯೂಟ್ಯೂಬ್ ಮೂಲಕ ಪ್ರಸಾರವಾಗಲಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಕನ್ನಡದ ಖ್ಯಾತ ಕವಿ ಸಾಹಿತಿ ದ.ರಾ. ಬೇಂದ್ರೆ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಇವತ್ತು ನಾವು ಅದನ್ನ ಉದ್ಘಾಟನಾ ಕಾರ್ಯಕ್ರಮ ಅಂತ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಖ್ಯಾತ ಸಾಹಿತಿ, ಚಿಂತಕರು, ದ.ರಾ. ಬೇಂದ್ರೆ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ಶರ್ಮಾ ಅವರು. ಅವರಿಗೆ ಈ 3 ಸಂಸ್ಥೆಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಬೇಂದ್ರೆ ಹಾಗೂ ಕುವೆಂಪು ಕುರಿತು ವಿಶೇಷ ಅಧ್ಯಯನವನ್ನ ಮಾಡಿರುವಂತಹ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಶಿವಾರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಗಾಯನದ ಮೂಲಕ ಬೇಂದ್ರೆ ಕಾವ್ಯದ ಇಂಪು ಕಂಪನ್ನ ಪಸರಿಸಲಿಕ್ಕೆ ಖ್ಯಾತ ಗಾಯಕರಾದ ರಮ್ಯಾ ವಸಿಷ್ಠ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ತಮಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಪೂರ್ತಿ ಮಾಲಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬೇಂದ್ರೆ ಅವರ ಕನ್ನಡ ಪ್ರೀತಿ ಆಗಿರ್ಬೋದು, ಕಾವ್ಯದ ಸೊಬಗು ಆಗಿರ್ಬೋದು, ಹಿನ್ನೆಲೆಯ ಕುರಿತು ನಮ್ಗೆ ಬಹಳ ಸೊಗಸಾಗಿ ಅದರ ವಿಶ್ಲೇಷಣೆಯನ್ನ ಮಾಡಿರುವಂತಹ ಗುರುಗಳಾದಂಥ ಡಾಕ್ಟರ್ GV ಕುಲಕರ್ಣಿ ಅವರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಲಾವಿದರಾದಂತಹ ಜ್ಯೋತಿ ಭಟ್, ಕಲಾ ಭಾಗವತ್, ಈ ಕಾರ್ಯಕ್ರಮದ ನಾನು ಆಗ್ಲೇ ಹೇಳಿದಾಗೆ ಸೂತ್ರಧಾರರಾಗಿರುವಂತಹ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ JN ಉಪಾಧ್ಯಾಯ, ಮ್ಯಾಂಚೆಸ್ಟರ್ನ ಡಾಕ್ಟರ್ ಸತ್ಯವತಿ ಮೂರ್ತಿ ಅವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಇಲ್ಲಿ ನೆರೆದಿರುವ ಎಲ್ಲ ಸಹೃದಯ ಕನ್ನಡ ಮನಸ್ಸುಗಳಿಗೆ ಆತ್ಮೀಯವಾದ ಪ್ರೀತಿಯ ಗೌರವಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ತಡ ಮಾಡದೆ ಬೇಂದ್ರೆ ಅವರ ಕವಿತೆಯ ಮೂಲಕವೇ ನಾವು ಶುಭಾರಂಭ ಮಾಡೋಣ. ನಮ್ಮ ವಿದ್ಯಾರ್ಥಿ ಮಿತ್ರರು, ಕಲಾವಿದರು ಆಗಿರುವಂತಹ ಕಲಾ ಭಾಗದವರಲ್ಲಿ ಸ್ವಾಗತ ಗೀತೆಗಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದುಕೊಂಡ ಬೆಳಗು ಕವಿತೆಯನ್ನು ಈಗ ಹಾಡ್ತೇನೆ.
ಮೂಡಲ ಮನೆಯ ಮುತ್ತಿನ ನೀರಿನ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲ ತೆರೆದು ಬೆಳಕು ಹರಿದು ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಯಾರಿರಿಸಿಹರು ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು ಈಗ ಇಲ್ಲಿಗೆ ಇದ ತಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ವಂದನೆಗಳು. ವಂದನೆಗಳು ಕಲಾ ಭಾಗವತ್ ಅವರೇ, ಬಹಳ ಸೊಗಸಾಗಿತ್ತು. ಡಾಕ್ಟರ್ ಬೇಂದ್ರೆ ಅವರನ್ನ ಕುರಿತ ಹಾಗೆ ಡಾಕ್ಟರ್ ಜಿ.ವಿ. ಅವರೊಡನೆ ನಾನು ಆರಂಭಿಸಿದ ಸಂದರ್ಶನ ಕಾರ್ಯಕ್ರಮ ಈ ರೂಪ ತಳೆಯುತ್ತೆ, ಇಷ್ಟು ಹಿರಿದಾಗಿ ಬೆಳೆಯುತ್ತೆ ಅಂತ ಖಂಡಿತ ಎಣಿಸಿರ್ಲಿಲ್ಲ. ಇದಕ್ಕೆ ಹಿನ್ನೆಲೆಯಲ್ಲಿ ಬೆಂಬಲಿಗರಾಗಿ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮ ಒಂದು ನಿಶ್ಚಿತ ವ್ಯವಸ್ಥಿತ ರೀತಿಯಲ್ಲಿ ಹೊರಬರೋದಿಕ್ಕೆ ಸಹಕರಿಸಿದ ಡಾಕ್ಟರ್ ಜಿ.ವಿ. ಕುಲಕರ್ಣಿಯವರು ಹಾಗೂ ಡಾಕ್ಟರ್ ಜಿ.ಎನ್. ಉಪಾಧ್ಯರು ಇವರುಗಳಿಗೆ ನನ್ನ ಅನಂತ ಪ್ರಣಾಮಗಳು. ಕಾರ್ಯಕ್ರಮದ ಸರಣಿಯಲ್ಲಿ ಕವನ ವಾಚನ ಹಾಗೂ ಗಾಯನದೊಂದಿಗೆ ನಮ್ಮೊಡನೆ ಸಹಕರಿಸಿದ ಶ್ರೀಮತಿಯರಾದ ನಳಿನಾ ಪ್ರಸಾದ್, ಕಲಾ ಭಾಗವತ್, ಜ್ಯೋತಿ ಭಟ್, ಸಂಗೀತ ಕಟ್ಟಿ, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಹಾಗೂ ಸುರೇಖಾ ಹೆಗ್ಗಡೆಯವರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನ ಆಯೋಜಿಸುವುದಕ್ಕೆ ಚಿಂತಿಸಿದಾಗ ಅದರ ನೇರ ಪ್ರಸಾರಕ್ಕೆ ಸಹಾಯವನ್ನು ನೀಡಿದ ವಿವಿಡ್ ಲಿಪಿಯ ವಿಜಯ್ ಹಾಗೂ ಸತ್ಯ ಪ್ರಮೋದ್ ಅವರುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದು ನಮ್ಮ ಕಾರ್ಯಕ್ರಮ
3 ಗಂಟೆಗೆ ಪ್ರಾರಂಭವಾಗಬೇಕಾದದ್ದು ಅರ್ಧ ಗಂಟೆ ತಡವಾಗಿ ಪ್ರಾರಂಭವಾದದ್ದು ಇಂಟರ್ನೆಟ್ ಹಾವಳಿಯಿಂದ ಅಂತ ಹೇಳಿ ಶ್ರೋತೃಗಳಲ್ಲಿ ಕ್ಷಮೆಯನ್ನ ಕೋರ್ತೇನೆ. ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇರೋ ಡಾಕ್ಟರ್ GN ಉಪಾಧ್ಯರು ನಾಡಿನಾದ್ಯಂತ ಎಲ್ಲರಿಗೂ ಚಿರಪರಿಚಿತರು. ಸಾಹಿತಿ, ಲೇಖಕ, ಸಂಶೋಧಕ, ವಿಮರ್ಶಕ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಹುಮುಖ ಪ್ರತಿಭೆಯ GN ಉಪಾಧ್ಯರು ಪತ್ರಿಕೋದ್ಯಮದಲ್ಲಿಯೂ ಪಳಗಿದವರು. ಅಭಿಜಿತ್ ಪ್ರಕಾಶನವನ್ನ ಪ್ರಾರಂಭಿಸಿ ಸುಮಾರು 100ಕ್ಕೂ ಮಿಕ್ಕಿದಂತೆ ಕೃತಿಗಳು ಹೊರಬರುವುದಕ್ಕೆ ನೆರವಾಗಿದ್ದಾರೆ. ಸುಮಾರು 70ಕ್ಕೂ ಮೀರಿದ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವರಿಂದ MPhil ಹಾಗೂ PhD ಪದವಿಗಳಿಗೆ ಮಾರ್ಗದರ್ಶನವನ್ನ ಪಡೆದಿದ್ದಾರೆ. ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಇವರನ್ನ ಹುಡುಕಿಕೊಂಡು ಬಂದಿವೆ. ಇಂತಹ ಘನ ವಿದ್ವಾಂಸರ ಪರಿಚಯವನ್ನ ಈ ಮಿತವಾದ ಕಾಲಾವಕಾಶದಲ್ಲಿ ಮಾಡಿಕೊಡುವ ಪ್ರಯತ್ನ ಸೂರ್ಯನಿಗೆ ಸೊಡರಿ ಹಿಡಿದ ಹಾಗೆ. ಇಂತಹವರ ಸಹಕಾರ, ಪ್ರೋತ್ಸಾಹ ನನಗೆ ದೊರಕಿದ್ದು ನನ್ನ ಅದೃಷ್ಟ. ಈಗ ಡಾಕ್ಟರ್ GN ಉಪಾಧ್ಯರು ಇಂದಿನ ಕಾರ್ಯಕ್ರಮವನ್ನು ಕುರಿತಂತೆ ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೋರುತ್ತೇನೆ. ಡಾಕ್ಟರ್ GN ಉಪಾಧ್ಯ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಮೊದಲನೇದಾಗಿ 22 ನಿಮಿಷ ತಡವಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೇವೆ. ಬಹಳ ಬೇಸರದಲ್ಲಿ ನಾನು ಇದ್ದೇನೆ ಅನ್ನುವಂಥದ್ದು. ಕಳೆದ 15 ವರ್ಷಗಳಲ್ಲಿ ಒಂದು ಅರೆ ನಿಮಿಷವೂ ನಮ್ಮ ವಿಭಾಗದ ಕಾರ್ಯಕ್ರಮ ತಡವಾಗಿ ಆರಂಭವಾದದಿಲ್ಲ. ಏನು ಮಾತಾಡದಂತಹ ಸ್ಥಿತಿಯಲ್ಲಿ ನಾನು ಇದ್ದೇನೆ ಅನ್ನುವಂಥದ್ದು. ತಾಂತ್ರಿಕ ತೊಂದರೆ ಇರಬಹುದು, ಹೀಗೆ ಆಗದ ಇದು ನಮ್ಮ ವಿಭಾಗದ ಅಧಿಕೃತ ಕಾರ್ಯಕ್ರಮ ಅಲ್ಲ ಎನ್ನುವಂತಹ ಮಾತನ್ನು ಸಹ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡ ವಿಭಾಗ ಇಲ್ಲಿ ಸಹಕಾರ ಮಾತ್ರ ಎನ್ನುವಂಥ ಸಾಹಿತ್ಯ ಸಂಗಮ ಮ್ಯಾಂಚೆಸ್ಟರ್ ಇಂಗ್ಲೆಂಡ್, ವಿವಿಡ್ ಲಿಪಿ ಲಂಡನ್ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಬೇಂದ್ರೆ ಕಾವ್ಯ ವಿಹಾರ ಮಾಲಿಕೆ ನೇರ ಪ್ರಸಾರ ಉದ್ಘಾಟನಾ ಕಾರ್ಯಕ್ರಮ. ಇದರ ಕೇಂದ್ರ ಬಿಂದು ರೂವಾರಿ ಗುರುವಿನಲ್ಲಿ ಗೋವಿಂದನನ್ನ ಕಾಣುವ ನಮ್ಮ ಗುರುಗಳಾದಂತಹ GV ಕುಲಕರ್ಣಿ ಸರ್ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಬಹಳ ಅಭಿಮಾನ ಪಡುವಂತಹ ಒಂದು ಸಂಗತಿ. ಅವರ ಆತ್ಮೀಯ ಗೆಳೆಯರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯ ಸಾಂಸ್ಕೃತಿಕ ನಾಯಕ, ಕಾರ್ಮಿಕ ನೇತಾರ, ಬೇಂದ್ರೆಯವರ ಮಾನಸಪುತ್ರ ಎನ್ನುವಂತಹ ಖ್ಯಾತಿಯನ್ನ ಪಡೆದಿರುವಂತಹ ಹುಬ್ಬಳ್ಳಿಯಲ್ಲಿ ಬೇಂದ್ರೆಯವರ ಸಾಹಿತ್ಯದ ಅಧ್ಯಯನಕ್ಕೆ ಬೇಂದ್ರೆ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಿ ಅಪಾರವಾದ ಕೆಲಸವನ್ನ ಮಾಡ್ತಾ ಬಂದಿರುವಂತಹ ಬೇಂದ್ರೆಯವರ ಸಾಹಿತ್ಯ ಸಾಧನೆಯನ್ನ ಲೋಕಮುಖಕ್ಕೆ ಪರಿಚಯಿಸ್ತಾ ಇರುವಂತಹ ಹಿರಿಯ ನ್ಯಾಯವಾದಿ ಡಾಕ್ಟರ್ KS ಶರ್ಮಾ ಅವರು ಬಂದಿದ್ದಾರೆ. ನಮಗೆ ತುಂಬಾ ಖುಷಿಯಾಗಿದೆ. ಶರ್ಮಾ ಅವರು 10 ಬಾರಿ ಮುಂಬೈ ವಿಶ್ವವಿದ್ಯಾಲಯದ ಅನೇಕ ಕಾರ್ಯಕ್ರಮಗಳಲ್ಲಿ ಕಾಲಕಾಲಕ್ಕೆ ಬಂದು ಉಪನ್ಯಾಸವನ್ನ ನೀಡಿದವರು, ನಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡವರು. ಅವರ ವಿಶೇಷವಾಗಿ ಕಾರ್ಲ್ ಮಾರ್ಕ್ಸ್ನ ವಿಚಾರಧಾರೆ ಹಿನ್ನೆಲೆಯಲ್ಲಿ ಅಥವಾ ಬೇಂದ್ರೆಯವರ ಸಾಹಿತ್ಯ ಪರಿಚಾರಿಕೆ ಹಿನ್ನೆಲೆಯಲ್ಲಿ ಅವರ ಮಾತುಗಳನ್ನ ಕೇಳಿ ನಾವು ಖುಷಿ ಪಟ್ಟಿದ್ದೇವೆ. ಮುಂಬೈನ ಕರ್ನಾಟಕ ಮಲ್ಲ ಇಲ್ಲಿಯ ಪ್ರಸಿದ್ಧ ದೈನಿಕದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅವರು ಅಂಕಣಕಾರರಾಗಿ ಪ್ರತಿ ವಾರ ತಪ್ಪದೆ ಅಂಕಣಗಳನ್ನ ಬರೀತಾ ಇದ್ದಾರೆ. ಹಿರಿಯ ವಿದ್ವಾಂಸರಾಗಿ ನಾಡಿನೆಲ್ಲೆಡೆ ಜನಪ್ರಿಯರಾಗಿರುವಂತಹ ಇಂತಹ ಸಾಂಸ್ಕೃತಿಕ ನಾಯಕರು ನಮ್ಮ ಬೇಂದ್ರೆಯವರ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರುವುದು, ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅನ್ನುವಂಥದ್ದು. ಇಂದು ಯೋಗವ ಅನ್ನುವ ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಾರೆಡ್ಡಿ ಅವರು ಬಂದಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದ ಅಲ್ಲಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾಗಿ ಈಗಾಗಲೇ ಅವರು ಹೆಸರು ಮಾಡಿದ್ದಾರೆ. ಶಿವಾರೆಡ್ಡಿ ಅವರು ಬಹಳ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಕುಪ್ಪಳ್ಳಿಯ ಕುವೆಂಪು ಕನ್ನಡ ಅಧ್ಯಯನ ಪೀಠದ ನಿರ್ದೇಶಕರಾಗಿ ಮಹತ್ವದ ಕೆಲಸವನ್ನ ಮಾಡಿದರು. ಹಾಗೆಯೇ ಮಹಾಕವಿ ಕುವೆಂಪುರವರ ಸಮಗ್ರ ಸಾಹಿತ್ಯವನ್ನ ಸಂಪಾದಿಸಿ ಅನೇಕ ಸಂಪುಟಗಳಲ್ಲಿ ಹೊರತರೋದಕ್ಕೆ ಕಾರಣರಾದವರು. 2 ತಿಂಗಳ ಹಿಂದೆನೆ ನಮ್ಮ ವಿಶ್ವವಿದ್ಯಾಲಯ ಆಯೋಜಿಸಿದ್ದಂತಹ ಕುವೆಂಪು ಪ್ರತ್ಯುಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ನೀಡಿದಂತಹ ಉಪನ್ಯಾಸ ಇವತ್ತಿಗೂ ನನಗೆ ನನ್ನ ನೆನಪಿನಲ್ಲಿದೆ. ಒಳ್ಳೆಯ ವಾಗ್ಮಿ ಅವರು. ಅತ್ಯಂತ ಸೊಗಸಾಗಿ ಕುವೆಂಪುರವರ ಸಾಹಿತ್ಯದ ಕುರಿತು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೆಯೇ ವರಕವಿ ಬೇಂದ್ರೆಯವರ ಸಾಹಿತ್ಯದ ಕುರಿತು ಅಧ್ಯಯನ ಮಾಡಿದಂತಹ ಒಂದು ಹಿರಿಮೆ ಅವರಿಗೆ ಸಲ್ಲತ್ತೆ. ಅವರನ್ನ ಮತ್ತೊಮ್ಮೆ ಈ 3 ಸಂಸ್ಥೆಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಈ ಮಾಲಿಕೆಯನ್ನ ಹುಟ್ಟು ಹಾಕಿದವರು ಹಿರಿಯ ಸಹೋದರಿ, ದೂರದ ಲಂಡನ್ ನಲ್ಲಿ ಇದ್ದು ಸಾಹಿತ್ಯದ ಪರಿಚಾರಿಕೆಯನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಸತ್ಯವರ್ತಿ ಮೂರ್ತಿ ಅವರು. ಅವರ ಸಾಹಿತ್ಯ ಪರಿಚಾರಕ್ಕೆ, ಅವರ ಕನ್ನಡ ಪ್ರೀತಿ ನಿಜವಾಗಿ ನಮಗೆಲ್ಲ ಮಾದರಿ ಅಂತ ಅನ್ಕೊಂಡಿದ್ದೇನೆ ಅನ್ನುವಂಥದ್ದು.
ಇವತ್ತಿನ ಎಲ್ಲ ಕಾರ್ಯಕ್ರಮದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ಅವರು ಒಳ್ಳೆಯ ಕವಿ, ಒಳ್ಳೆಯ ಅನುವಾದಕರು ಎನ್ನುವಂಥದ್ದು. ನಮ್ಮೊಂದಿಗೆ ಇವತ್ತು ಬಹಳ ಪ್ರತಿಷ್ಠಿತ ವಿವಿಧ ಲಿಪಿ ಸಂಸ್ಥೆ ಕೈ ಜೋಡಿಸಿದೆ. ವಿಜಯ್ ಅವರಿದ್ದಾರೆ. ಅವರೆಲ್ಲ ಬರೋದಕ್ಕೆ ಕಾರಣರಾದವರು ಡಾಕ್ಟರ್ ಸತ್ಯವತಿ ಅವರು. ಇವತ್ತಿನ ಒಟ್ಟು ಕಾರ್ಯಕ್ರಮ, ಈ ಮಾಲಿಕೆ ಬೇಂದ್ರೆ ಅವರು ಹೇಳುವ ಹಾಗೆ ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಎನ್ನುವಂಥ. ಇಲ್ಲಿ ಅರ್ಥ ಅಂದ್ರೆ ಹಣ. ಯಾವುದು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಹಣ ಬೇಕು ಎನ್ನುವಂಥ, ಹಣ ಇಲ್ಲದಿದ್ರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು. ಇವತ್ತಿನ ಈ ಒಂದು ಮಾಲಿಕೆಯಲ್ಲಿ ಚಿಕ್ಕಾಸು ನಾವು ಯಾರಿಗೂ ಕೊಡ್ಲಿಲ್ಲ. ಎಲ್ಲರೂ ಸಹಕಾರ ತತ್ವದಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಖ್ಯಾತ ಕಲಾವಿದರಾಗಿರುವಂತಹ ರಮ್ಯಾ ವಸಿಷ್ಠ ಅವರು ಬಂದಿದ್ದಾರೆ. ಅವ್ರ ಕುರಿತು 2 ಮಾತು ಹೇಳ್ಬೇಕು. ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಒಳ್ಳೆಯ ಉಪನ್ಯಾಸವನ್ನ ಅತ್ಯಂತ ಸುಶ್ರಾವ್ಯವಾಗಿ ಗೋಕಾಕರ ಬೇಂದ್ರೆಯವರ ಹಾಡುಗಳನ್ನ ಅವರು ಸಾದರಪಡಿಸಿದ್ದಾರೆ. ಅವರ ಪ್ರತಿಭೆ ಬಹಳ ದೊಡ್ಡದು. ಕನ್ನಡದ ಬಗ್ಗೆ ಅವರಿಗಿರುವಂತಹ ಪ್ರೀತಿ, ಕಾಳಜಿ ಅದು ವಿಶೇಷವಾದುದು ಅಂತ ನಾನು ಕಂಡುಕೊಂಡಿದ್ದೀನಿ. ಈ ಮಾಲಿಕೆಯಲ್ಲಿ ಅನೇಕರು ಕೈ ಜೋಡಿಸಿದ್ದಾರೆ. ಈಗಾಗಲೇ ಹೇಳಿದ್ರು, ಸಂಗೀತ ಕಟ್ಟಿಯವರು ಬಂದು 1.5 ಗಂಟೆಗಳ ಕಾಲ ನಮ್ಮೊಡನಿದ್ರು. ಎಂದೂ ಮರೆಯಲಾಗದಂತಹ ಕ್ಷಣ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆಯೇ ಬಹುಮಾನ ವಿಜೇತ ಕಲಾವಿದರಾದಂತಹ ಸುರೇಖಾ ಹೆಗಡೆ ಅವರು ಈ ಮಾಲಿಕೆಯಲ್ಲಿ ಹಾಡಿದ್ದಾರೆ. ಮುಂಬೈನ ಪ್ರಸಿದ್ಧ ಕಲಾವಿದರಾದಂತಹ ಜ್ಯೋತಿ ಭಟ್ ಅವರು ಬಹಳ ಸುಶ್ಯವಾಗಿ ಅನೇಕ ಬೇಂದ್ರೆ ಅವರ ಕವಿತೆಗಳನ್ನ ಹಾಡಿದ್ದಾರೆ. ಕಲಾ ಭಾಗವತ್ ಅವರು ತಮ್ಮದೇ ಆದಂತಹ ದಾಟಿಯಲ್ಲಿ ಈ ಮಾಲಿಕೆಯಲ್ಲಿ ಕಂಠದಾನ ಮಾಡಿದ್ದಾರೆ. ನಳಿನ ಪ್ರಸಾದ್ ಅವರು ಬಹಳ ಬಹಳ ಸೊಗಸಾಗಿ ಮಾದರಿ ಎನ್ನುವ ಹಾಗೆ ನಮ್ಮ ಬೇಂದ್ರೆ ಅವರ ಕೆಲವು ಕವಿತೆಗಳನ್ನ ವಾಚನ ಮಾಡಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿದ್ದಾರೆ. ಕಾಲಕಾಲಕ್ಕೆ ಅನೇಕರು ಕಲಾವಿದರು ಬರ್ಲಿಕ್ಕೆ ಈ ಮಾಲಿಕೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಇದು ಬೇಂದ್ರೆ ಅವರ ಸಾಹಿತ್ಯದ ಹಿರಿಮೆ. ಒಟ್ಟು ಈ ಮಾಲಿಕೆಯನ್ನ ನೋಡಿದಾಗ 2 ಮಾತುಗಳನ್ನು ಹೇಳೋದು ನನ್ನ ಕರ್ತವ್ಯ. ಸ್ವತಃ ಬೇಂದ್ರೆಯವರೇ ಹೇಳಿರುವಂತಹ ಅನೇಕ ನಾಡಿಗೆ ಗೊತ್ತಿಲ್ಲದ ಸಂಗತಿಗಳನ್ನ ಜೀವಿ ಅವರು ತಮ್ಮ ದಿನಚರಿಯಲ್ಲಿ, ಡೈರಿಯಲ್ಲಿ ದಾಖಲು ಮಾಡಿದ್ದಾರೆ. ಅದನ್ನ ಅವರು ಇಲ್ಲಿ ಬುತ್ತಿಯಂತೆ ನಮಗೆ ಉಣಬಡಿಸಿದ್ದಾರೆ ಎನ್ನುವಂಥದ್ದು. ಸ್ವತಃ ಬೇಂದ್ರೆಯವರ ಮಗ ವಾಮನ ಬೇಂದ್ರೆಯವರು, ಬೇಂದ್ರೆಯವರ ಮಾನಸಪುತ್ರ ಎನ್ನುವಂತಹ ಖ್ಯಾತಿಗೆ ಪಾತ್ರರಾದಂತಹ ಡಾಕ್ಟರ್ ಕೆ ಶರ್ಮಾ ಅವರು ಹೇಳಿರುವಂತಹ ಅನೇಕ ನೆನಪುಗಳನ್ನ ಈ ಒಂದು ಮಾಲಿಕೆಯಲ್ಲಿ ಡಾಕ್ಟರ್ ಜೀವಿಸ್ ಅವರು ಹಂಚಿಕೊಂಡಿದ್ದಾರೆ. ಬೇಂದ್ರೆಯವರ ಶಿಷ್ಯವರ್ಗ ಕುಸುಮಾಕರ ದೇವರಗಣ್ಣವರಾಗಿರಬಹುದು, ಗೋಕಾಕ್ ಆಗಿರಬಹುದು, ಇನ್ನು ಅನೇಕ ಸಾಹಿತಿಗಳೊಂದಿಗೆ, ಒಡನಾಡಿಗಳೊಂದಿಗೆ ಜೀವಿ ಸರ್ ಅವರು ನಡೆಸಿದಂತಹ ಸಂದರ್ಶನದ ನೆನಪುಗಳು ಸಹ ಈ ತುಣುಕು ಮಾಲಿಕೆಯಲ್ಲಿ ಬಂದಿವೆ ಎನ್ನುವಂಥದ್ದು. ಜೊತೆಗೆ ಬೇಂದ್ರೆಯವರ ಸಾಹಿತ್ಯಕ್ಕೆ ಬಂದಂತಹ ವಿಮರ್ಶೆಯಲ್ಲಿ ಅಪಸ್ವರ ಕೇಳಿ ಬಂದ ಸಂದರ್ಭದಲ್ಲಿ, ಉದಾಹರಣೆಗೆ ಸೋಮಿಯಾಜಿ ಅಂತವರು ವಿಶೇಷವಾಗಿ ಬೇಂದ್ರೆಯವರ ಹುಬ್ಬಳ್ಳಿಯವ ಕವಿತೆಯನ್ನ ತಪ್ಪಾಗಿ ಅರ್ಥೈಸಿದಾಗ ಅದಕ್ಕೆ ಜೀವಿಯವರು ಕಟುವಾಗಿ ವಿಮರ್ಶೆ ಮಾಡಿದಂತಹ ಕ್ರಮ, ಹೀಗೆ ಅನೇಕ ಒಟ್ಟಿನಲ್ಲಿ ಬೇಂದ್ರೆಯವರ ಕಾವ್ಯದ ಆಳ ಅಗಲ ವೈಭವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಮಾಲಿಕೆ ಅನುಕೂಲ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಹೊತ್ತು ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಸ್ ವಿ ಪರಮೇಶ್ವರ ಭಟ್ ಅವರ ಒಂದು ಪದ್ಯ ನೆನಪಾಗುತ್ತೆ. ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಸತತಾಭ್ಯಾಸವೂ ಬೇಕು, ಇದಕ್ಕೆ ಇನ್ನೊಂದು ಸೇರಿಸಬೇಕು, ಕವಿಗೆ ಜಾಹೀರಾತು ಬೇಕು ಎನ್ನುವಂತ. ಕವಿ ಕಲಾವಿದರು ನಾಡಿನ ಆಸ್ತಿ, ಸಾಹಿತ್ಯದ ಮುಖಾಂತರವಾಗಿ ದೇಶವನ್ನ, ನಾಡನ್ನ ಕಟ್ಟಿದಂತಹ ಹಿರಿಯ ಪ್ರತಿಭೆಗಳು. ಕುವೆಂಪು ಆಗಿರಬಹುದು, ಬೇಂದ್ರೆ ಆಗಿರಬಹುದು, ಅಥವಾ ಗೋಕಾಕರಾಗಿರಬಹುದು, ಇವರೆಲ್ಲರೂ ಸಾಹಿತ್ಯದ ಮುಖಾಂತರವಾಗಿ, ಹಾಡಿನ ಮುಖಾಂತರವಾಗಿ ನಾಡನ್ನ ಕಟ್ಟಿದವರು, ನಾಡಿನ ಜನಮನವನ್ನ ತಣಿಸಿದವರು, ನಮ್ಮನ್ನ ವೈಚಾರಿಕತೆಗೆ ಕೊಂಡೊಯ್ದವರು ಎನ್ನುವಂಥದ್ದು. ಬದುಕನ್ನ ಸಹ್ಯವಾಗ್ಲಿಕ್ಕೆ ಹೆಣಗಿದವರು. ಅವರನ್ನ ನೆನಪು ಮಾಡೋದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ಬೇಂದ್ರೆ ಕಾವ್ಯ ಮಾಲಿಕೆ ಇದೊಂದು ವಿಶೇಷವಾದಂತಹ ಮಾಲಿಕೆಯಾಗಿ, ಬಹುಕಾಲ ಉಳಿಯುವಂತಹ ಒಂದು ಮಾಲಿಕೆಯಾಗಿ ಅದು ಮುಂದೆ ಪ್ರಸಾರಗೊಳ್ಳಿಕ್ಕಿದೆ. ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರ ಈ ಒಂದು 84ರ ಹರೆಯದಲ್ಲಿಯೂ ಅವರ ಸಾಹಿತ್ಯದ ಪ್ರೀತಿ ಒಂದು ರೀತಿಯ ನೋಂಪಿಯ ಹಾಗೆ, ಒಂದು ರೀತಿಯಲ್ಲಿ ಉಪಾಸನೆ ಹಾಗೆ, ಒಂದು ರೀತಿಯಲ್ಲಿ ವೃತ್ತದ ಹಾಗೆ ಅವರು ನಿಷ್ಠೆಯಿಂದ ಬೇಂದ್ರೆ ಅವರನ್ನ, ಗೋಕಾಕರನ್ನ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಅವರ ಪ್ರತಿಭೆಗೆ ನಮೋ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸತ್ಯವತಿ ಅವರನ್ನ ಮತ್ತೊಮ್ಮೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ಹೇಳಿದಾಗೆ ಈ ಒಂದು ಮಾಲಿಕೆಯನ್ನ ಹುಟ್ಟು ಹಾಕಿದ್ದು ಕನ್ನಡ ವಿಭಾಗ ಅಲ್ಲ, ಸತ್ಯವತಿ ಮೂರ್ತಿ ಅವರು ಮ್ಯಾಂಚೆಸ್ಟರ್ನಿಂದ. ಅದಕ್ಕೆ ನಾವು ಕೈ ಜೋಡಿಸಿದ್ದೇವೆ. ಸತ್ಯವತಿ ಮೂರ್ತಿ ಅವರ ಬಗ್ಗೆ ನಾನು 2 ಮಾತುಗಳನ್ನ ಹೇಳಬೇಕು. ಸರ್ ಹೇಳಿದ್ರು, ಆದ್ರೂ ಕೂಡ ಸತ್ಯವತಿ ಮೂರ್ತಿಯವರು ಒಳ್ಳೆಯ ಬರಹಗಾರರು. ಬೆಂಗಳೂರು ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದ. ಅವರು ಇರುವುದು ಲಂಡನ್ ನಲ್ಲಿ. ಬೆಂಗಳೂರಿನ ದೂರದರ್ಶನದಲ್ಲಿ, ಆಕಾಶವಾಣಿಯಲ್ಲಿ ಅವರು ಕಾರ್ಯಕ್ರಮಗಳನ್ನ ನೀಡಿ ಹೆಸರಾಗಿದ್ದಾರೆ. ಇವರ PhD ಮಹಾಪ್ರಬಂಧವು ಸೇರಿದಂತೆ 4 ಕೃತಿಗಳು ಈಗಾಗಲೇ ಪ್ರಕಟಗೊಂಡಿವೆ. ಸುಮಾರು 25 ವರ್ಷಗಳಿಂದ ಅವರು ಮ್ಯಾಂಚೆಸ್ಟರ್ ನಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಇದ್ದುಕೊಂಡೇ ಸುಧಾ, ಮಯೂರ, ಮಲ್ಲಿಗೆ, ಪ್ರಜಾವಾಣಿ
ಹೀಗೆ ಬೇರೆ ಬೇರೆ ಪತ್ರಿಕೆಗಳಿಗೆ ತಮ್ಮ ಲೇಖನವನ್ನ ನೀಡಿ ಅಲ್ಲಿ ಪ್ರಕಟಗೊಂಡಿದೆ. ಅದು ವಿಶೇಷವಾಗಿ ಅವರ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಇಂಗ್ಲೆಂಡ್ ಸರ್ಕಾರದಿಂದ ಹಿಂದೂ ಪ್ರಿಸನ್ ಮಿನಿಸ್ಟರ್ ಆಗಿ ನೇಮಕಗೊಂಡಿರುವಂತಹ ಹೆಮ್ಮೆಯ ಕನ್ನಡತಿ ಅಂತ ಹೇಳಲಿಕ್ಕೆ ನಿಜಕ್ಕೂ ನಮ್ಗೆ ಅಭಿಮಾನ ಅನಿಸ್ತದೆ, ಹೆಮ್ಮೆ ಅನಿಸ್ತಾ ಇದೆ. ಈಗ ಅವರು ನಿವೃತ್ತರಾಗಿದ್ದಾರೆ, ಆದ್ರೂ ಒಂದು ಗಳಿಗೆಯೂ ಪುರ್ಸೊತ್ತಿಲ್ಲದೆ ದುಡಿತಾನೆ ಇರ್ತಾರೆ. ಅದು ಕೇವಲ ಕನ್ನಡಕ್ಕಾಗಿ, ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಗಳಿಗಾಗಿ. ಮೇಡಮ್, ನಿಮ್ಮ ಈ ಉತ್ಸಾಹ ಉಲ್ಲಾಸ ಎಂದಿಗೂ ಬತ್ತದಿರ್ಲಿ ಅಂತ ಹಾರೈಸ್ತಾ, ನಾನು ನಿಮ್ಮಲ್ಲಿ ಇನ್ನೊಂದು ಕೆಲಸಕ್ಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಇಲ್ಲಿರುವಂತಹ ಅತಿಥಿಗಳ ಒಂದು ಪರಿಚಯವನ್ನ ತಾವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಖಂಡಿತ ಪೂರ್ಣಿಮಾ ಅವರೇ. ಇಲ್ಲಿ ಆಗಮಿಸಿರ್ತಕ್ಕಂಥ ಇವತ್ತಿನ ಶ್ರೇಷ್ಠ ಅತಿಥಿಗಳನ್ನ ಪರಿಚಯ ಮಾಡ್ತಕ್ಕಂಥ ಹೆಮ್ಮೆಯ ಕಾರ್ಯಕ್ರಮ ನನ್ನ ಪಾಲಿಂದಾಗಿದೆ. ನನಗೆ ಅದಕ್ಕೆ ತುಂಬಾ ಸಂತೋಷ ಆಗಿದೆ. ಮೊದಲನೆಯದಾಗಿ ಪ್ರೊಫೆಸರ್ ಶಿವಾರೆಡ್ಡಿ ಅವರು. ಪ್ರೊಫೆಸರ್ ಶಿವಾರೆಡ್ಡಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಭಾಷಾಂತರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ಇಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳು ಕನ್ನಡದ ಹಾಡು ಪಾಡು, ಬೇಂದ್ರೆ, ಕುವೆಂಪು ವಿರಾಟ್ ದರ್ಶನ, ಬದುಕಿನ ಬಗೆ, ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಚಿತ್ರಣ. ಇವಲ್ಲದೆ ಕುವೆಂಪು ಸಮಗ್ರ ಸಾಹಿತ್ಯ ದರ್ಶನದ 12 ಸಂಪುಟಗಳನ್ನು ಸಂಪಾದಿಸಿರುವ ಕೀರ್ತಿ ಇವರದಾಗಿದೆ. ಇವರ ನುರಿತ ಅನುಭವಿಕ ಮಾರ್ಗದರ್ಶನದಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು PhD ಪದವಿಯನ್ನ ಗಳಿಸಿರ್ತಾರೆ. ಇಂತಹ ಅಪರೂಪದ ವ್ಯಕ್ತಿತ್ವವುಳ್ಳ ಪ್ರೊಫೆಸರ್ KC ಶಿವಾರೆಡ್ಡಿ ಅವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮ ಸೌಭಾಗ್ಯ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳು. ಡಾಕ್ಟರ್ KS ಶರ್ಮಾ ಪತ್ರಕರ್ತ, ಪ್ರಾಧ್ಯಾಪಕ, ಲೇಖಕ, ಆಡಳಿತಗಾರ, ಸಂಘಟಕ ಹೋರಾಟಗಾರ, ಕಾಯಿದೆ ತಜ್ಞ, ಮುದ್ರಕ, ಪ್ರಕಾಶಕ, ಅಬ್ಬಬ್ಬ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಡಾಕ್ಟರ್ KS ಶರ್ಮಾ ಅವರು ವಿದ್ಯಾಭ್ಯಾಸದಲ್ಲೂ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಪಡೆದಿದ್ದವರು. ರಾಜ್ಯಶಾಸ್ತ್ರದಲ್ಲಿ MA ಹಾಗೂ PhD, ಇಂಗ್ಲಿಷ್ ಸಾಹಿತ್ಯದಲ್ಲಿ MA, ನ್ಯಾಚುರೋಪತಿಯಲ್ಲಿ ಡಿಪ್ಲೊಮಾ ಹಾಗೂ LLM ಡಿಗ್ರಿಗಳನ್ನ ಪಡೆದಿರುವ ಇವರು JSS ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರು. 88ರ ಈ ಹರೆಯದಲ್ಲೂ ಈಗಲೂ ಕೂಲಿಯವರ ಹಕ್ಕುಗಳಿಗಾಗಿ ಹೋರಾಡುತ್ತಾರೆ ಎಂದರೆ ಆಶ್ಚರ್ಯದ ಸಂಗತಿ ಅಲ್ಲದೆ ಮತ್ತೇನು. ಬೇಂದ್ರೆ ಸಾಹಿತ್ಯ, ಜೀವನ ಇವುಗಳಿಂದ ಪ್ರಭಾವಗೊಂಡ ಇವರು ಬೇಂದ್ರೆಯವರ ಸೇವೆಯನ್ನು ಮಾಡಿ ದತ್ತು ಪುತ್ರ ಎಂದೇ ಕರೆಸಿಕೊಂಡಿದ್ದಾರೆ. ಬೇಂದ್ರೆ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿರುವ ಬಹುಮುಖ ವ್ಯಕ್ತಿತ್ವದ ಕುವಲಯ ಶ್ಯಾಮ ಶರ್ಮಾ ಅಂದ್ರೆ KS ಶರ್ಮಾ ಅವರು ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ GVಯವರ ಲಾ ಕಾಲೇಜಿನ ಸಹಪಾಠಿ ಎಂಬುದು ವಿಶೇಷವಾದ ಸಂಗತಿ. ಇಂತಹ ಹಿರಿಯರು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಒಪ್ಪಿಕೊಂಡು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ರಮ್ಯಾ ವಶಿಷ್ಠ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಅತಿಥಿ. ಇವತ್ತು ಪಬ್ಲಿಕ್ ರಿಲೇಷನ್ಸ್ ಹಾಗೂ ಮಾಸ್ ಕಮ್ಯುನಿಕೇಶನ್ಸ್ ಎರಡರಲ್ಲೂ ಮಾಸ್ಟರ್ಸ್ ಡಿಗ್ರಿಯನ್ನು ಗಳಿಸಿರುವ ಪ್ರತಿಭಾನ್ವಿತ ಕಲಾವಿದೆ ಶ್ರೀಮತಿ ರಮ್ಯಾ ವಶಿಷ್ಠರವರಿಗೆ ಹಾಡುಗಾರಿಕೆ ದೈವದತ್ತವಾದ ಕಲೆ. ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ನಿರೂಪಕಿಯಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿರುವ ಇವರು ನಿರೂಪಣೆಗಾಗಿಯೇ ದೇಶ ವಿದೇಶಗಳಲ್ಲಿ ಮಾನ್ಯತೆಯನ್ನ ಪಡೆದಿರ್ತಕ್ಕಂಥವರು. 45 ಅಧ್ಯಾಯಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಮಿನುಗುತಾರೆಯ ರೂವಾರಿಯಾದ ಈಕೆ ಸುಮಾರು 100ಕ್ಕೂ ಮಿಕ್ಕು ಆಲ್ಬಂಗಳಿಗೆ ತಮ್ಮ ಇನಿ ದನಿಯನ್ನ ಇತ್ತಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಪ್ರಥಮ ದರ್ಜೆಯ ಗಾಯಕಿಯಾಗಿ ರಂಜಿಸಿರುವ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೇಷ್ಠ ಮಟ್ಟದ ಗಾಯಕಿಯಾಗಿದ್ದಾರೆ. ಗುರು ರಾಘವೇಂದ್ರರಲ್ಲಿ ಅಪರಿಮಿತ ಭಕ್ತಿ ಇರುವ ಇವರಿಗೆ ಗುರು ರಾಘವೇಂದ್ರ ವೈಭವ ಹೆಸರಿನ ದೂರದರ್ಶನ ಕಾರ್ಯಕ್ರಮಕ್ಕೆ ಸಂಗೀತ ಸಂಯೋಜನೆ ಮಾಡುವ ಸುಯೋಗವೂ ಒದಗಿದೆ. ಇಂತಹ ಶ್ರೇಷ್ಠ ಕಲಾವಿದೆ ಇಂದು ನಮ್ಮೊಡನೆ ಇದ್ದು ಡಾಕ್ಟರ್ ಬೇಂದ್ರೆಯವರ ಕವನಗಳನ್ನು ತಮ್ಮ ಸುಶ್ರಾವ್ಯ ಕಂಠದಿಂದ ನಮಗೆ ನೀಡಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಜ್ಯೋತಿ ಭಟ್
ಮುಂಬೈ ಮಹಾನಗರ ಪಾಲಿಕೆ ಸಂಗೀತ ಅಕಾಡೆಮಿಯಲ್ಲಿ ಕಳೆದ 27 ವರ್ಷಗಳಿಂದ ಸಂಗೀತ ಶಿಕ್ಷಕಿಯಾಗಿ ನಿರೀಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 100ಕ್ಕೂ ಹೆಚ್ಚು ದಾಸರ ಪದಗಳಿಗೆ ಸ್ವರ ಸಂಯೋಜನೆ ಮಾಡಿರುವ ಇವರು ಕನ್ನಡ, ಹಿಂದಿ, ಮರಾಠಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ನಾಟಕ ರಚನೆ ಹಾಗೂ ನಿರ್ದೇಶನವನ್ನು ಮಾಡಿದ್ದಾರೆ. ಬಹು ಭಾಷಾ ಗಾಯಕಿಯಾದ ಈಕೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಇಂದು ಡಾಕ್ಟರ್ ಬೇಂದ್ರೆಯವರ ಕವನವೊಂದನ್ನು ತಮ್ಮ ಸುಶ್ರಾವ್ಯ ಕಂಠದಲ್ಲಿ ನಮಗೆ ಕೇಳಿಸಲಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಕಲಾ ಭಾಗವತ್ ಮುಂಬೈ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ಈಕೆಯ ಹಲವಾರು ಕಥೆ, ಕವನ, ಲೇಖನಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಬೆಳಕು ಕಂಡಿವೆ. ನಾಡಿನ ಹೆಸರಾಂತ ವೈದ್ಯ ಡಾಕ್ಟರ್ BM ಹೆಗ್ಗಡೆಯವರ ಸಾಧನೆಯನ್ನು ಕುರಿತ ಅದೇ ಹೆಸರಿನ ಕೃತಿ ಈಗಾಗಲೇ ಪ್ರಕಟವಾಗಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ನುರಿತಿರುವ ಇವರು ಸುಗಮ ಸಂಗೀತದಲ್ಲೂ ಆಸಕ್ತಿ ಹೊಂದಿದ್ದಾರೆ. ಇಂದು ಇವರು ನಮ್ಮೊಂದಿಗೆ ಬೇಂದ್ರೆಯವರ ಕವನವನ್ನು ತಮ್ಮ ಸುಮಧುರ ಕಂಠದಿಂದ ಹಂಚಿಕೊಳ್ಳುವವರಿದ್ದಾರೆ. ನಮಸ್ಕಾರ. ವಂದನೆಗಳು ಮೇಡಮ್. ನಾವೀಗ ನಮ್ಮ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ, ಡಾಕ್ಟರ್ ಶಿವಾರೆಡ್ಡಿ ಅವರು ಇತ್ತೀಚೆಗಷ್ಟೇ ನಮ್ಮ ವಿಭಾಗದ ಕಾರ್ಯಕ್ರಮಕ್ಕೆ ಬಂದು ಕುವೆಂಪು ಬಗ್ಗೆ ಸೊಗಸಾದ ಮೌಲಿಕವಾದಂತ ಒಂದು ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರಿಗೂ ಸಂತೋಷವನ್ನ ನೀಡಿದಂತ ಶಿವಾರೆಡ್ಡಿ ಅವರು ಮತ್ತೊಮ್ಮೆ ಸರ್ ತಮ್ಗೆ ಪ್ರೀತಿಯ ಸ್ವಾಗತ. ತಾವು ಕೆಲವು ಇವತ್ತು ಕುವೆಂಪುನಿಂದ ಹೊರಗೆ ಬಂದು ನಾವಿವತ್ತು ಬೇಂದ್ರೆ ಅವರಲ್ಲಿದ್ದೇವೆ. ಬೇಂದ್ರೆಯವರ ಕುರಿತು ಕೆಲವು ಮಾತುಗಳನ್ನ ಕೇಳುವ ಉತ್ಸುಕತೆಯಿಂದ ನಾವಿದ್ದೇವೆ. ಇದೀಗ ವೇದಿಕೆ ತಮ್ಗಾಗಿ ಸರ್. ಎಲ್ರಿಗೂ ನಮಸ್ಕಾರ. ಬೇಂದ್ರೆ ಕಾವ್ಯ ವಿಹಾರ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಸಂಸ್ಥೆಗಳವರಿಗೂ ಮತ್ತು ಅದಕ್ಕೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ನನಗೆ 15 ನಿಮಿಷಗಳು ಮಾತಾಡಲು ಸೂಚಿಸಿದ್ದಾರೆ. ಅಷ್ಟರೊಳಗಡೆ ನನ್ನ ವಿಚಾರಗಳನ್ನ ಮಾತಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಬೇಂದ್ರೆ ಕಾವ್ಯ ವಿಹಾರದ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿರ್ತಕ್ಕಂಥದ್ದು ನನಗೆ ಸಂದಿರ್ತಕ್ಕಂಥ ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಗೌರವಕ್ಕೆ ಕಾರಣರು ಬೇಂದ್ರೇನೆ ಅಂತಂದ್ರೆ ತಪ್ಪಲ್ಲ. ಅದು ಮುಖ್ಯವಾಗಿ ಮೊದಲಿಗೆ ನಾನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ GV ಕುಲಕರ್ಣಿ ಅವರು, ಡಾಕ್ಟರ್ KS ಶರ್ಮಾ ಅವರನ್ನು ಒಳಗೊಂಡಂತೆ ವಾಮನ ಬೇಂದ್ರೆ ಮತ್ತು ರಾಜಪುರೋಹಿತರನ್ನ ನೆನೆಯುವುದು ನಮ್ಮ ಸೂಕ್ತವಾದಂತಹದ್ದು ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ಈ 3 ಜನ ಅಥವಾ ರಾಜಪುರೋಹಿತರು ಸೇರಿ 4 ಜನ ಮಾಡಿರ್ತಕ್ಕಂಥ ಬೇಂದ್ರೆಯವರ ಮೇಲೆ ಬರೆದಿರ್ತಕ್ಕಂಥ ಬರಹಗಳೇನಿದಾವೋ ಅವು ಸುಮಾರು 3000 ಪುಟಕ್ಕೂ ಕೂಡ ಹೆಚ್ಚು ಬರಹಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಬರಹಗಳಲ್ಲಿ ಅವರ ಬೇಂದ್ರೆಯವರ ಜೊತೆಗೆ ಅವ್ರು ನಡೆಸಿದಂತಹ ಆಪ್ತವಾದಂತಹ ಒಡನಾಟಗಳಿದ್ದಾವೆ, ಜೀವನದ ಘಟನೆಗಳಿದ್ದಾವೆ, ಸಮಾಲೋಚನೆಗಳಿದ್ದಾವೆ, ಕಾವ್ಯ ಸೃಷ್ಟಿಯ ಜೀವನದ ಬೇರೆ ಬೇರೆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಟಿಪ್ಪಣಿಗಳಿದ್ದಾವೆ, ಸಂದರ್ಶನಗಳಿದ್ದಾವೆ, ನೆನಪುಗಳು ಕೂಡ ಈ ಸಂಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಬೇಂದ್ರೆ ಒಡನಾಟ ಮತ್ತು ತಮ್ಮ ವಿಮರ್ಶಾ ವಿವೇಕದಿಂದ ಅವರು ಅಂಬಿಕಾತನದತ್ತರ ಕಾವ್ಯವನ್ನ ಕುರಿತು ಗ್ರಹಿಸಿರ್ತಕ್ಕಂಥ ಗ್ರಹಿಕೆ ಮತ್ತು ವಿಮರ್ಶೆ ಮತ್ತು ವಿಶ್ಲೇಷಣಾ ವಿಧಾನಗಳು ಕೂಡ ಇವತ್ತಿಗೆ ಸಾಂಸ್ಕೃತಿಕ ರಾಜಕಾರಣದಲ್ಲಿ ಮುಳುಗಿ ತೇಳ್ತಾ ಇರತಕ್ಕಂಥ ವಿಮರ್ಶಕರಿಗೆ ಬಹುಮುಖ್ಯವಾದಂತ ಸಾಮಗ್ರಿ ಆಗದೇ ಇದ್ರೂ ಕೂಡ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅವು ಬಹುಮುಖ್ಯವಾದಂತ ಆಕಾರಗಳಾಗ್ತವೆ ಅನ್ನೋದನ್ನ ನಾವು ನಂಬಬೇಕಾಗ್ತದೆ, ಒಪ್ಪಬೇಕಾಗ್ತದೆ. ಯಾಕೆ ಅಂತಂದ್ರೆ ಈ ಬರಹಗಳಲ್ಲಿ ಬೇಂದ್ರೆ ಕಾವ್ಯಕ್ಕೆ ಪ್ರವೇಶಕ್ಕೆ ಬೇಕಾದಂತ ಅನೇಕ ಕೀಲಿಕೈಗಳನ್ನ ಇವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಕನ್ನಡಿಗರು ಯಾವತ್ತಿಗೂ ಕೂಡ ಋಣಿಗಳು ಅನ್ನೋದನ್ನ ನಾವು ಮರಿಬಾರದು. ಯಾಕೆಂತಂದ್ರೆ ಬೇಂದ್ರೆಯವರ ಕಾವ್ಯ ಪ್ರವೇಶಿಕೆಗೆ ಬೇಕಾದಂತಹ ಅನೇಕ ಟೂಲ್ಸ್ ಅನ್ನು ಎಲ್ಲಿಂದ ತರುವುದು ಅಂತಂದಾಗ ಇವರ ಅನೇಕ ನೆನಪುಗಳ ಮೂಲಕ ಇವರು ದಾಖಲಿಸಿದಂತಹ ಸಂದರ್ಭಗಳಲ್ಲಿ ನಮ್ಗೆ ಸಿಗ್ತದೆ ಅನ್ನೋದನ್ನು ಕೂಡ ಮರಿಬಾರದು. ಆದರೂ ಕೂಡ ಸುಮಾರು ನಾನು ಆಗಲೇ ಹೇಳಿದಾಗ 3000 ಪುಟಗಳ ಒಂದು ವಿಮರ್ಶೆಯನ್ನ ಬರೆದಿದ್ರು ಕೂಡ ಅವರಿಗೆ ಸಂದಬೇಕಾದಂತಹ ಒಂದು ಸಾರ್ವಜನಿಕವಾಗಿ ಸಂದಬೇಕಾದಂತಹ ಮನ್ನಣೆ ಕೂಡ ದೊರಕಿಲ್ಲ ಅಂತ ಅನ್ನೋದು ಒಂದು ಆಶ್ಚರ್ಯದ ಸೂಚಕವಾಗಿ ಕಾಣಿಸುತ್ತೆ ನಮಗೆ. ಆದರೆ ಅವು ದೊರಕಿಲ್ಲ ಅನ್ನುವಂತಹ ನೋವಾಗ್ಲಿ ದುಃಖವಾಗ್ಲಿ ಅವ್ರು ಯಾರಿಗೂ ಇಲ್ಲ ಅನ್ನೋದೇ ನಮಗೆ ಸಂತೋಷದ ವಿಚಾರ ಕೂಡ. ಇವತ್ತು ದೊರೆಯದಿದ್ದರೂ ಕೂಡ ಮುಂದಿನ ಕಾಲಗಳಲ್ಲಿ ಅಂತ ವಿಚಾರಗಳಿಗೆ ಒಂದು ಮೌಲ್ಯ ಸಿಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಪಂಪನ ಒಂದು ಕಾವ್ಯ ಒಂದು ಸಾಲು ನನಗೆ ನೆನಪಾಗ್ತದೆ. ಪಂಪನನ್ನ ಆದಿಪುರಾಣವನ್ನ ಬರೆಯುವುದಕ್ಕೆ ಅನೇಕ ವಿದ್ವಾಂಸರು ಕೇಳಿಕೊಂಡಾಗ ಆದಿಪುರಾಣದಲ್ಲಿ
ತೀರ್ಥಂಕರರ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾಕೆಂತಂದ್ರೆ ಕಥಾಸಾಗರವನ್ನ ಈಸುವುದಕ್ಕೆ ಪಂಪ ಮನಸ್ಸು ಮಾಡಿದಂತೆ ಈ ಮೂರೂ ಕೂಡ ತಮ್ಮದೇ ಆದಂತ ಬಗೆಯ ವಿಶಿಷ್ಟ ಬಗೆಗಳಲ್ಲಿ ಅಪಾರವಾದ ಒಳನೋಟಗಳಿಂದ ಅಂಬಿಕಾತಂತ್ರ ಔದುಂಬರ ಗಾಥೆಯನ್ನ ಅವರು ದಿಟ್ಟತೆಯಿಂದ ಮತ್ತು ಈಜುವ ಸಾಹಸವನ್ನು ಅವರು ಮಾಡಿದ್ದಾರೆ ಮತ್ತು ಅಂತ ಯಶಸ್ಸನ್ನು ಕೂಡ ಅವರಲ್ಲಿ ಕಂಡಿದ್ದಾರೆ. ಪಂಪ ಒಂದು ಮಾತನ್ನು ಹೇಳ್ತಾನೆ, ನನಗೆ ಪೂಜೆ ಮತ್ತು ಪ್ರಸಿದ್ಧಿ ಮತ್ತು ಲಾಭ ಇವು ಮೂರು ತಾನೇ ಕಾವ್ಯವನ್ನ ನಾವು ಓದುವುದರಿಂದ ಅಥವಾ ಬರೆಯುವುದರಿಂದ ನಮಗೆ ಸಿಗುವಂತದ್ದು. ಈ ಮೂರೂ ಕೂಡ ನನಗೆ ಈ ತೀರ್ಥಂಕರರ ಆದಿಪುರಾಣವನ್ನು ಹೇಳುವುದರ ಮೂಲಕ ಸಿಗ್ತದೆ ಅಂದ್ರೆ ಬೇರೆಯವರ ಗೊಡವೆ ನನಗೆ ಯಾಕೆ ಅನ್ನುವ ಮಾತನ್ನು ಹೇಳ್ತಾರೆ. ಅಂದ್ರೆ ಪರರಿಂದ ಆಗುವುದೇನು, ಪರರಿಂದ ಪಡೆಯುವುದಂತಹದ್ದೇನು ಮತ್ತು ಪರವರು ಕೊಡುವುದೇನಿದೆ ಅನ್ನುವ ಮಾತನ್ನ ಬೇಂದ್ರೆ ಹೇಳ್ತಾರಲ್ಲ, ಹಾಗೆ ಇವರಿಗೆ ಬೇಂದ್ರೆ ಕಾವ್ಯವನ್ನು ಅಪ್ಪಿಕೊಂಡಿದ್ದರಿಂದ, ಅದನ್ನು ಮುಟ್ಟಿದ್ದರಿಂದ ಅಥವಾ ಅವರ ಎದೆಯಲ್ಲಿ ಇದನ್ನ ಗಟ್ಟಿಗೊಳಿಸಿಕೊಂಡಿದ್ದರಿಂದ ಸಿಗಬೇಕಾದಂತಹ ಒಂದು ಕೀರ್ತಿ ಪ್ರತಿಷ್ಠೆಗಳು ಮುಂದೆ ಅವರಿಗೆ ದೊರಕುತ್ತವೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಯಾಕೆಂದ್ರೆ ಒಂದು ಮಾತನ್ನ ಜೀವಿಯವರು ಬರೆದಿದ್ದಾರೆ, ಬಡನೂರು ವರ್ಷ ಸಾಲದು ಬೇಂದ್ರೆಯವರ ಕಾವ್ಯವನ್ನ ಓದುವುದಕ್ಕೆ ಅಂತ. ಈ ಮಾತನ್ನ ಬೇಂದ್ರೆ ಕಾವ್ಯವನ್ನ ಪ್ರವೇಶಿಸಿದಂತಹ ಯಾರಿಗಾದರೂ ಅನುಭವಕ್ಕೆ ಬರುವಂತ ಮಾತು. ಇನ್ನೊಂದು ಜನ್ಮ ಬೇಕು ಅಂತ ನಾನೇ ಎಷ್ಟೋ ಸಾರಿ ನನಗೆ ಕೇಳ್ಕೊಳ್ತೇನೆ. ಬೇಂದ್ರೆ ಕುವೆಂಪು ಅವರನ್ನ ಅಧ್ಯಯನ ಮಾಡೋದಕ್ಕೆ ಇನ್ನೊಂದು ಜನ್ಮ ಬೇಕೇನೋ ಅನ್ನೋ ರೀತಿಯಲ್ಲಿ ಪ್ರತಿ ಸಾರಿಯೂ ಅನಿಸುವಂತ ಮಾತು. ಇದು ಎಲ್ಲರಿಗೂ ಕೂಡ ಅನಿಸುವ ಮಾತು ಕೂಡ. ಆ ಕಾರಣಕ್ಕೋಸ್ಕರ ಈ ಜನ್ಮ ಸಾಲದನ್ನುವ ಈ ಅರಗಿಸಿಕೊಳ್ಳುವ ಒಂದು ಅನುಭವ ಏನಿದೆ ಇವರು ಆ ಮಾರ್ಗದಲ್ಲಿ ಇವರೆಲ್ಲರೂ ಕೂಡ ನಡೆದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಶರ್ಮಾ ಅವರು 2 ಬೃಹತ್ ಸಂಪುಟಗಳನ್ನ ತಂದರು. ಒಂದು ಬೇಂದ್ರೆ ಅವರ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದಂತಹ ನೆನಪುಗಳು, ಮುನ್ನುಡಿಗಳು, ಸಂಗ್ರಹಗಳು ಇವುಗಳನ್ನ ಸಂಗ್ರಹಿಸಿದಂತಹ ಒಂದು ಬೃಹತ್ ಸಂಪುಟ. ಇನ್ನೊಂದು ಕೇವಲ ಅವರ ಪುಸ್ತಕಗಳಿಗೆ ಮತ್ತು ಬೇರೆ ಕೃತಿಗಳಿಗೆ ಬರೆದಂತಹ ಮುನ್ನುಡಿಗಳ ಸಂಪುಟ. ಅದ್ಭುತವಾದ 2 ಕೃತಿಗಳು ಕೂಡ ಆ ಕೊರೋನಾ ಸಂದರ್ಭದಲ್ಲೇ ಅವರು ನಮ್ಗೆ ಕೊಟ್ಟಿದ್ದಾರೆ. ಅವುಗಳ ಮಹತ್ವ ಎಷ್ಟು ಅನ್ನೋದನ್ನ ನಾವು ವರ್ಣಿಸಕ್ ಆಗಲ್ಲ. ಯಾಕೆಂತಂದ್ರೆ ಬೇಂದ್ರೆಯವರನ್ನ ನಾವು ಹೋಗಿ ಏನು ಕೇಳಕ್ ಆಗಲ್ಲ ಇವತ್ತು. ಮತ್ತು ಬೇರೆ ಕಡೆಗೆ ಬೇಂದ್ರೆ ಅವರು ಬರೆದಿಟ್ಟಿಲ್ಲ. ಅವರ ಆತ್ಮಕಥನ ನೆನಪಿನ ಧ್ವನಿ ಹಾಗೆ ನಮ್ಗೆ ಸಿಗಲ್ಲ. ಆದರೆ ಅವರ ಆತ್ಮಕಥನಗಳು ಅಥವಾ ಅವರ ಅನೇಕ ಏನಂತ ಹೇಳ್ತೀವಿ ಖಾಸಗಿಯ ಅನೇಕ ವಿಚಾರಗಳು ದಾಖಲಾಗಿದ್ದಾವೆ. ಅವೆಲ್ಲವೂ ಕೂಡ ತುಂಬಾ ಮಹತ್ವವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಈ ಎಲ್ಲ ಕೀರ್ತಿಗಳಿಗೆ, ಪ್ರತಿಷ್ಠೆಗೆ ಮತ್ತು ಅವರು ನಮ್ಗೆ ಕೊಟ್ಟಿರತಕ್ಕಂತಹ ಇಂಥ ಜ್ಞಾನಕ್ಕೆ ನಾವೆಲ್ಲರೂ ಕೂಡ ಋಣಿಗಳು ಅನ್ನೋ ಮಾತನ್ನ ನಾನು ಹೇಳ್ತೇನೆ. ಅವರು ಆ ಕವಿಯನ್ನ ಸ್ಪರ್ಶಿಸುವುದರ ಮೂಲಕ ನಾವು ಕೂಡ ಇವರನ್ನು ಸ್ಪರ್ಶಿಸಿದರೆ, ಇವರ ಸಾಹಿತ್ಯವನ್ನು ಓದಿದರೆ ಅವರಿಂದ ದೊರಕಬಹುದಾದಂತಹ ಎಲ್ಲವೂ ಕೂಡ ನಮಗೆ ದೊರಕ್ತವೆ ಅನ್ನುವುದನ್ನ ನಾನು ಅಂದುಕೊಂಡು ಅವರ ಬಗ್ಗೆ 2 ಮಾತುಗಳನ್ನ ಹೇಳ್ತೇನೆ. ಮತ್ತೆ ಇನ್ನೊಂದು ವಿಚಾರ ನನಗೆ ಮಾತಾಡಕ್ಕೆ ಹೇಳಿರುವುದು ಜೋಗಿ ಕವಿತೆಯನ್ನ ಕುರಿತು, ಅಥವಾ ಜೋಗಿ ಶತಮಾನದ ಕವಿತೆ ಜೋಗಿ ಅನ್ನುವಂತ ಒಂದು ಪುಸ್ತಕವನ್ನ ನಾನು ಹಿಂದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹೊರತಂದಿದ್ದೆ. ಇದನ್ನ ಯಾಕೆ ತಂದ್ರಿ ಏನು ಅನ್ನುವುದರ ಸುತ್ತ ಒಂದಷ್ಟು ಮಾತಾಡಿ ಅಂತ ಹೇಳಿದ್ದಾರೆ. ಅದರ ಹಿಂದೆ ಒಂದು ಕೆಲವು ಮಾತುಗಳನ್ನ ನಾನು ಆಡೋದಕ್ಕೆ ಮುಂದಾಗ್ತೇನೆ. ಈ ಪುಸ್ತಕವನ್ನ ನಾನು ಸಂಪಾದಿಸಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ, ಆ ಕವಿತೆಯ ಒಂದು ಸೆಳೆತ. ಅದನ್ನು ಶತಮಾನದ ಕವಿತೆ ಅಂದಾಗ ಅನೇಕರು ಸ್ವಲ್ಪ ಅದೊಂದೇ ಶತಮಾನದ ಕವಿತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಮತ್ತು ಬರೆದಿದ್ದು ಕೂಡ ನಾನು ಕೇಳಿಸ್ಕೊಂಡಿದ್ದೆ. ಆದರೂ ಕೂಡ ಶತಮಾನದ ಕವಿತೆ ಅಂತ ಕರೆದಾಗ ಕೇವಲ ಅದೊಂದೇ ಬೇಂದ್ರೆಯವರು ಬರೆದಂತಹ ಶ್ರೇಷ್ಠ ಕವಿತೆ ಅನ್ನುವ ಅರ್ಥದಲ್ಲಿ ನಾನು ಅದನ್ನ ಅಲ್ಲಿ ಹಾಗೆ ಸಂಕಲಿಸಿಲ್ಲ. ಆದರೂ ಆ ಕವಿತೆಗೆ ಒಂದು ಶತಮಾನದ ಕವಿತೆಯಾಗಿ ಇರೋದಕ್ಕೆ ಬೇಕಾದಂತ ಒಂದು ಶಕ್ತಿ ಇದೆ ಅನ್ನುವಂತ ನಂಬಿಕೆ ನನ್ನಲ್ಲಿ ಗಾಢವಾಗಿತ್ತು. ಸುಮಾರು 1955ರಲ್ಲಿ ಅದು ಪ್ರಕಟವಾಗ್ತದೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಕೃತಿಯ ಬಗ್ಗೆ ಬಂದಿರತಕ್ಕಂತ ವಿಮರ್ಶೆಗಳು ಯಾವ ತರದ್ದು, ಏನೆಲ್ಲ ಆ ವಿಮರ್ಶಕರು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, ಅವೆಲ್ಲವನ್ನು ಕೂಡ ಒಂದು ಕಡೆ ಸಂಕಲಿಸುವುದರ ಮೂಲಕವಾಗಿ ಹೊಸ ಓದುಗರು ಅದರಿಂದ ಆಚೆಗೆ ಅಥವಾ ಅದರ ನಂತರದ ಮುಂದುವರಿಕೆಯಾಗಿ ಓದುವುದಕ್ಕೆ ಬೇಕಾದ ಒಂದು ಸಾಮಗ್ರಿಯನ್ನ ಒಂದು ಕಡೆ ಕಲೆ ಹಾಕುವುದರಿಂದ ಹೊಸ ಓದಿಗೆ ಅನುವಾಗುತ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಸಂಕಲನವನ್ನ ನಾನು ಮಾಡುವುದಕ್ಕೆ ಹೊರಟೆ. ಜೊತೆಗೆ ಇದರ ಬಗ್ಗೆ ನಾನು ಲಂಕೇಶ್ವರನ್ನ ಕೇಳ್ಕೊಂಡೆ. ನಾನು ಲಂಕೇಶ್ವರ ಬೇಂದ್ರೆಯವರ ಬಗ್ಗೆ ಒಂದು ಲೇಖನದಲ್ಲಿ ಅದ್ಭುತವಾಗಿ ಬರೆದಿದ್ರು. ಆ ಕಾರಣದಿಂದ ನಾನು ಅವರಿಗೆ ಗಂಗಾವತರಣವನ್ನ ಕೊಟ್ಟು ಜೋಗಿ ಕವಿತೆ ಬಗ್ಗೆ ವಿಶ್ಲೇಷಣೆ ಮಾಡಿ ಅಂತ ಕೇಳಿದೆ. ನಾನು ಅವರು ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟರು. ಕೇವಲ ಒಂದು 15 ಸಾಲುಗಳ ಒಂದು ಟಿಪ್ಪಣಿಯನ್ನ ಕೊಟ್ಟು ಕಳಿಸ್ಕೊಟ್ರು. ನೆಕ್ಸ್ಟ್ ನನಗೆ ಅದನ್ನ ಶನಿವಾರ ಕೊಟ್ಟಿದ್ದಾರೆ. ಸೋಮವಾರ ಬಿಟ್ಟು ಮಂಗಳವಾರ ನೋಡಿದ ತಕ್ಷಣ ಅವರು ಟೀಕೆ ಟಿಪ್ಪಣಿಯಲ್ಲಿ ಒಂದು ದೀರ್ಘವಾದ ಲೇಖನವನ್ನ ಬರೆದ್ರು. ಯಾಕೆ ಬರೆದ್ರು ಅಂತಂದ್ರೆ, ಇಂತಹ ಒಂದು ಪುಸ್ತಕವನ್ನ ನನ್ನ ಕೈಗೆ ಇಂಥವ್ರು ಕೊಟ್ಟರು, ಆದರೆ ಈ ಕವಿತೆ ನನ್ನನ್ನು ತುಂಬಾ ಕಾಡ್ತಾ ಇದೆ.
ತುಂಬಾ ಯಾಕೋ ಒಳಗೆ ನನ್ನನ್ನು ತುಡಿಯುವ ಹಾಗೆ ಮಾಡ್ತಾ ಇದೆ. ಆ ಕಾರಣದಿಂದ ಅದನ್ನು ವಿಸ್ತರಿಸಿ ಮತ್ತೆ ಅವರು ಉದ್ದ ಲೇಖನವನ್ನ ಒಂದು ಬರೆದಿದ್ರು ಕೂಡ. ಆ ತರದ ಸೆಳೆತ ಲಂಕೇಶರಂತಹ ದೊಡ್ಡ ವಿಮರ್ಶಕರಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಕೂಡ ಇದು ಸೆಳೀತಾರೆ. ನನ್ನ ಗುರುಗಳಾದಂಥ ಕಿರಂ ನಾಗರಾಜ್ ಅವರು ಕೊನೆಯ ಭಾಷಣವನ್ನ ಮಾಡ್ತಾ ಸಂದರ್ಭದಲ್ಲಿ ಜೋಗಿಯನ್ನ ಓದ್ತಾನೆ ಮತ್ತು ಅದನ್ನು ವಿಶ್ಲೇಷಿಸ್ತಾನೆ. ಅವರು ಅದೇ ದಿವಸ ಕೆಲವೇ ನಿಮಿಷಗಳಲ್ಲಿ ಅವರು ಹೊರಟಿದ್ದು ಕೂಡ ನಾವು ಗಮನಿಸ್ತೀವಿ. ಬೇಂದ್ರೆ ಕಾವ್ಯದ ಸೆಳೆತ ಆ ತರದ್ದು. ಯಾಕೆಂದ್ರೆ ಪ್ರತಿ ಸಾರಿಯೂ ಬೇಂದ್ರೆ ಕಾವ್ಯವನ್ನ ನಾವು ಪ್ರವೇಶ ಮಾಡುವ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮಗೆ ಆಗುವಂತದ್ದು ಏನು ಅಂದ್ರೆ ಹೊಸ ಓದಿನ ಅನುಭವವೇ. ಇದನ್ನು ಓದಿದ್ದೇವೆ, ಇದು ಅರಗಿ ಬಿಟ್ಟಿದೆ, ಇದರ ಅರ್ಥಗಳು ನಮ್ಗೆ ಈಗಾಗಲೇ ದತ್ತವಾಗಿದ್ದಾವೆ ಅನ್ನುವ ಒಂದು ಅನುಭವ ಕೂಡ ನನಗಂತೂ ಒಂದು ಸಾರಿಯೂ ಕೂಡ ಬಂದಿಲ್ಲ. ಆ ಕಾರಣಕ್ಕೋಸ್ಕರವೇ ಬೇಂದ್ರೆ ಕಾವ್ಯವನ್ನ ನಾವು ಮತ್ತೆ ಮತ್ತೆ ಪ್ರವೇಶ ಮಾಡುವುದರ ಮೂಲಕ ನಮಗೆ ಹೊಸ ಹೊಸ ಅರ್ಥಗಳು ಬರ್ತದೆ ಅನ್ನುವುದನ್ನು ಕೂಡ ಗಮನಿಸಬಹುದು. ಇನ್ನೊಂದು, ಈ ಸಂಕಲನವನ್ನ ಆಯೋಜಿಸುವುದಕ್ಕೆ ಎರಡು ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಬೇಂದ್ರೆಯವರು ಸೂಚಿಸಿರ್ತಕ್ಕಂಥ ಸಂದರ್ಭ ಸೂಚಿಗಳ ಹಿನ್ನೆಲೆಯಲ್ಲಿಯೇ ಪ್ರವೇಶ ಮಾಡುವಂತ ಒಂದು ಕ್ರಮ ಆದರೆ, ಅದರ ಆಚೆಗೆ ನಮಗೆ ಪ್ರತಿಯೊಬ್ಬ ಓದುಗನೂ ಕೂಡ ದೊರಕುವ ಅಥವಾ ತಮ್ಮಲ್ಲೇ ಸೃಷ್ಟಿಯಾಗುವಂತ ಅನುಭವಗಳನ್ನು ಕೂಡ ದಾಖಲಿಸುವುದಕ್ಕೆ ಅವಕಾಶಗಳು ಇದಾವೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕೆಂತಂದ್ರೆ ಅವರು ಅನುಭವ ಗೀತೆಗಳು ಅನ್ನುವಂತಹ ಗುಂಪಿನಲ್ಲಿ ಈ ಕವಿತೆಯನ್ನ ಸಂಗ್ರಹಿಸಿದ್ದಾರೆ. ಇದು ತತ್ವ ಸೃಷ್ಟಿಗಳ ಕವನದ ಗುಂಪಿಗೆ ಸೇರಿಸಿದ್ದಾರೆ ಅಂತ ಹೇಳ್ತಾ ಅದರ ಆಚೆಗೆ ಹೋಗುವುದಕ್ಕೆ ಅನೇಕ ವಿಮರ್ಶಕರು ಹಿಂಜರಿತಾರೆ. ಅವರು ಏನು ಸಂದರ್ಭ ಸೂಚಿಯನ್ನು ಕೊಟ್ಟರು ಆ ಸಂದರ್ಭ ಸೂಚಿಯ ಸುತ್ತವೇ ಅರ್ಥಗಳನ್ನ ಕಟ್ಟಿಕೊಳ್ಳುವಂತಹದ್ದು. ಒಮ್ಮೆ ಈ ತರದ ವಿಮರ್ಶೆ ಕನ್ನಡದಲ್ಲಿ ಹೆಚ್ಚಿದೆ ಅನ್ನೋದಕ್ಕೆ ತೇಜಸ್ವಿ ಒಂದು ಮಾತನ್ನು ಹೇಳಿದ್ರು. ನನ್ನ ಪುಸ್ತಕಗಳಿಗೆ ಮುನ್ನುಡಿಯನ್ನಾಗಲಿ ಅಥವಾ ನನ್ನದೇ ಆದ ಮಾತುಗಳನ್ನು ಹೇಳಕ್ಕೆ ನಾನು ಸ್ವಲ್ಪ ಹಿಂಜರಿತೇನೆ. ಯಾಕೆ ಅಂತಂದ್ರೆ ನಮ್ಮ ವಿಮರ್ಶಕರು ಅದರಿಂದ ಆಚೆಗೆ ಒಂದು ಹೆಜ್ಜೆ ಇಡಕ್ಕೂ ಕೂಡ ಧೈರ್ಯ ಇಲ್ಲದೆ ಹಿಂಜರಿತಾರೆ. ಆ ಕಾರಣಕ್ಕೋಸ್ಕರ ನಾನು ಆ ಸುಳುಹುಗಳನ್ನು ನಾನು ಕೊಡುವುದೇ ಇಲ್ಲ ಲೇಖಕನಾಗಿ ಅನ್ನೋ ಮಾತನ್ನ. ಯಾಕೆಂದ್ರೆ ಆ ಧೈರ್ಯ ನಮಗೆ ನಮ್ಮ ವಿಮರ್ಶಾ ಕ್ರಮ ಕಟ್ಟಿಕೊಳ್ಳಲಿಲ್ವೇನೋ ಅಂತ ಅನ್ಸುತ್ತೆ. ಕಟ್ಟಿಕೊಳ್ಳೋಕೆ ಬೇಕಾದಂತಹ ಟೂಲ್ಸ್ ಅನ್ನ ಕೊಟ್ಟಿದ್ದಾರೆ ನಮಗೆ, ಪರಂಪರೆಯಿಂದ ಬಂದಿರತಕ್ಕಂಥ ಕೆಲವು ಟೂಲ್ಸ್ ಇದಾವೆ. ಆದ್ರೆ ಅವು ಕೂಡ ಅವನ್ನ ದಾಟಿ ಆಚೆಗೆ ಹೋದರೆ ನಮಗೆ ಸಿಗಬೇಕಾದಂತಹ ಕೆಲವು ಈ ಸಾರ್ವಜನಿಕವಾದವು ಏನೋ ಸಿಗಲ್ವೇನೋ ಅನ್ನೋ ಧೈರ್ಯದಿಂದ ಹೊಸ ಪೀಳಿಗೆ ಕೂಡ ಹಿಂಜರಿತಾ ಇದೆ ಅಂತ ಅನ್ಕೊಳ್ತೇನೆ. ಆ ಕಾರಣಕ್ಕೆ ಬೇಂದ್ರೆ ಇನ್ನೊಂದು ಒಂದು ವಿಚಾರ ಅಂದ್ರೆ ಬೇಂದ್ರೆ ಕಾವ್ಯವನ್ನ ಪ್ರವೇಶ ಮಾಡುವುದಕ್ಕೆ ಬೇಕಾದಂತಹ ಶಕ್ತಿ ಕೆಲವರಿಗೆ ಮಾತ್ರ ಇದೆ ಎನ್ನುವಂತ ಧೋರಣೆಯನ್ನು ಕೂಡ ಕೆಲವರು ಇಟ್ಕೊಂಡಿದ್ದಾರೆ. ಆ ಕಾರಣದಿಂದ ಬೇರೆಯವ್ರನ್ನ ಹೆದರಿಸುವ ಕೆಲಸವೂ ಕೂಡ ಕನ್ನಡದಲ್ಲಿ ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಬೇಕಾಗಿಲ್ಲ. ಯಾಕೆಂದ್ರೆ ಬೇಂದ್ರೆ ಕಾವ್ಯದ ಬಗ್ಗೆ ಅನೇಕ ಮೂಢನಂಬಿಕೆಗಳಿದಾವೆ ಅನ್ನೋದನ್ನು ಕೂಡ ನಾವು ಮರಿಬಾರದು. ಅರ್ಥ ಆಗಲ್ಲವನ್ನಂತ ಮೂಢನಂಬಿಕೆ. ಅರ್ಥ ಆಗದಿದ್ರೆ ಯಾಕೆ ಕಿವಿಗೊಡ್ತೀವಿ? ಹಿಂದೂಸ್ತಾನಿ ರಾಗಾಲಾಪನೆಯಲ್ಲಿ ಏನ್ ಅರ್ಥ ಆಗುತ್ತೆ? ಆದ್ರೂ ಕೂಡ ಯಾಕೆ ನಾವೆಲ್ಲರೂ ಕೂಡ ತಲೆದೂಗ್ತೀವಿ? ಎಲ್ಲವನ್ನೂ ಅರ್ಥ, ಪ್ರತಿಯೊಂದು ಪದದ ಅರ್ಥ, ಪ್ರತಿಯೊಂದು ಕೂಡ ಅರ್ಥ ಆಗಬೇಕು ಅನ್ನುವಂತ ಒಂದು ವಿಚಾರ ಕೂಡ ಯಾಕೆ ಬೇಕು ನಮಗೆ ಅನ್ನುವ ರೀತಿಯಲ್ಲಿ ನಾವು ಕಾವ್ಯವನ್ನ ಓದಬೇಕು ಮತ್ತು ಅದಕ್ಕೆ ಕಿವಿಗೊಡಬೇಕು, ಅದನ್ನು ಅನುಭವಿಸಬೇಕೇ ವಿನಃ ಅಂತಹ ಮೂಢನಂಬಿಕೆಗಳಿಗೆ ಕಟ್ಟು ಬಿದ್ದು ಆಚೆಗೆ ಹೋಗಬಾರದು. ಅನಂತಮೂರ್ತಿಯವರು ಒಂದು ಮಾತನ್ನು ಹೇಳಿದರು. ಅವರ ಮೊದಲ 5 ಸಂಕಲನಗಳು ಬಿಟ್ರೆ ಆನಂತರದ ಕಾವ್ಯವೇ ಅಲ್ಲವೇನೋ ಅನ್ನೋ ರೀತಿಯಲ್ಲಿ ಭೂಮಿಗೀತಕ್ಕೆ ಬರೆದಂತ ಅಡಿಗರ ಮುನ್ನುಡಿಯಲ್ಲಿ ಬರೆದರು. ಆ ಮಾತನ್ನ ನಾವು ಅಲ್ಲಿಗೆ ಅನೇಕ ವರ್ಷಗಳ ಕಾಲ ಅನೇಕರು ಆನಂತರದ ಪಂಚಕಾವ್ಯದ ನಂತರದ ಅಥವಾ ಅರಳು ಮರಳಿನ ಮುಂದಿನ ಕಾವ್ಯವನ್ನು ಬಿಟ್ಟರೆ ಆ ಅಂತರದ ಕಾವ್ಯವನ್ನ ಪ್ರವೇಶ ಮಾಡೋದಕ್ಕೆ ಅನೇಕರು ಹೋಗ್ಲೇ ಇಲ್ಲ. ಪ್ರವೇಶ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲೂ ಕೂಡ ಎಷ್ಟು ಮಹತ್ವವಾದಂತಹ ಕಾವ್ಯವೇ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕೆಂದ್ರೆ ಅಂತ ತಪ್ಪುಗಳನ್ನ ಮತ್ತು ಸ್ವಪ್ರತಿಷ್ಠೆಗೋಸ್ಕರವಾಗಿಯೇ ವಿಮರ್ಶೆ ಮಾಡುವಂತಹ ಒಂದು ಕ್ರಮ ಕೂಡ ನಮ್ಮಲ್ಲಿತ್ತು. ನನಗೆ ಮಾತ್ರ ಅರಗಿಸ್ಕೊಳ್ಳೆ, ನಾನು ಮಾತ್ರ ಒಂದು ನನ್ನದೇ ಆದ ಒಂದು ಭಾಷೆ ಒಳಗಡೆಗೆ ಕಟ್ಟಬಲ್ಲೆ ಅನ್ನುವಂತ ಒಂದು ವಿಮರ್ಶಾ ಕ್ರಮ ಇದೆಯಲ್ಲ, ಅಂತ ಸ್ವಪ್ರತಿಷ್ಠೆಗಳನ್ನು ಕೂಡ ಇವತ್ತು ಮುರಿಯುವ ಹಾಗೆ ನಮ್ಮ ಓದು ಆರಂಭವಾಗಬೇಕು ಅನ್ನೋದನ್ನ ಹಂಗ ನೋಡಿದ್ರೆ ಲಂಕೇಶರು ಆ ಮಾತುಗಳನ್ನು ಕೂಡ ಉಲ್ಲೇಖಿಸ್ತಾರೆ. ಅವರೇ ಮಾತನ್ನ ಇಲ್ಲಿ ಉಲ್ಲೇಖಿಸಬಹುದು. ಬೇಂದ್ರೆಯವರ ಜೋಗಿ ಅನೇಕ ಪದ್ಯ ಅನೇಕ ವರ್ಷ ಓದುಗರನ್ನು ಪ್ರೇರೇಪಿಸುತ್ತಾ ಮುದಗೊಳಿಸುತ್ತಾ ಹೋಗುವ ದಟ್ಟತೆ ಪಡೆದಿದೆ. ಇದು ಕವಿಯ ವೈಶಿಷ್ಟ್ಯ ಮತ್ತು ದೌರ್ಬಲ್ಯಗಳ ಎರಡನ್ನೂ ತೋರುವ ಪದ್ಯವಾಗಿದೆ. ಹಾಗೆಯೇ ವಿಮರ್ಶಕರನ್ನು ಅನೇಕ ತಪ್ಪು ಮತ್ತು ಸ್ವಪ್ರತಿಷ್ಠೆಗೆ ನೂಕಬಲ್ಲ ಕವನವಾಗಿದೆ ಅಂತ. ಈ ಸಂಕಲನದಲ್ಲೇ ಸಂಕಲಿಸಿರ್ತಕ್ಕಂಥ ಅನೇಕ ವಿಮರ್ಶಕರ ಮಾತುಗಳನ್ನ ಗಮನಿಸಿದರೆ ಗೊತ್ತಾಗುತ್ತೆ ನಮಗೆ ಅಲ್ಲಿ ಹೇಗೆ ಸ್ವಪ್ರತಿಷ್ಠೆಯ ನೆಲೆಯಲ್ಲೇ ನೂಕುವ ಮತ್ತು ನನಗೆ ಮಾತ್ರ ಅರ್ಥವಾಗಿದೆ ಅನ್ನುವ ರೀತಿಯಲ್ಲಿ ಅರ್ಥೈಸ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಅದಕ್ಕೋಸ್ಕರ ಬೇಂದ್ರೆಯವರ ಕಾವ್ಯದ ಬಗ್ಗೆ ಇರತಕ್ಕಂತ ಈ ಹಲವು ಮೂಢನಂಬಿಕೆಗಳನ್ನ ನಾವು ಮುರಿಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತೇನೆ. ಅಂದ್ರೆ ಇಲ್ಲ, ನಾನು ಬರಬೇಡಿ, ಮೀಟಿಂಗ್ ಇರ್ತೀನಿ, ಮಾತಾಡಬೇಡಿ. ಸಾರಿ. ಯಾವ ತರದ್ದು ಅಂದ್ರೆ ಬೇಂದ್ರೆಯವರ
ಆಗಲೇ ಒಂದು ಮಾತನ್ನು ಹೇಳಿದ್ರು, ಬೇಂದ್ರೆ ಕಾವ್ಯ ಅರ್ಥ ಆಗಲ್ಲ ಅನ್ನುವಂಥದ್ದಾಗಲಿ, ಅಥವಾ ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದಂತಹ ಅನೇಕ ಮಹಿಳಾ ಸ್ತ್ರೀವಾದಿಗಳು ಅವರ ಕಾವ್ಯವನ್ನು ಕುರಿತು ಪ್ರಶ್ನೆ ಎತ್ತಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಾಗಲಿ, ಅಥವಾ ಬೇಂದ್ರೆ ಕಾವ್ಯದಲ್ಲಿ ಸಾಮಾಜಿಕ ಧೋರಣೆಗಳು ಇಲ್ಲ ಅನ್ನುವಂತಹ ಕುವೆಂಪು ಅವರ ಜೊತೆಯಲ್ಲಿ ಹೋಲಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಹೋಲಿಕೆಗಳಾಗಲಿ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ವಿಮರ್ಶೆಯಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ಅಂತ ನಾನು ಗಮನಿಸ್ತೇನೆ. ಯಾಕೆಂತಂದ್ರೆ ನಾವು ಯಾವ ತರದ್ದು ಅಂದ್ರೆ ಒಂದು ರೀತಿಯಲ್ಲಿ ವಾಚ್ಯವಾಗಿರ್ತಕ್ಕಂತಹ ವೈಚಾರಿಕತೆ ಮಾತ್ರ ನಮಗೆ ವೈಚಾರಿಕತೆ ಅಂತ ನಾವು ತಿಳಿತೇವೆ. ಅವರ ಯಾವ ಉಯ್ಯಾಲೆ ಕವನ ಸಂಕಲನದಲ್ಲಿ ಇರ್ತಕ್ಕಂಥ ಒಂದೆರಡು ಕವಿತೆಗಳನ್ನ ನಾವು ವಾಚನ ಮಾಡಿದ್ರು ಕೂಡ ನಮಗೆ ಗೊತ್ತಾಗತ್ತೆ ಅವರ ವೈಚಾರಿಕತೆ ಮತ್ತು ಅವರ ಸಾಮಾಜಿಕವಾದಂತಹ ವಿಚಾರಗಳು ಯಾವ ತರದ್ದು ಅನ್ನೋದು ಕೂಡ ನಮಗೆ ಇಲ್ಲಿ ಸಿಗುವಂತ ಒಂದು ಸಂದರ್ಭಗಳು ಅನೇಕವಿವೆ. ಯಾಕೆಂತಂದ್ರೆ ಯಜ್ಞಕುಂಡದ ಹಾಗೆ ಹಗಲಿರಳು ಹೊತ್ತು ಬಿಹ ತವಸಿಗಳ ಎದೆಯ ತವಸಿಯ ತುಳಿದು ಜ್ಞಾನಶಕ್ತಿಗೆ ಇಟ್ಟ ನಿತ್ಯ ನಂದಾದೀಪದ ನಂದದ ಮಿದುಳುಗಳ ತಲೆಯನ್ನು ಮುಟ್ಟಿ, ಹಾಗೇನೆ ನೆತ್ತಿಗೇರದ ಕುರುಡು ದಬ್ಬಾಳಿಕೆಯೇ ಪೊಳ್ಳು ಬಿಂಕದ ಮೂಗ ಮೇಲೆ ಮಾಡಿ ಹಿಂಜರಿಕೆ ಅಡಿಯಲ್ಲಿ ಸಿಕ್ಕು ತೊತ್ತಲೆಗೊಂಡು ಸಾವವರ ನರಳಿಕೆಯ ಕಿವುಡಗೇಳಿ, ಇಲ್ಲಿಯೂ ಅಲ್ಲಿಯೂ ಕೊನೆಗಾನದ ಆಸೆಗಳ ಅಂತರ ಪಿಶಾಚಿಯೇ ತನಿಸಲೆಲಸಿ ರಕ್ಷಕನು ಎಂದು ತಿಳ್ಕೊಂಡ ರಾಕ್ಷಸನು ನೀನು, ನಿನ್ನ ಕರುಳನ್ನು ತಿಂದುಕೊಂಡ ಕರುಣಿ, ಕ್ಷಮಿಗೂ ನಿನಗೂ ಜಾತಿ ವೈರವಿಹುದಲ್ಲ, ನ್ಯಾಯ ನೀತಿಗಳೆರಡು ನಿನ್ನವೇ ಅಲ್ಲ, ಪ್ರಳಯ ತಾಂಡವದ ಪ್ರತಿನಿಧಿಯು ನೀನೇನು, ನರಕಯಾತನೆಯ ಮಾನಸಪುತ್ರ ನೀನು. ಇಂಥ ಅಸಂಖ್ಯವಾದಂಥ ಪದ್ಯಗಳಲ್ಲಿ ಅವರ ವೈಚಾರಿಕತೆಯನ್ನ ನಾವು ಕಾಣುವುದಕ್ಕೆ ಸಾಧ್ಯ ಇದೆ. ಆದರೆ ಇಂಥ ವೈಚಾರಿಕತೆಯನ್ನ ಕಾಣುವುದಕ್ಕೆ ಒಂದು ಕೊರತೆ ಯಾವುದು ಅಂತಂದ್ರೆ, ಕವಿಗೂ ಮತ್ತು ಸಹೃದಯನ ನಡುವೆ ಇರತಕ್ಕಂಥ ದೊಡ್ಡ ಅಂತರ, ಒಂದು ಸಮುದ್ರವೇ ಮಧ್ಯೆ ಇದೆ ಅನ್ನುವುದನ್ನ ಬೇಂದ್ರೆ ದಾಖಲಿಸ್ತಾ ಇರೋದು. ನನ್ನೆದೆಯ ನಿನ್ನೆದೆಯ ನಡುವೆ ಚಾರೋದದಿ ಇದೆ ಅನ್ನುವ ಮಾತು. ದೊಡ್ಡ ಸಾಗರವೇ ನಮ್ಮ ಮಧ್ಯೆ ಇದೆ, ಹತ್ತಿರದಲ್ಲಿ ಅದನ್ನ ಒಂದು ಆಪ್ತವಾದ ಓದನ್ನ ನಾವು ಮಾಡ್ತಾ ಇಲ್ಲ ಅನ್ನುವ ಒಂದು ನೋವು ಅವರಿಗೆ ಯಾವಾಗಲೂ ಕೂಡ ಇತ್ತು ಅನ್ನೋದನ್ನ ಗಮನಿಸಬೇಕು. ಅವರ ಬಾಹತ್ರ ಕವಿತೆಯ ಬಹುದೊಡ್ಡ ಉದಾಹರಣೆ. ಅವರು ಬಾಹತ್ರ ಅನ್ನೋದನ್ನ ಯಾವುದೇ ಅರ್ಥಕ್ಕೆ ಬರೀತಾ ಇದ್ರು ಕೂಡ ನಮ್ಗೆ ಅದು ಕೇಳ್ತದೆ. ಬಾಹತ್ತರಕ್ಕೆ, ಪ್ರಶ್ನೋತ್ತರಕ್ಕೆ, ನಿನ್ನೆತ್ತರಕ್ಕೆ, ನಿನ್ನುತ್ತರಕ್ಕೆ, ನನ್ನೆತ್ತರಕ್ಕೆ, ಇದು ಉತ್ತಮಕ್ಕೆ, ಇದು ಪುರುಷೋತ್ತಮಕ್ಕೆ. ಅವರವರ ಎದೆಯಲ್ಲಿ ವರತರ ಭಾವ ಅವರವರಿಗಿದೆ ಸಾರ್ಥಕತೆ. ನಮ್ಮ ಹೃದಯದಲ್ಲಿ ಉಂಟು ಮಾಡುವಂತಹ ಅರ್ಥಗಳಿಂದಾನೇ ನಮಗೆ ಸಾರ್ಥಕತೆ ದೊರಕುವಂತಹದ್ದು. ಇನ್ಯಾರೋ ಉಣಬಡಿಸುವ ಊಟದಲ್ಲ, ನಾವು ಆ ಊಟವನ್ನು ತಿನ್ನಬೇಕಾಗಿದೆ. ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಅವರು, ಜೋಳುವುದೇತಕ್ಕೆ ನೇಣಿಗೆ ಗೆಳೆಯ. ಈಗಾಗಲೇ ವಿಮರ್ಶಾ ರೂಪದಲ್ಲಿ ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಅರ್ಥಗಳಿಗೆ ನಾವು ಯಾಕೆ ಜೋತ ಹಾಕಿಕೊಳ್ಳಬೇಕು? ಏಣಿಗೆ ಇದೆ, ಹಿಡಿ ಅದರ ಎಳೆಯ. ನಮಗೂ ಏಣಿಗೆ ಇದೆ, ನಾವು ಅದರ ಎಳೆಯನ್ನು ಹಿಡಿಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಅದನ್ನ ಎಳೆದು ಅನುಭವಿಸಬೇಕಾಗಿದೆ. ಹಂತಿಗೆ ಬೇರೆ ಲೋಕವಿದೆ. ಪ್ರತಿಯೊಂದು ಸಾಲಿಗೂ ಕೂಡ, ಪ್ರತಿಯೊಂದು ಕವಿತೆಗೂ ಕೂಡ ಜಗತ್ತಿನಲ್ಲಿ ಹೊಸ ಹೊಸ ಅರ್ಥಗಳಿದಾವೆ ಅನ್ನೋದನ್ನ ನಾವು ಮರೆಯಬಾರದು. ಹೇಳ್ತಾರೆ, ಅಲ್ಲಲ್ಲಿಗೆ ನವಪಾಕವಿದೆ. ನಮ್ಮ ಅಡಿಗೆಯನ್ನ ನಾವೇ ಮಾಡುವುದರಿಂದ ಹೊಸ ಅಡಿಗೆ ಸೃಷ್ಟಿಯಾಗುತ್ತೆ. ಅಷ್ಟೇ ಅಲ್ಲ, 100ಗೆ ಊರಿದೆ, 1000ಕ್ಕೆ ಏರಿದೆ, ಅಲಕ್ಷ್ಯವಿರುವುದು ಯಾವ ಎದೆಯಲ್ಲೂ ಕೂಡ ಅಲಕ್ಷ್ಯ ಇಲ್ಲ. ಆದರೆ ಅಲಕ್ಷ್ಯವನ್ನು ಉಂಟು ಮಾಡುವಂತಹ ಸ್ವಪ್ರತಿಷ್ಠೆಯ ವಿಮರ್ಶೆಗಳು ನಮ್ಮಲ್ಲಿ ಈ ಓದಿನ ಮಿತಿಯನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಆ ಕಾರಣದಿಂದ ಈ ಒಂದು ಸಂಕಲನವನ್ನ ನಾನು ಮಾಡುವುದಕ್ಕೆ ಮುಂದಾಗಿದ್ದೆ. ಅಲ್ಲಿ ಗಮನಿಸಿ, ಇನ್ನೂ ಒಂದು ಮಾತು ಅಲ್ಲಿ ಬರುತ್ತೆ. ನಮ್ಮ ಕುಲಕರ್ಣಿಯವರು ಕೂಡ ಜೀವಿಯವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಅಥವಾ ದಾಖಲಿಸಿದ್ದಾರೆ ಅವರು. ಇದು ಅಪೂರ್ಣ ಅನ್ನುವಂತ ಒಂದು ಅನುಭವ. ಅಂದ್ರೆ ಅಪೂರ್ವವಾದ ಕವಿತೆ ಜೋಗಿ ಅನ್ನುವಂಥದ್ದು ಅರ್ಧಕ್ಕೆ ನಿಂತು ಹೋಗಿದೆ ಅಂತ. ಆ ನಿಜವಾಗ್ಲೂ ಕೂಡ ಒಂದು ಶ್ರೇಷ್ಠವಾದಂತಹ ಕವಿತೆ ಒಂದು ರೀತಿಯಲ್ಲಿ ಅರ್ಧಕ್ಕೆ ನಿಲ್ಲಲ್ಲ ಅನ್ನುವಂತ ಒಂದು ಮಾತನ್ನ ನಾವು ಗಮನಿಸ್ಬೇಕು. ಯಾಕೆ ಅಂತಂದ್ರೆ, ನಾನು ಸುಮ್ಮನೆ ಇಲ್ಲಿ ನಿಮ್ ಗಮನಕ್ಕೆ ತರ್ತೇನೆ. ಮೇಡಮ್ ಅವರು ಕಲಾಭಾಗವತ್ ಅವರು ಬೆಳಗು ಕವಿತೆಯನ್ನ ಹಾಡಿದರು. ಇವಾಗ ಜೋಗಿ ಒಳಗಡೆಗೂ ಮತ್ತು ಬೆಳಗು ಕವಿತೆಗೆ ಅಂತರ್ ಸಂಬಂಧ ಒಳಗಡೆ ಇದೆ, ಅದು ಮುಗಿದು ಹೋಗಿಲ್ಲ. ಎರಡೂ ಒಂದು ಒಳಗಡೆ ಸಂಬಂಧ ಇದೆ. ಅದನ್ನ ಗಮನಿಸಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಆಮೇಲೆ ಅದನ್ನ ಕಡೆ ಬರ್ತೇನೆ. ಅದಕ್ಕೆ ಕಾವ್ಯ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ಅಪೂರ್ಣ ಅಲ್ಲ. ಅದನ್ನು ಪೂರ್ಣಗೊಳಿಸುವುದು ಎಲ್ಲಿ ಅಂತಂದ್ರೆ ಸಹೃದಯನ ಒಳಗಡೆ. ಸಹೃದಯ ಅದನ್ನ ಪ್ರವೇಶ ಮಾಡುವುದರ ಮೂಲಕ ಅದು ಕಾವ್ಯ ಪೂರ್ಣಗೊಳ್ತಾ ಇರುತ್ತೆ. ಹಾಗೇನೆ ಆರಂಭ ಮತ್ತು ಪೂರ್ಣಗಳು ಕಾವ್ಯಕ್ಕೆ ಯಾವತ್ತೂ ಕೂಡ ಇರಲ್ಲ ಅನ್ನುವಂತ ಒಂದು ನಂಬಿಕೆ ಅವರ ಕಾವ್ಯವನ್ನು ಓದುವುದರಿಂದ ನಮ್ಗೆ ಬರುತ್ತೆ. ಅದಕ್ಕೆ ನೋಡಿ, ಬೆಳಗು ಕವಿತೆಯ ಹಗಲು ಜೋಗಿ ಕವಿತೆಯಲ್ಲೂ ಕೂಡ ಇದೆ. ಅಲ್ಲಿನ ನಿಸರ್ಗ ಇಲ್ಲಿ ಬೇರೊಂದು ನಿಸರ್ಗವಾಗಿ ನಮಗೆ ಕಾಣಿಸ್ತಾ ಇದೆ. ಆ ಬೆಳಗಿನ ನಿಸರ್ಗ ಅದು ಆನಂತರದ ನಿಸರ್ಗದ ಏರಿರ್ತಕ್ಕಂಥ ಒಂದು ರೌದ್ರತೆಯ ಒಂದು ಜಗತ್ತನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲೂ ಹಕ್ಕಿಗಳ ಕಲರವ ಇದೆ, ಇಲ್ಲೂ ಕೋಗಿಲೆಯ ಮತ್ತು ಗೂಗೆಗಳ ಕೂಗಿದೆ. ಇಲ್ಲೂ ಕೂಡ ಅಲ್ಲೊಬ್ಬ ಸದಾನಂದಿ ಇದ್ದಾನೆ, ಇಲ್ಲೊಬ್ಬ ಜೋಗಿ ಇದ್ದಾನೆ. ಆ ಸದಾನಂದಿಯ ಜೋಗಿಯ ವಿಕಾಸಗೊಳ್ಳುವ ಮಾರ್ಗವನ್ನ ನಾವು ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ, ಇದು ಅಪೂರ್ಣಗೊಳ್ಳುವುದಲ್ಲ.
ಕವಿತೆ ನಮಗೆ ಹಾಗೆ ಎಂಡಾಯಿತು ಅಂತ ಅನಿಸಿದ್ರು ಕೂಡ ಒಂದು ರೀತಿಯಲ್ಲಿ ಒಟ್ಟಾಗಿ ಬೇಂದ್ರೆಯವರ ಔದುಂಬರಗಾತಿಯ ಎಲ್ಲ ವಿಚಾರಗಳು ಕೂಡ ಇಂಥ ಒಂದು ಕವಿತೆಯ ಒಳಗಡೆ ಅಂತರ್ಗತವಾಗಿದ್ದಾವೆ ಅನ್ನುವ ಹಾಗೆ ಒಂದು ಅನುಭವಕ್ಕೆ ಬರುತ್ತೆ ನೋಡು, ಗಮನಿಸಬಹುದು. ಬೆಳಗು ಕವಿತೆಯಲ್ಲಿ ವಿಕಾಸವಾಗುವ ಒಂದು ತತ್ವ ಏನಿದೆಯೋ ಆ ತತ್ವ ಇಲ್ಲೂ ಕೂಡ ಆ 3 ದಾರಿಗಳನ್ನ ದಾಟಿ ಆ ಜೋಗಿ ಆ ಕಾಡನ್ನ ಪ್ರವೇಶ ಮಾಡಿ ಆಚೆಗೆ ಬರುವ ಸಂದರ್ಭಕ್ಕೆ ಒಂದು ಹದಗೊಳ್ಳುವಂತಹ ಒಂದು ಸ್ಥಿತಿಗೆ ಬಂದು ಮುಟ್ಟುತ್ತಾನಲ್ಲ, ಆ ಸಂದರ್ಭದಲ್ಲಿ ಅದು ವಿಕಾಸವಾಗುವ ತತ್ವವನ್ನು ನಾವು ಅಲ್ಲಿ ಕಾಣುವುದಕ್ಕೆ ಸಾಧ್ಯ. ನಾವು ನೋಡಿ, ಬೆಳಗ್ಗೆ ದಕ್ಕಿದ ಅನುಭವ, ಆ ಬೆಳಗ್ಗೆಗೆ ಏನೇನು ಅನುಭವಗಳು ನಮಗೆ ದತ್ತವಾದವೋ ಅಂತ ಒಂದು ಹೊಸ ಅನುಭವ ಇಲ್ಲೂ ಕೂಡ ದತ್ತವಾಗುತ್ತೆ. ಅಲ್ಲಿ ಹೇಗೆ ಹೊಸ ಸೃಷ್ಟಿಗೆ ಕಾರಣವಾದವೋ ಅಂತ ಒಂದು ಹೊಸ ಸೃಷ್ಟಿಯ ಸುಗ್ಗಿ ಇಲ್ಲೂ ಕೂಡ ನಮ್ಗೆ ಬರ್ತದೆ ಅನ್ನೋದು ಕೂಡ ನಾವು ಮರಿಬಾರದು. ಅಲ್ಲೊಂದು ಮಾತು ಬರುತ್ತೆ, ಅರಿಯದ ಅಳವು ತಿಳಿಯದ ಮನವು ಕಾಣದೋ ಬಣ್ಣ ಎಂಬ ಅನುಮಾನಗಳು. ಯಾವುದೋ ಅರ್ಥ ಮತ್ತೊಂದು ಸಿಕ್ತೋ ಇಲ್ಲವೋ ಅನ್ನುವಂಥದ್ದು. ಇಲ್ಲಿ ಗಮನಿಸಿ, ಯಾವ ಸ್ವರ ಅದು, ಇದು ಯಾವ ಕೋಗಿಲ ಅದು, ಯಾವ ಮರವ ಏನೋ ಎಂಬ ಅನುಭವ ಇಲ್ಲೂ ಕೂಡ ನಮಗೆ ಬರದೆ ಹೋಗಲ್ಲ. ಇಲ್ಲಿ ಕೆಲವು ಮಾತುಗಳನ್ನು ನಾನು ಓದಕ್ಕೆ ಕವಿತೆಯ ಕೆಲವು ಭಾಗಗಳನ್ನು ಓದಕ್ಕೆ ನಾನು ಪ್ರಯತ್ನಿಸ್ತೇನೆ. ಅಂದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಜೋಗಿ ಕವಿತೆಯ 2-3 ಸ್ಟ್ಯಾಂಜನ್ನು ಓದ್ತೇನೆ ನಾನು. ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದಾದ ಕೋಗಿಲೊಂದು, ತನ್ನ ಜೋಡಿ ಕರೆದಾಂಗ ಕರೀತಾದ ನನ್ನ ಬಾರ ಅಂದು, ಕುಗೇ ಕೂಗತಾದ ಗಿರಣಿ ಕರೆಯೋ ಹಂಗ, ತೆರಪು ಇಲ್ಲ ಒಂದಳತಿ ಕೂಗತಾದ ಬ್ಯಾಸರಿಲ್ಲದಂಗ, ತಾರಾ ಪಂಚಮದಾಗ ಕೋಗಿಲ ಕೂಗತಾದೋ ಜೋಗಿ, ಯಾವ ಬಣ್ಣ ಅದ ಕಾವ ಕಣ್ಣು ನಾ ನೋಡಲೇನು ಹೋಗಿ, ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ, ಪಾಡು ಆಗತಾವ ಹಣ್ಣು ಆಗತಾವ ಅದರ ಲೈಕೆ ತೂಗಿ, ಯಾವಾಗಲೋ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ, ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳೆಬೇಕದು ಮರಣ ಬಂದೀತು ಕ್ಷಣವು ಉರುಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕ ಇಲ್ಲ ಮರಳಿ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಪ್ಪಿರಲಿ ಮುಪ್ಪು ಚಿಂತನದಿ ತಾನು ಹರಿಯಕ್ಕೆ ಬೇರೆ ಹೊತ್ತೆ, ಎಲ್ಲೆಲ್ಲಿ ಸೃಷ್ಟಿ ದೇವಿಗಿಟ್ಟ ಧೂಪ ಧೂಮ ಲಹರಿ ಕಂಪಬಲ್ಲಿ, ಚಿತ್ತರಂಗ ಭೂಮ ಧಾಂಗುಡಿಗಳ ಬಿಡುತ್ತಲಿತ್ತು ಅರಳತಿತ್ತು ಪ್ರೇಮ, ತಾನು ಉಂಡ ಎದೆಯೊಳಮೆ ತಾನು ಸೊಗಬುಟ್ಟು ಪಡೆದ ಹೆಣ್ಣು, ತಾನು ಕಂಡ ಋತುಮಾನ ತನ್ನ ಭಾಗಿಸಿದ ಚೆಲುವು ಕಣ್ಣು, ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ, ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷ ಮಾಯೆಯಿಂದ, ಬೆಟ್ಟ ಕೊಲಿಯೇ ಮನ ಬೆಟ್ಟದಂತೆ ಬೆಟ್ಟ ಕೊಲೆಯೇ ಮನ ಬೆಟ್ಟದಂತೆ ಬಗೆಹರುಹು ಎತ್ತರಹುದು, ಹೊಳೆಗೆ ಹೊಳೆಯೇ ಮನ ಹೊಳೆಯ ಹಾಗೆ ಬಗೆ ಭಾವ ಹೊಳೆಯುತ್ತಲಿಹುದು, ಬೆಟ್ಟ ಹೊಳೆಯ ಬಿಟ್ಟರಿದು ನಿನ್ನ ಬಗೆ ಅಂತ ಭವ್ಯ ರುಚಿಯು, ಕಡಲಿನಂತೆ ಗಂಭೀರ ಗುಂಬ ಸೌಂದರ್ಯದಂತೆ ಶುಚಿಯು. ನಾನು ಆರಂಭದ 2 ಸ್ಟ್ಯಾಂಜಾಗಳನ್ನು ಮಾತ್ರ ನಾನು ಜೋಗಿಯಿಂದ ಓದಿದ್ದು. ಆನಂತರ ಓದಿದ ಪದ್ಯಗಳು ಅದು ಬೆಳಗು ಜಾಗ ಕವಿತೆಯದು, ಭಾವಗೀತೆಯ ಸಾಲುಗಳು, ಹಾಗೇನೆ ವಿಸರ್ಗ ಅನ್ನುವಂಥ ನವವಿಸರ್ಗದ ಕವಿತೆಯ ಸಾಲುಗಳು. ಇವ್ಯಾವೂ ಕೂಡ ಇವನ್ನ ನಾವು ಬೇರೆ ಓದಿದಾಗ ಅವು ಬೇರೆ, ಈ ರೀತಿಯಲ್ಲಿ ಓದಿಕೊಂಡಾಗ ಅದರ ಲಯ ಮತ್ತು ಅದರ ಸುಗ್ಗಿ, ಅದರ ಸೃಷ್ಟಿಕ್ರಿಯೆ, ಆ ಕಾವ್ಯದ ಶಾಶ್ವತತೆಯ ಬಗ್ಗೆ ವಿಚಾರಗಳು ಎಲ್ಲವೂ ಕೂಡ ಅಂತರ್ಗತವಾಗಿದ್ದಾವೆ. ಆ ಕಾರಣದಿಂದ ಕಾವ್ಯ ಒಂದು ಕವಿತೆ ಅಂದ್ರೆ ಒಂದು ಕವಿತೆ ಅಲ್ಲ. ಅದಕ್ಕೆ ಔದುಂಬರ ಗಾಥೆಯನ್ನು ಅವರು ಜೋಡಿಸುವ ಕ್ರಮದಲ್ಲಿ ನಾವು ಗಮನಿಸಬೇಕು. ಅದೊಂದು ಮಹಾಕಾವ್ಯವಾಗಿ ಯಾಕೆ ದೊಡ್ಡದಾಗುತ್ತದೆ ಅಂತಂದ್ರೆ, ಅದರ ಜೋಡನಾ ಕ್ರಮದಿಂದಾಗಿ ಒಂದು ಕಥನ ಸೃಷ್ಟಿಯಾಗುತ್ತೆ, ಒಂದು ವಿಚಾರಧಾರೆಯ ಒಂದು ವಿಕಾಸವಾಗುವ ಕ್ರಮ ಅಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಯಾಕೆಂದ್ರೆ ಅಂದ್ರೆ ಹದ್ದುಗಳನ್ನ ಮೀರುವ ಅವ್ರದೇ ಮಾತು ಬರುತ್ತೆ ಅಲ್ಲಿ ನೋಡಿ. ಶ್ರಾವಣ ರಾತ್ರಿ ಘನಮೇಘ ಧಾತ್ರಿ ಜಾಗರವೋ ಎಲ್ಲೋ ಏನೋ ಕೇಳುತ್ತಿದೆ ಸದ್ದು, ಸರಿಹದ್ದು ಮೀರಿ ಗುಂಗುಣು ಗೂಡುಜೇನೋ. ಸರಿಹದ್ದುಗಳನ್ನ ಮೀರದೆ ಹೋದ್ರೆ, ಯಾರೋ ಹಾಕಿರ್ತಕ್ಕಂಥ ಹದ್ದುಗಳನ್ನ ಮೀರದೆ ಇದ್ರೆ ನಮಗೆ ಹೊಸ ಅರ್ಥಗಳನ್ನ ನಾವು ಪಡ್ಕೊಳಕ್ಕಾಗಲ್ಲ ಅನ್ನುವಂತ ಅನೇಕ ವಿಚಾರಗಳು ಅಂತ ಕಾವ್ಯದಲ್ಲಿ ನಮಗೆ ಅಡಗಿದಾವೆ. ಹೇಳ್ತಾ ನೋಡಿ, ಇದೆ ಅಗೋ ಅದೇಯೋ ಕಾಣೆ ಓ ಜೀವ ಆತ್ಮ ಆಸ್ಫೋಟ ಸ್ಫೂರ್ತಿ ಸ್ಪಂದ, ಇರುತ ತುಂಬು ನಂಬಿಗೆಯ ಬಿಂಬ ಆ ಸ್ತಂಭ ಮೂರ್ತಿ ಬಂದ. ಅಂದ್ರೆ ಕವಿತೆಯ ಕಡೆಯ ಭಾಗದಲ್ಲಿ ಬರ್ತಾವಲ್ಲ, ಯಾವ ಸ್ವರ ಇದು, ಯಾವ ಕೋಗಿಲ್ಲ, ಯಾವ ಮರವೋ ಏನು, ಯಾಕ ಹಿಂಗ ಅಸರಂತ ಕೂಗತಾದ, ಏನು ಇದಕ್ಕೆ ಬ್ಯಾನೋ, ಸುತ್ತು ಗುಡ್ಡ ನುಗ್ಗಾಗಿ ಹೋದಾವೋ ಒಗೊಟ್ಟು ಇದಕ, ಬಿಸಿಲು ಬಂದು ಕುಣಿದು ಬೆವತಾದ ಈಗ ಬಂದಾದ ಮಳೆಯ ಹರಕ. ಈಗ ಈ ಮಾತುಗಳು ಬೇಂದ್ರೆ ಕಾವ್ಯದ ಸೃಷ್ಟಿ ಮತ್ತು ಆ ಕಾವ್ಯಕ್ಕೆ ಇಡೀ ಶತಮಾನದ ಕಾಲ ಹೇಗೆ ಓಗೊಟ್ಟು ಕನ್ನಡ ಜನತೆ ಅದಕ್ಕೆ ಕಿವಿಗೊಟ್ಟಿದ್ದಾರೆ ಅನ್ನುವಂತ ಅರ್ಥಗಳು, ಮತ್ತು ಕೂಡ ಮತ್ತೆ ಈ ಮಳೆಯ ಹದ ಇದೆಯಲ್ಲ, ಬಿಸಿಲೆಲ್ಲ ಕಳೆದಿದೆ ಅಥವಾ ಏನೆಲ್ಲವೂ ಕೂಡ ಹಿಂದೆ ಸರಿದಿದೆ, ಈಗ ಮತ್ತೆ ಒಂದು ಹದ ಬಂದಿದೆ, ಓದುವುದಕ್ಕೆ ಬೇಕಾದ ಒಂದು ಹದ ಬಂದಿದೆ, ಅನುಭವಿಸಕ್ಕೆ ಬೇಕಾದಂತ ಒಂದು ಹದ ಬಂದಿದೆ, ಅಥವಾ ಈ ಕಾವ್ಯವನ್ನ ವಿಹಾರ ಮಾಡುವುದಕ್ಕೆ ಬೇಕಾದಂತಹ ಮನಸ್ಸುಗಳು ಇವತ್ತು ಸಿದ್ಧಗೊಳ್ತಾ ಇದ್ದಾವೆ. ಕೇವಲ ಕರ್ನಾಟಕದಲ್ಲ, ಭಾರತದಲ್ಲಿ ಮತ್ತು ಭಾರತದ ಆಚೆಗೂ ಕೂಡ ಬೇಂದ್ರೆಯವರ ಕಾವ್ಯವನ್ನ
ಕೇಳುವ ಹದ ನಮಗೆ ಇವತ್ತು ದತ್ತವಾಗ್ತಾ ಇದೆ. ಇಂಥ ಕಾರ್ಯಕ್ರಮಗಳ ಮೂಲಕ ಅದು ಸಾರ್ಥಕವಾಗ್ತಾ ಇದೆ ಅನ್ನುವ ನಂಬಿಕೆ ನನ್ನದು. ಆ ಹಿನ್ನೆಲೆಯಲ್ಲಿ ನನ್ನ ಸಮಯ ಮೀರಿತು ಅಂತ ಅನ್ಸುತ್ತೆ. ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದಕ್ಕೆ ಕಾರಣರಾದಂತಹ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದು ಕೆಲವು ಮಾತುಗಳನ್ನ ಆಡುವುದಕ್ಕೆ ಕಾರಣರಾದಂತ ವಂದಿಸ್ತೇನೆ. ಯಾರೋ ಬಾಗಿಲು ತಂದು ಹೊರಟರು, ನಮ್ಮ ಒಬ್ಬನೇ ಮನೆಯಲ್ಲಿದ್ದೆ, ಡಿಸ್ಟರ್ಬ್ ಆಯ್ತು, ಎಲ್ಲರೂ ಕ್ಷಮಿಸಬೇಕು, ಸಾರಿ. ಎಲ್ರಿಗೂ ನಮಸ್ಕಾರ. ಬೇಂದ್ರೆ ಅವರ ಕಾವ್ಯದ ಕುರಿತಿರುವಂತಹ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ನಾವು ಓದುಗರು ಓದಿ ಅನುಭವಿಸಿದಾಗಲೇ ಅದರ ಸೊಬಗು ಅರ್ಥವಾಗ್ತದೆ. ಕವಿಗೂ ಸಹೃದಯರಿಗೂ ಇರುವಂತಹ ಒಂದು ನಡುವಿನ ಹಂದರ ದೂರವಾದಾಗ ಮಾತ್ರ ಅದು ಸಾಧ್ಯವಾಗೋದು ಅಂತ ಕೆಲವು ಕವಿತೆಗಳನ್ನ ಓದಿ ನಾವು ಯಾವ ರೀತಿ ಕವಿತೆಯನ್ನ ಓದ್ಬೇಕು, ಯಾವ ರೀತಿಯಾಗಿ ಅರ್ಥೈಸ್ಬೇಕು ಅಂತ ಬಹಳ ಸೊಗಸಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ಅನಂತ ವಂದನೆಗಳು. ನಾನೀಗ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿರುವಂತ ರಮ್ಯಾ ವಸಿಷ್ಠ ಅವರು ನಮ್ಮ ಜೊತೆ ಇರುವುದೇ ನಮ್ಗೊಂಥರ ಖುಷಿಯನ್ನು ಕೊಡುವಂತ ಸಂಗತಿ. ಅವ್ರ ಹತ್ರ ಹೇಳಿದ್ರೆ ಒಂದು ಕಚೇರಿಯನ್ನೇ ಮಾಡಿಕೊಡ್ತಾರೆ. ಆದ್ರೆ ಸಮಯದ ಮಿತಿಯಿಂದ ನಾವು ಒಂದು ಹಾಡಿಗಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ರಮ್ಯಾ ಮೇಡಮ್, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿಕೊಂಡು ವಿಡಿಯೋ ಆನ್ ಮಾಡಿ ಒಂದು ಹಾಡನ್ನ ಹಾಡಿ ನಮ್ಮನ್ನ ರಂಜಿಸಬೇಕು, ಮನೋರಂಜನೆಯನ್ನ ನೀಡಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬೇಂದ್ರೆ ನಮ್ಮ ಸಾಹಿತ್ಯ ಜಗತ್ತಿನ, ಕನ್ನಡ ಸಾಹಿತ್ಯ ಜಗತ್ತಿನ ಮರಳಿ ಆರ್ಯ ಸಾಹಿತ್ಯ ಮರಳಿ ಮೇಡಮ್ ಸರಿಯಾಗಿ ಕೇಳ್ತಾ ಇಲ್ಲ ಮೇಡಮ್. ಕೇಳ್ತಾ ಇಲ್ವಾ? ಧ್ವನಿ ಸರಿಯಾಗಿ ಬರ್ತಾ ಇಲ್ಲ. ಈಗ ಹಾ, ಕುವೆಂಪು ವಿಶ್ವಮಾನವ ಸಂದೇಶವನ್ನು ತರದ್ರೆ ಬೇಂದ್ರೆ ವಿಶ್ವಮಾತೆಯಲ್ಲಿ ತಾನು ಒಬ್ಬನಾಗಿದ್ದಾನೆ. ಆ ವಿಶ್ವಮಾತೆಯ ಪಂಚ ಮಾತೆಗಳು ಇದು ಯಾರೆಲ್ಲ ಸೇರಿ ಸೇರಿ ಆ 5 ಮಾತೆಗಳ ಕ್ಷಮಿಸಿ ಮೇಡಮ್, ನೀವು ರಶ್ಮಿ ಅವರು ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ಮುಂದಕ್ಕೆ ಬನ್ನಿ, ಮೈಕ್ ಹತ್ರ ಬನ್ನಿ. ಅದರಲ್ಲಿ ನಿಮ್ಮ ವಾಯ್ಸ್ ಕಟ್ ಆಗಿ ಬರ್ತಾ ಇದೆ. ಹಾ, ಇನ್ ಸ್ವಲ್ಪ ಮುಂದೆ ಬನ್ನಿ. ಈಗ ಸ್ವಲ್ಪ ಸುಮಾರು ಆಗ್ತಾ ಇದೆ. ಹೌದಾ? ಹೌದು, ಇವಾಗ ಚೆನ್ನಾಗಿ ಬರುತ್ತೆ ನೋಡಿ, ಈಗ ಬರುತ್ತೆ. ಈ ಪೊಸಿಷನ್ ಬಿಟ್ಟು ಬೇರೆ ಹಿಂದೆ ಹೋಗ್ಬೇಡಿ. ಇಲ್ಲ ಇಲ್ಲ. ಹಾ, ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿ ಮಯ್ಯ ಹಿಡಿಮಣ್ಣ ಕೊಡಿ ಕಟ್ಟಿ ಭೂಮಿ ತಾಯಿ ಮಯ್ಯ ಹಿಡಿಮಣ್ಣ ಕೊಡಿ ಕಟ್ಟಿ ನಿಂತ ಮೂರ್ತಿ ನಾನು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭಾರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಭಾರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿಹ ಜ್ಯೋತಿನ ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು
ತಾಳಿ ನಾನು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಇಲ್ಲಿ ಬೇಂದ್ರೆ ಒಂದೊಂದು ತಾಯಿಯನ್ನು, ಒಂದೊಂದು ಪಂಚಭೂತದಲ್ಲಿರುವ ಒಂದೊಂದು ಭೂತವನ್ನು ತಾಯಿಯಾಗಿ ಪರಿಣಮಿಸಿ ತಾಯಿಯ ಸ್ವರೂಪವನ್ನ ಪಂಚಭೂತಗಳಲ್ಲಿ ಕಾಣ್ತಾ ಇದ್ದಾರೆ. ಹೇಗೆ ಅವ್ರು ಹೇಳ್ತಾರೆ, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿನ ಜ್ಯೋತಿ ನಾನು. ಆ ಬೆಳಕು, ಆ ಅಗ್ನಿ ತತ್ವವನ್ನ ಅಲ್ಲಿ ಕಾಣ್ತಾ ನಂತರ ಹೇಳ್ತಾರೆ, ಕನ್ನಡದ ತಾಯಿ ತಾವರೆಯ ಪರಿಮಳ. ತಾವರೆಯ ಪರಿಮಳ ಅಂತಂದ್ರೆ ಎಲ್ಲರಿಗೂ ಸನಾತನ ಧರ್ಮದಲ್ಲಿ ತಿಳಿದಿರುತ್ತೆ, ಸಹಸ್ರಾರ ಅಂತ. ಆ ಸಹಸ್ರಾರದಲ್ಲಿ ಒಂದು ಸಾಕ್ಷಾತ್ಕಾರವಾಗುತ್ತೆ. ಸಹಸ್ರಾರದಲ್ಲಿ ಬರುವ ಸಾಕ್ಷಾತ್ಕಾರದ ಆ ಕಮಲದ ಪರಿಮಳವನ್ನು ಉಂಟು ಬೀರುತಿಹ ಗಾಳಿ. ಈ ಗಾಳಿ ಏನಿದೆ ಇನ್ನೊಂದು ಭೂತ, ಆ ಭೂತವನ್ನು ಅವರು ತಾಯಿಯಾಗಿ ಕಾಣ್ತಾ ಇದ್ದಾರೆ. ಹೀಗೆ ಈ ಪಂಚ ಮಾತೆಯರನ್ನ ಅವರು ಈ ಗೀತೆಯಲ್ಲಿ ಅದ್ಭುತವಾಗಿ ನಮಗೋಸ್ಕರ ಹೇಳ್ತಾ ಇದ್ದಾರೆ. ನನ್ನ ತಾಯಿಯ ಹಾಲು ನಿತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಪಂಚ ಪ್ರಾಣಗಳಾಗಿ ಈ ಜೀವದೇಹನು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಹೃದಯ ರವೀಂದ್ರದಲ್ಲಿರುವ ನಾರಾಯಣನೇ ಹೃದಯ ರವೀಂದ್ರದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು ವಿಶ್ವದೊಳ ಗುಡಿಯಾಗಿ ಕನ್ನಡಿಸುತ್ತಿಹ ನಿಲ್ಲಿ. ವಿಶ್ವದೊಳ ಗುಡಿಯಾಗಿ ಕನ್ನಡಿಸುತ್ತಿಹ ನಿಲ್ಲಿ ಅಂಬಿಕಾ ತನಯನಿವನು. ಬೇಂದ್ರೆ ಪದಪ್ರಯೋಗ ಏನಿದೆ, ಆ ಪದಪ್ರಯೋಗ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ, ಆ ಒಂದು ಪದದಲ್ಲಿ ಹಲವಾರು ಅರ್ಥಗಳು, ಹಲವಾರು ಲೇಯರ್ಸ್ ನ ಅವರು ಅದ್ಭುತವಾಗಿ ತಗೊಂಡ್ ಬರ್ತಾರೆ. ಬೇಂದ್ರೆಯ ಈ ಕೊನೆ ಚರಣ ಏನಿದೆ, ಹೃದಯಾರ ಬಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು. ಅವರು ತಮ್ಮ ಅಂಕಿತವನ್ನ ಎಷ್ಟು ಅದ್ಭುತವಾಗಿ ಅಲ್ಲಿ ತರ್ತಾರೆ ನೋಡಿ. ದತ್ತನರನು ವಿಶ್ವದೊಳಗುಡಿಯಾಗಿ ಕನ್ನಡಿಸುತ್ತಿದ್ದ ನಿಲ್ಲಿ. ಒಂದು ಕನ್ನಡಿ ಅಂತ ಹೇಳಿದ ತಕ್ಷಣ ಬಿಂಬವೂ ಆಗತ್ತೆ, ಕನ್ನಡಿಸು ಅಂತ ಹೇಳಿದ ತಕ್ಷಣ ಅದು ಕನ್ನಡವೂ ಆಗತ್ತೆ. ಹೀಗೆ ಬೇಂದ್ರೆ he brings his motive very beautifully as ulterior and as very exterior and superior. ಅದ್ಭುತವಾಗಿರುವಂತಹ ಅವರ ಪ್ರಯೋಗ ಇಲ್ಲಿ ಒಂದು ವ್ಯಾಕರಣಕ್ಕೂ ದಾರಿ ಮಾಡ್ಕೊಡುತ್ತೆ, ಭಾವಾರ್ಥಕ್ಕೂ ದಾರಿ ಮಾಡ್ಕೊಡುತ್ತೆ. ವಿಶ್ವದೊಳ ಗುಡಿಯ ಕನ್ನಡಿಸುತ್ತಿಹ ನಿಲ್ಲಿ ಅಂಬಿಕಾ ತನಯನಿವನು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿ ದಯ್ಯ ಹಿಡಿವಣ್ಣ ಗುಡಿಗಟ್ಟಿ ನಿಂದಂತ ಮೂರ್ತಿ ನಾನು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಂದನೆಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಮೆಲ್ಲರ ಹುಡುಕಾಟದ ಉತ್ತರವಾಗಿ ಈ ಗೀತೆ ಇದೆ. ಈ ಗೀತೆಯನ್ನು ನನಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಜಿ ವಿ ಕುಲಕರ್ಣಿ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ, ಇದು ನನಗೆ ಖಂಡಿತ ಹೊಸದಲ್ಲ. ಅಲ್ಲಿ ಬಹಳ ಒಳ್ಳೆ ಕನ್ನಡ ರಸಿಕರಿದ್ದಾರೆ. ಅವರಿಗೆ ಒಂದ್ಸರಿ ಸಂಬೋಧನೆ ಮಾಡುವಂತ ಅವಕಾಶನ ನನಗೆ ಜಿ ವಿ ಸರ್ ಮಾಡಿಕೊಟ್ಟಿದ್ರು. ವಂದನೆಗಳು. ತುಂಬಾ ಒಳ್ಳೆ ಸಂಕೀರ್ಣ ಇದು, ತುಂಬಾ ಒಳ್ಳೆ ಸೆಮಿನಾರ್ ನಡೀತಾ ಇದೆ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು.
ಖಂಡಿತ ಈ ಮಾಲಿಕೆಯಲ್ಲಿ ನಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ನಿಮ್ಗೆ ನಾವು ಕೃತಜ್ಞರಾಗಿದ್ದೇವೆ ಮೇಡಮ್. ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಡೀ ಈ ಒಂದು ಬೇಂದ್ರೆ ಕಾವ್ಯ ವಿಹಾರ ಮಾಲಿಕೆಯುದ್ದಕ್ಕೂ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆ ಕವಿತೆಗಳ ಕಾವ್ಯದ ಒಂದು ಸೊಬಗನ್ನ ಬಣ್ಣಿಸ್ತಾ ಹೋದವರು ನಮ್ಮ ಗುರುಗಳಾಗಿರುವಂತಹ ಬೇಂದ್ರೆಯವರ ಪರಮಾಪ್ತರಾಗಿರುವಂತಹ ಡಾಕ್ಟರ್ ಜಿ ವಿ ಕುಲಕರ್ಣಿ ಸರ್. ಅವರು ತುಂಬಾ ಮಾತಾಡಿದ್ದಾರೆ, ತುಂಬಾ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ, ಇನ್ನೂ ಕೂಡ ಹೇಳಲಿಕ್ಕಿದ್ದಾರೆ. ಇವತ್ತು ಕೇವಲ 10 ನಿಮಿಷದಲ್ಲಿ ಮಾತ್ರ ಅವರು ತಮ್ಮ ಮಾತುಗಳನ್ನ ಮುಗಿಸ್ಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಬೇಂದ್ರೆಯವರ ಕುರಿತು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ ಸಮಯದ ಪರಿವೆ ಇರುವುದಿಲ್ಲ ಎನ್ನುವ ಕಾರಣದಿಂದ ನಾನು ಮೊದಲೇ ಅವರಿಗೆ ಸಮಯವನ್ನ ನೆನಪಿಸಿರುವಂತದ್ದು. ಸರ್, ದಯವಿಟ್ಟು ತಮ್ಮ ಕೆಲವು ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ, ಸಾಹಿತ್ಯ ಸಂಗಮ ಹಾಗೂ ವಿವಿಡ್ ಲಿಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ, ಈ ಉದ್ಘಾಟನೆಯ ಸಮಾರಂಭಕ್ಕೆ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನನಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನಾನು ಡೆಫಿನೆಟ್ಲಿ 10 ನಿಮಿಷಕ್ಕಿಂತ ಹೆಚ್ಚು ಮಾತಾಡೋದಿಲ್ಲ. ಇದರಲ್ಲಿ ಒಂದು ಮಾತು ಹೇಳಬೇಕು, ಏನಂದ್ರೆ 100 ಮರ 100 ಸ್ವರ ಒಂದೊಂದು ಅತಿ ಮಧುರ ಅಂತ ಬೇಂದ್ರೆಯವರು ಹಾಡಿದ್ದಾರೆ. 1956ರಿಂದ 60ನೇ ಇಸ್ವಿವರೆಗೆ 4 ವರ್ಷ ನಾನು ಬೇಂದ್ರೆಯವರ ಜೊತೆಗೆ ಕಳೆದೆ ಅನ್ನೋಂಗಿಲ್ಲ. ನಾನು ಗಳಿಸಿದೆ, ಅವ್ರ ಜೊತೆಗೆ ಸಮಯ ಕಳೆಯಲಿಲ್ಲ, ನಾನು ಗಳಿಸಿದೆ. ವರುಷಗಳು ಅಲ್ಲವು, ಹರುಷಗಳು. 4 ವರ್ಷ ನಾನು ಬೇಂದ್ರೆಯವರ ಸಾನ್ನಿಧ್ಯ, ಸಾಮೀಪ್ಯ ಪಡೆದೆ. ಅವರ ದರ್ಶನ, ಸಂದರ್ಶನ, ಮಾರ್ಗದರ್ಶನ ಮತ್ತು ಆಶೀರ್ವಾದ ಗಳಿಸಿದ ದಿನಗಳು. 1000 ನೆನಪುಗಳಿವೆ, ಸಾವು ಇರದ ನೆನಪುಗಳಿವೆ. 100 ಕವಿತೆಗಳನ್ನ ಅವರ ಸಿರಿಕಂಠದಿಂದ ನಾನು ಕೇಳಿದ್ದೇನೆ. 100 ಕವಿತೆಗಳನ್ನ ಅವ್ರ ಬಾಯಿಂದ ಕೇಳಿದ್ದೇನೆ. ಆ ನೆನಪುಗಳು ಇನ್ನೂ ಹತ್ಸಗೆ ಇವೆ. ನಾನು ಕವಿ, ನೀನು ಕಿವಿ ಅಂತ ಹೇಳಿದ್ರು ನನಗೆ. ನಾನು ಕವಿ, ನೀನು ಕಿವಿ ಅಂತ ಹೇಳಿದ್ರು. ಆಗ ನಾನು ಅವ್ರಿಗೆ ಹೇಳಿದೆ, ನೀವು ಗುರು ತಾಯಿ, ನಾನು ಕರು ಜೀವಿ. ನೀವು ಗುರು ತಾಯಿ, ನಾನು ಕರು ಜೀವಿ ಅಂತ ಹೇಳಿದೆ. ಈ ಸಂಗಮ ಇದೆ, 3 ಸಂಸ್ಥೆಗಳು ಕೂಡಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಮಾತು ನಾನು ಹೇಳ್ಬೇಕು, ಈಗಾಗಲೇ 6 ಸೆಷನ್ ಆಗಿವೆ ರೆಕಾರ್ಡಿಂಗ್. ಅದ್ರಲ್ಲಿ 1.5 ಗಂಟೆಯ 6 ಸೆಷನ್ದಲ್ಲಿ 1 ತಾಸಿನಂತೆ ನಾನು 6 ತಾಸು ಮಾತಾಡಿದ್ದೇನೆ. ಆದ್ರಿಂದ ನಾನು ಈಗ ಹೆಚ್ಚು ಮಾತಾಡುದಿಲ್ಲ, ಇನ್ನು ಮುಂದೆ ಮಾತಾಡುದಿದೆ. ಈ ಸಂಗಮದ ಬಗ್ಗೆ ಒಂದು ವಚನ ಬರೆದಿದ್ದೇನೆ, ಅದನ್ನು ಓದ್ತೇನೆ. ಗಂಗೆ ಯಮುನೆ ಕೂಡಿ ಹರಿದು ಸಂಗಮ ಜಲ ಕರಿದು ಬೀಳಿದು. ಬೇಂದ್ರೆಯವರು ಹಾಡು. ಗಂಗೆ ಯಮುನೆ ಕೂಡಿ ಹರಿದು ಸಂಗಮ ಜಲ ಕರಿದು ಬೀಳಿದು ಎಂದು ಹಾಡಿದರು ಬೇಂದ್ರೆ. ಅಲ್ಲಿ ಅವರು ದೀಪ ತೇರಿ ಬಿಟ್ಟರು. ಇಂದಿಗೂ ಆ ದೀಪ ನಮಗೆಲ್ಲ ಬೆಳಕು ನೀಡುತ್ತಿದೆ. ಇದು ಸತ್ಯ, ಇದು ಬರೀ ಬೆಳಗಲ್ಲು ಅಣ್ಣ ಎಂದವರು ಬೆಳಕಿನ ಕವಿ ಬೇಂದ್ರೆ. ಬೆಳಕಿನ ಕವಿ ಬೇಂದ್ರೆ. ಅಣ್ಣ ಎಂದು ಕೂಡಲೇ ಬೇಂದ್ರೆಯವರು ನೆನಪಾಗ್ತಾರೆ ನನಗೆ. ಮನೆಯವರಿಗೆ ಅಣ್ಣ ಆಗಿದ್ದರು, ಆಪ್ತರಿಗೆ, ಶಿಷ್ಯರಿಗೂ ಕೂಡ ಅಣ್ಣ ಅಂತ ನಾವು ಕರೀತಿದ್ವಿ. ಹಿರಿಯಣ್ಣನೇ ಆಗಿದ್ದರು. ಜ್ಞಾನನಿಧಿ, ತಪೋನಿಧಿ, ಕಾವ್ಯನಿಧಿಯಾದ ಗುರುಗಳು ನಮಗೆ ದತ್ತದ್ದು ನಮ್ಮ ಭಾಗ್ಯವಾಗಿತ್ತು. ಅವರ ಯುಗದಲ್ಲಿ, ಇದು ಬೇಂದ್ರೆ ಯುಗ, ಅವರ ಯುಗದಲ್ಲಿ ಬದುಕಿದ್ದು ನಮ್ಮ ಪುಣ್ಯವಾಗಿತ್ತು. ಸಂಗಮ ಎಂದೊಡನೆ ಪ್ರಯಾಗದ ನೆನಪಾಗುತ್ತದೆ. ಸಂಗಮ ಎಂದೊಡನೆ ಪ್ರಯಾಗದ ನೆನಪಾಗುತ್ತದೆ. ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿಯರ ಸಂಗಮ. ಸರಸ್ವತಿ ಗುಪ್ತಗಾಮಿನಿ. ಕಂಗಳಲ್ಲಿ ಗಂಗಾ ಯಮುನಾ ಹರಿಯುವಾಗ ಒರೆಸಲು ಸರಸ್ವತಿಯೇ ಬೇಕು. ಕಣ್ಣಿನಲ್ಲಿ ಗಂಗಾ ಯಮುನಾ ಹರಿಯುವಾಗ ಒರೆಸಲು ಸರಸ್ವತಿಯೇ ಬೇಕು, ಉದ್ಭವಿಸಬೇಕು. ನಮ್ಮೊಳಗಿನ ಸರಸ್ವತಿಯನ್ನು ನಾವು ಆಹ್ವಾನಿಸಬೇಕು. ಸರಸ್ವತಿ ಸುಪ್ತಳಾಗಿದ್ದಾಳೆ. ಸರಸ್ವತಿ ಸುಪ್ತಳಾಗಿದ್ದಾಳೆ, ನಮ್ಮೊಳಗಿನ ಕುಂಡಲಿನಿಯಾಗಿದ್ದಾಳೆ. ಅವಳನ್ನು ಆರಾಧಿಸಬೇಕು, ಜಾಗೃತಗೊಳಿಸಬೇಕು. ಸಾಧಿಸಲು ಯೋಗ ಮಾರ್ಗ ಅನುಸರಿಸಬೇಕು. ನಾವು ಸುಜ್ಞಾನಿಗಳಾಗಬೇಕು. ಜ್ಞಾನಕ್ಕಿಂತ ಪವಿತ್ರವಾದ್ದು ಇನ್ನೊಂದಿಲ್ಲ. ಅದಕ್ಕೆ ಸರಸ್ವತಿ ಶರಣು, ಸರಸ್ವತಿಗೆ ಶರಣು. ಬೇಂದ್ರೆಯವರನ್ನ ಕುರಿತು ನಾನು 4 ಗ್ರಂಥಗಳನ್ನು ಬರೆದಿದ್ದೇನೆ. ಅದರಲ್ಲಿ ಅನೇಕ ಮಾತುಗಳನ್ನ, ಅವ್ರ ಬಾಯಿಂದ ಕೇಳಿದ ಮಾತುಗಳನ್ನ, ಅನೇಕ ಇವುಗಳನ್ನ ನಾನು ಹೇಳಿದ್ದೇನೆ. ಅವ್ರು ಮೊದಲು ಭೇಟಿಯಾದ್ದು 46ನೇ ಇಸ್ವಿಯಲ್ಲಿ, ನಾನು 9 ವರ್ಷದ ಹುಡುಗ. ಆವಾಗ ಮರುದಿವ್ಸ ಭೇಟಿಯಾದ್ದು ಕಥೆಯಾದ ಹುಡುಗಿ ಏನು ಕಥೆ ಬರ್ತಾರೆ, ಆ ಶಾಂತ ಅವ್ರ ಮನೆಯಲ್ಲಿದ್ದೆ, ಅಲ್ಲಿ ಊಟ ಮಾಡಿದಾಗ ಭೇಟಿಯಾದ್ದು. ಆಮೇಲೆ 10 ವರ್ಷದ ತರುವ 56ರಲ್ಲಿ ಗೋಕಾಕರ ಮನೆಯಲ್ಲಿ ಭೇಟಿಯಾದೆ. 56ರಿಂದ 60ರವರೆಗೆ 4 ವರ್ಷ
ಸತತವಾಗಿ ಅವ್ರ ಜೊತೆಗಿದೆ, ಅವರ ಶಿಷ್ಯತ್ವವನ್ನು ವಹಿಸಿದೆ. ನನಗೆ ಅವರು ಕಾವ್ಯನಾಮ ಅವ್ರು ಕೊಟ್ರು. ನಾನು ಕೋಗಿಲೆಯ ಬಗ್ಗೆ ಕವಿತೆ ಬರೆದಾಗ ಈ ಜೀವಿಗೆಲ್ಲ ತಾಯಿ ಅಂತ ಹೇಳಿ ಮೇಲೆ ನೀನು ಜೀವಿ ನನ್ನ ಕಾವ್ಯನಾಮ ಅಂತ ಹೇಳಿದ್ರು. ಕನಸಿನಲ್ಲಿ ಬಂದು ಹಿಗ್ಗಿನ ಹೂಜೆ ಅಂತ ಒಂದು ಪದ್ಯ ಬರೆಸಿದ್ರು. ಅದ್ರ ಬಗ್ಗೆ ಒಂದು ತಾಸು ಮಾತಾಡ್ಬೋದು, ಅಷ್ಟು ಅದ್ಭುತವಾದ ಪದ್ಯವನ್ನ ಕನಸಿನಲ್ಲಿ ಬಂದು ಇಂಗ್ಲಿಷ್ ಪದ್ಯ ಹೇಳಿದ್ರು. ಅದರ ಅನುವಾದವನ್ನು ತಾವೇ ಮಾಡಿದ್ರು. ಅದು ನನಗೆ ಅದು ಸರಿಯಾಗಿ ಅರ್ಥ ಕೂಡ ಆಗ್ತಿದ್ದಿಲ್ಲ. ಕನಸಿನಲ್ಲಿ ಬಂದು ಹೇಳಿದ್ರು, ಎಲ್ಲ ನೋಟ್ಸ್ ಬರ್ಕೊಂಡಿದ್ದೆ. ಎಕ್ಸ್ಪಾನ್ಷನ್ ಇನ್ ಬ್ಲೂಮ್ ಇಂಟು ಎ ಜಾರ್ ಆಫ್ ಎಕ್ಸೆಲ್ ಅಂತ ಬೇರೆ ಹೇಳಿದ್ರು. ಆಮೇಲೆ 4 ಕವಿತೆ ಇತ್ತು. ಅಲ್ಲ ಇದನ್ನ ದಯಮಾಡಿ ಒಂದು ಕೆಲಸ ಮಾಡು, ನೀನ್ ನೋಟ್ಸ್ ಬರ್ದಿಯಲ್ಲ, ಇದ್ರ ಮೇಲೆ ಒಂದು ಪದ್ಯ ಬರೆದು ಬಿಡು ಅಂತ ಹೇಳಿದ್ರು. ನಾನು ಪದ್ಯ ಹೇಗೆ ಬರಲಿ, ಒಂದ್ 8 ಸ್ಟಾನ್ಸ ಪದ್ಯ ಬರೀ, ಪ್ರಶ್ನೆ ಉತ್ತರದಲ್ಲಿ ಬರಿ ಅಂತ ಹೇಳಿದ್ರು. ಎಕ್ಸ್ಪಾನ್ಷನ್ ವಿಲ್ ಬ್ಲೂಮ್ ಇಂಟು ಎ ಜಾರ್ ಆಫ್ ಎಕ್ಸ್ಟಸಿ, ಇದು ಹೇಗೆ ಅನುವಾದ ಮಾಡ್ಲಿ ಅಂತಂದ್ರೆ, ನಾ ಅನುವಾದ ಮಾಡಿಕೊಡ್ತೀನಿ, ಉಳಿತೆಲ್ಲ ನೀವು ಮಾಡು ಅಂತ ಹೇಳಿದ್ರು. ಅವ್ರೇನ್ ಹೇಳಿದ್ರು ಅಂದ್ರೆ, ಹಿರಿಯ ಹಿಗ್ಗಿನ ಹೂಜೆಯಾಗುವುದು ಹೂಗೊಂಡು ಹೊರವು. ನೋಡಿ, ಬೇಂದ್ರೆ ಅವರ ಶಬ್ದಗಳ ಮೇಲೆ ಕಮಾಂಡ್ ನೋಡಿ. ಎಕ್ಸ್ಪಾನ್ಷನ್ ಅಂದ್ರೆ ಹಿರಿಯ ಹಿಗ್ಗು ಅಂತಾರೆ, ಹೂಜೆಯಾಗುವುದು ಹೂಗೊಂಡು ಹೊರವು ಅಂತ ಹೇಳಿದ್ರು. 4 ಸತಿ ಅನುವಾದ ಮಾಡಿದಾಗ ಅವ್ರ ಮನೆಗೆ ಹೋಗಿ ಅನೇಕ ಕವಿತೆಗಳನ್ನ ಅವ್ರು ಇದು ಮಾಡಿದ್ವಿ. ಬಂಡರ್ ಕವಿತೆ ಅದನ್ನ ನಾನು ಮೊದಲ ಸಲ ಅದನ್ನ ಪೇಪರ್ದಲ್ಲಿ ಬರೆದೆ. ಆಮೇಲೆ ಹುಬ್ಬಳ್ಳಿ ಅವ ಪದ್ಯದ ಬಗ್ಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ನೀ ಹಿಂಗ ನೋಡ್ಬೇಡ ನನ್ನ ಈ ಪದ್ಯದ ಅನೇಕ ಆಯಾಮದಿಂದ ಚರ್ಚೆ ಮಾಡಿದ್ದೇವೆ. ಹಕ್ಕಿ ಹಾರತಿ ನೋಡಿದ ಅದ್ಭುತ ಗೀತ. ಅದರಲ್ಲಿ ರಾಮಚಂದ್ರನ್ ಅವರು ಹಿಂದೂದಲ್ಲಿ ಬಹಳ ದೊಡ್ಡ ಆರ್ಟಿಕಲ್ ಬರ್ತಾರೆ ಈ ಪುಸ್ತಕದ ಬಗ್ಗೆ. ಅಂದ್ರೆ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ತಪ್ಪು ಅರ್ಥ ಮಾಡಿದ್ದಕ್ಕೆ ಜೀವಿ ಅವರು ಸರಿಯಾದ ಅರ್ಥ ಕೊಟ್ಟಿದ್ದಾರೆ. ಆದ್ರಿಂದ ಜೀವಿ ಅವ್ರದ್ದು ಓದ್ಲೇಬೇಕು ಪುಸ್ತಕ ಅಂತಂದು ದೊಡ್ಡ ವಿಮರ್ಶಕರು ನನಗೆ ಕಾಂಪ್ಲಿಮೆಂಟ್ ಕೊಟ್ಟು ನನಗೆ ಬಹಳ ಸಂತೋಷ ಆಯ್ತು. ರುದ್ರವೀಣೆಯಲ್ಲಿ ಬರ್ತದೆ 4 ಕಾಣೆ ರುದ್ರವೀಣೆ. ನಾನಂದೆ ಅಣ್ಣ, ಇದರಲ್ಲಿ ಒಂದು ಚಂದ್ರ ದೋಷ ಇದೆ ಅಂದೆ. ಏನು ಅಂದ್ರೆ, ಸಾಯಲಾರ್ದು ಅಳುತ್ತಿವೆ 4 ಮಾತ್ರ ಗಣ, ಇದು ಹೇಗ್ ಬಂತು, ಈ ಛಂದಸ್ ಕೊಡುವುದಿಲ್ಲ ಅಂದಾಗ, ಇಲ್ಲ ಅದು ಅರಳುತ್ತಿವೆ, ಅದು ತಪ್ಪು ಮಿಟ್ಟಿಯಾಗಿತ್ತು ಅಂತ ಹೇಳಿದ್ರು. ನಾನು ಲೇಖನ ಬರೆದಾಗ ನಮ್ಮ ವಾಮನ ಬೇಂದ್ರೆ ಅವ್ರಿಗೆ ಆಶ್ಚರ್ಯ ಆಯ್ತು, ಇದು ಹೇಗೆ ಎಲ್ಲ ಪುಸ್ತಕದಲ್ಲಿ ಹಾಗೆ ಪ್ರಿಂಟ್ ಆಗ್ತದೆ ಅಳುತ್ತಿವೆ ಅಂತ. ಅವಾಗ ಅವರು ಮ್ಯಾನ್ಸ್ಕ್ರಿಪ್ಟ್ ನೋಡಿದಾಗ ನೋಡಿದ್ರು ಅರಳುತ್ತಿವೆ ಅಂತಿತ್ತು. ಅದರಿಂದ ನನಗೆ ಇಂಥ ಅನೇಕ ಮಾತುಗಳು ಜೀವನದಲ್ಲಿವೆ, ಅವುಗಳ ಬಗ್ಗೆ ನಾನು ಆಮೇಲೆ ನನಗೆ ಇಷ್ಟಕ್ಕೆ ಇಲ್ಲ. ನಾನಿದ್ದದ್ದು 4 ವರ್ಷ, ಅವರ ಜೊತೆಗಿದ್ದವರು ದಿವಾಣಜಿ 12 ವರ್ಷ ಅವ್ರ ಜೊತೆಗಿದ್ರು. ಹೈಸ್ಕೂಲ್ ನಲ್ಲಿ ಇದ್ರು, ಕಾಲೇಜಲ್ಲಿ ಇದ್ರು, ಅವ್ರ ಜೊತೆ ಸಾಂಪ್ರದಾಯಿಕ ಆಗಿದ್ರು. ಅವ್ರು ಏನ್ ಬರೆದಿದ್ರ ಅದನ್ನ ನಾನಂದ್ರೆ ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಒಂದ್ ದಿವಸ ಸೊಲ್ಲಾಪುರಕ್ಕೆ ಹೋಗಿ 1-2 ತಾಸು ಅವರು ಅನೇಕ ಮಾತುಗಳನ್ನ ಬೇಂದ್ರೆಯವ್ರ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನ ಇದು ಮಾಡಿದೆ. ಅದು ಒಂದಕ್ಕೆ ಬಿಡ್ಲಿಲ್ಲ. ವೆಂಕಟೇಶ್ ಲಕ್ಷ್ಮಣ ಜೋಶಿ ಅನ್ನೋರು ಮಾತೃಭಾಷೆ ಕನ್ನಡ, ಅದರ ಮರಾಠಿ ಟೀಚರ್ ಆಗಿದ್ರು, ಒಳ್ಳೆ ಕವಿ ಆಗಿದ್ರು ಮರಾಠಿಯಲ್ಲಿ. ಅವರು 4 ತಾರ್ ಅಂತ ಅನುವಾದ ಮಾಡಿದ್ರು. ಅದ್ರ ಬಗ್ಗೆ ಬಹಳ ಅದ್ಭುತವಾದಂತ ಲೇಖನವನ್ನು ಬರೆದೆ. ಶಂಕರ ಮೊಕಾಶಿ ಅವ್ರ ಬಗ್ಗೆ ಬರೆದೆ. ಶಂಕರ ಮೊಕಾಶಿ ಹೇಳಿದ ಒಂದು ಮಾತು ಹೇಳ್ಬೇಕು, ಯಾವುದೇ ಒಬ್ಬ ಕವಿಯ ಬಗ್ಗೆ ಇಡೀ ಜೀವಮಾನವನ್ನೇ ನಾವು ಕಳೆಯಬಹುದು ಅಂತ ಕವಿ ಅಂದ್ರೆ ಬೇಂದ್ರೆ ಅಂತ ಹೇಳಿದ್ದಾರೆ. ಅದು ನಿಜ. ಆಮೇಲೆ ಕೀರ್ತನಾಥ್ ಕುರ್ತಕೋಟಿ ಅವರು, ಅವರ ಸ್ವಪ್ನದಲ್ಲಿ ಒಂದೇ ಸಲ ಬಂದಿದ್ರಂತೆ, ಅದ್ರ ಬಗ್ಗೆ ನಾನು ಬರೆದಿದ್ದೇನೆ, ಅವರನ್ನ ಇಂಟರ್ವ್ಯೂ ಮಾಡಿದ್ದೇನೆ. ಆಮೇಲೆ ವಾಮನ ಬೇಂದ್ರೆ ಅವ್ರ ಬಗ್ಗೆ ಬಹಳ ದೀರ್ಘವಾದ ವಿಮರ್ಶೆ, ಬಹಳ ದೊಡ್ಡ ಲೇಖನವನ್ನು ಬರೆದೆ. ಧನಂಜಯ ಗೋವಿಂದಾಚಾರ್ಯ ಯಾವ ರೀತಿ ಬೇಂದ್ರೆ ಅವರಿಗೆ ಮೋಹ ಇತ್ತು, ಅವ್ರು ಯಾವ ರೀತಿ ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಬರೆದಿದ್ದೇನೆ. ಸುರೇಶ್ ಕುಲಕರ್ಣಿ ಅವರು ಕಲಾವಿದ, ಅವರು ಬೇಂದ್ರೆ ಅವರ ಬಗ್ಗೆ ಅವರಷ್ಟು ಚಿತ್ರ ಯಾರು ತಿಳಿದಿಲ್ಲ, ಅದ್ರ ಬಗ್ಗೆ ಕೂಡ ಬರೆದೆ. ಕೆ ಶರ್ಮಾ, ನಾನು ಹೇಳಿದ್ನಲ್ಲ, ಒಂದು ಜೋಕ್ ನೆನಪಾಗ್ತದೆ. ಯಾರೋ ಒಬ್ರು ಕೇಳಿದ್ರು, ನಮ್ಮ ಗೌರೀಶ್ ಕಾಯ್ಕಿಣಿಯವರ ಗ್ರೇಟೆಸ್ಟ್ ಗಿಫ್ಟ್ ಯಾವುದು ಅಂತ. ಅವಾಗ ಯಾರು ಅಂದ್ರೆ ಜಯಂತ್ ಕಾಯ್ಕಿಣಿ ಅಂತ ಹೇಳಿದ್ರು. ಜಯಂತ್ ಕಾಯ್ಕಿಣಿ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಫಿಲ್ಮ್ ಅಂತ. ಹಾಗೆ ಜಿ.ವಿ. ಕುಲಕರ್ಣಿ ಗ್ರೇಟೆಸ್ಟ್ ಗಿಫ್ಟ್ ಏನು ಅಂತಂದ್ರೆ ಶರ್ಮಾನ್. ಶರ್ಮಾನ್ ನಾನು ಬೇಂದ್ರೆ ಅವರು ಶಿಷ್ಯ ಮಾಡಿದ್ದು ಆ ಒಂದು ದೊಡ್ಡ ಇದು. ಯಾವಾಗ್ಲೂ ಬೇಂದ್ರೆ ಹೇಳ್ತಾ ಇದ್ರು, ಜಿ.ವಿ. ನನಗೆ ದತ್ತಪುತ್ರನ ತಂದ್ಕೊಟ್ಟ. ಶರ್ಮಾ ಅವರ ಮಾತೃಭಾಷೆ ತೆಲುಗು, ಅವ್ರಿಗೆ ಕನ್ನಡ ಬರೀಲಿಕ್ಕೆ ಕೂಡ ಬರ್ತಿದ್ದಿಲ್ಲ. ನನ್ನ ಕ್ಲಾಸ್ಮೇಟ್ ತಪ್ಪಿಗೆ ನಾನು ಕವಿತೆ ಓದಿದ್ರು, ಕವಿತೆ ವಿಮರ್ಶೆ ಮಾಡಿದ್ರು, ಅವರು ಕವಿತೆ ಬರ್ಲಿಕ್ಕೆ ಶುರು ಮಾಡಿದ್ರು. ಬೇಂದ್ರೆ ಅವ್ರು ಭೇಟಿ ಆದ್ಮೇಲೆ ಸಂಪೂರ್ಣ ಕಾವ್ಯಮಯವಾದ್ರು, ನಾಟಕ ಬರೆದ್ರು, ಕವಿತೆ ಬರೆದ್ರು, ಅವರ ವಿಮರ್ಶೆ ಬರೆದ್ರು. ಅವ್ರ ಬಗ್ಗೆ ಅದ್ಭುತವಾದಂತಹ 2 ಗ್ರಂಥಗಳನ್ನು ಹೊರತಿದ್ದಾರೆ. ಅದ್ರ ಬಗ್ಗೆ ಮತ್ತೊಮ್ಮೆ ಯಾವ್ದಾದ್ರು ಅವಕಾಶ ಮಾತಾಡೋಣಂತೆ. ಆಮೇಲೆ ದರ್ಶನ ಅನ್ನುವಂತ ಭಾಗದಲ್ಲಿ ನಾನು ಅನೇಕ ಇವುಗಳನ್ನು ಬರೆದಿದ್ದೇನೆ. ಓ ಇರುವೆ ಎಲ್ಲಿರುವೆ, ನಾನು ಸಕ್ಕರೆ ಕರುವೆ, ಬಲೆ ಇರುವೆ ಇದ್ದಲ್ಲಿಯೇ ಬರುವೆ ಅಂತ. ಈ ಕೆಲವು ಪದ್ಯಗಳಂತೂ ಅನೇಕ ಸಲ ಮತ್ತೆ ಮತ್ತೆ ನನಗೆ ಓದಿ ಹೇಳಿದ್ದಾರೆ. ವಿಧವೇ ಅದ್ಭುತವಾದ ಪದ್ಯ ನಾನು ಕೋಟ್ ಮಾಡ್ಬೇಕಂತ ಬರ್ಕೊಂಡು ಬಂದಿದ್ದೆ. ಆದ್ರೆ ರೆಡ್ಡಿ ಅವರಾಗಿ ನಾನು ಕೋಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಾನು 10 ನಿಮಿಷ ಟೈಮ್ ಮಾಡಿದೆ. ಆದ್ರಿಂದ ಆಮೇಲೆ ಬೆಳದಿಂಗಳ ನೋಡ, ಹುಣಸಿಯ ಚಿಗುರು, ಇವೆಲ್ಲ ಈ ಅನೇಕ ಮಾತುಗಳು. ಕಗ್ಗ ಏನು ಅದ್ಭುತವಾದ ಪದ್ಯ. ಅಂಬಿಕಾತಿನ ಕಟ್ಟಿದ ಕಗ್ಗ, ಜಗ್ಗ ಬೇಡದು ಹಿಗ್ಗ ಮುಗ್ಗ ಅಂತ ಬರೀತಾರೆ. ಆಮೇಲೆ ಕರಡಿ ಕುಣಿತ ಅನ್ನುವಂತ ಅದ್ಭುತ ಪದ್ಯ. ಅಂಗದೇವ ಪಾಸ್ ಸೃಷ್ಟಿ, ಅಪಾರ್ಥ ಸಮೀಕ್ಷಕರಿಗೆ ಒಂದು ಸುಂದರವಾದ ಪದ್ಯ ನೋಡಿ. ಅದೇನಂತಾರೆ ಅಂದ್ರೆ, ನನ್ನಿ ನುಡಿ ನನ್ನಿ ನುಡಿ ನನ್ನಿ ನುಡಿ ನನ್ನಿ ನುಡಿ ದೇವರ ಒಡನಾಡಿ ಕಿಡಿ ಉದುರಿಸಿ ಸಿಡಿವಿರಿಗೋ, ಸಿಡಿವಿತ್ತಿರಲ್ಲ ಸಿಡಿವಿರಿಗೋ ನೆರಳಿಗೆ ಬಡಿದಾಡಿ
ಕೇಳದ ನುಡಿ ಕಾಣದ ನಡೆ ಒಳಿತಿಗೆ ಕಿಡಿಗೇಡಿ, ಕನ್ನಡವಿದೆ ಕನ್ನಡಿ ಇದೆ ಕಣ್ಣಿದ್ದರೆ ನೋಡಿ. ಈ ಪದ್ಯವನ್ನ ಅವರು 2-3 ಸಲ ಓದಿ ತೋರಿಸಿದ್ರು. ಅವಾಗ ನಾ ಕೇಳಿದೆ, ಇದು ನೀವು ಮತ್ತೆ ಮತ್ತೆ ಈ ರಿಪೀಟ್ ಯಾಕೆ ಮಾಡಿದ್ರಿ? ನನ್ನಿ ನುಡಿ ಅಂತ 2 ಸಲ ಯಾಕೆ ಮಾಡಿದ್ರಿ? ಅಲ್ಲ, ನಿನಗೆ ಅದಕ್ಕೆ ಬೇರೆ ಅರ್ಥ ಇದೆ ಗೊತ್ತಿಲ್ವಾ ಅಂತ ಕೇಳಿದ್ವಿ. ಬಾಳ ಹೇಳಿದ್ರು, ಬಾಳ ತಂದ್ಕೊಡ, ಅವ್ನು ಡಿಕ್ಷನರಿ ತಂದ್ಕೊಡು, ಅವ್ನು ಕಿಟಲ್ ಡಿಕ್ಷನರಿ ತಂದ್ಕೊಡು. ನನ್ನಿ ಅಂತ ಕೂಡಲೇ ಅದ್ರ ಮುಂದೆ ಓದು ಅಂತ. ನನ್ನಿ ಅಂದ್ರೆ ಟ್ರೂತ್, ಸರ್ಟೆಂಟಿ. ನನ್ನಿ ಕೊಡು ಅಂದ್ರೆ ಮಾತು ಕೊಡು, ಗಿವ್ ಅಶ್ಯೂರೆನ್ಸ್, ಪ್ರಾಮಿಸ್. ನನ್ನಿ ವಾತು ಅಂದ್ರೆ ಟ್ರೂತ್ಫುಲ್ ವರ್ಡ್ ಅಂತ ಅರ್ಥ ಇತ್ತು. ಆದ್ರಿಂದ ನನ್ನಿ ಅಂದ್ರೆ 2 ಸಲ ರಿಪೀಟ್ ಅಲ್ಲ. ಅದ್ರಿಂದ ಬೇಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅನೇಕ ರೀತಿ ನೋಡ್ತೀವಿ. ಇಲ್ಲಿ ಯಾಕೆ ರಿಪೀಟ್ ಮಾಡಿದಾರೆ ಅದೊಂದು ಕಾರಣ ಇರ್ತದೆ. ಅದರಿಂದ ಆಮೇಲೆ ಸಾತ್ವಿಕ ಸಂಪತ್ತಿತ್ತು ಅವರಲ್ಲಿ, ಸಾತ್ವಿಕವಾದ ಸಂತಾಪ. ಮುನಿಯದಿರು ಮೌನವಿರಿ, ಕಿವುಡರಿರ ಕುರುಡರಿರ ಮೂಕತ್ವ ವೆಲೇಸು. ಅಂದ್ರೆ ಕೆಲವು ಕ್ರಿಟಿಕ್ಸ್ಗೆ ಅವರು ಬಹಳ ಕಠೋರವಾಗಿ ಉತ್ತರ ಹೇಳ್ತಾರೆ. ಏನಂದ್ರೆ, ಮುನಿಯದಿರಿ ಸಿಟ್ಟಿಗೇಳಬೇಡಿ, ಮೌನವಿರಿ ಮೌನವಾಗಿರಿ, ನೀವು ಕೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿ ಅಲ್ಲ ಅಂತ ಹೇಳಿದ್ರೆ. ಕಿವುಡರಿರ ನೀವು ಕಿವುಡರಿದ್ದೀರಿ, ನೀವು ಕುರುಡರಿದ್ದೀರಿ, ಇದೇ ಮೂಕತ್ವ ವೆಲೇಸು. ಮೊಂಡರಿರ ಎಳವರಿರ ಕುಂಟುತ ಕುಣಿಯುವರಿ, ಸಗ್ಗವುದು ಅಂದು ಉರಿದ ಹಗ್ಗ. ನೀವೇನು ಸ್ವರ್ಗ ಅಂತ ಹೇಳಿದ್ರಿ, ಅದು ಉರಿದ ಹಗ್ಗ, ಅದು ನರಪೇತ ನರಕದಲ್ಲಿ ಹೊಸೆಯದಿರಿ ನಿಮ್ಮ ಕಗ್ಗವನ್ನ ಹಸಿ ಬೆಳೆ ಅಂತ ಹೇಳ್ತಾರೆ. ನರಸಿಂಹ ಸ್ತೋತ್ರದ ಬಗ್ಗೆ ಅಮರಖ್ಯಾಮನ ಬಗ್ಗೆ ಬಹಳ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ. ಅದನ್ನ ನಾನು ಓದಿಕ್ಕಿರಲಿಲ್ಲ. ಬೇಂದ್ರೆ ಅವರ ನೆನಪುಗಳ ಬಗ್ಗೆ, ಬೇಂದ್ರೆ ಮತ್ತು ರಾನಡೆ ದೊಡ್ಡ ತತ್ವಜ್ಞಾನಿಯವರು, ಅವರ ಸಂಬಂಧ ಹೇಗಿತ್ತು, ಅವರು ನನ್ನ ಮತ್ತು ಅವರು ಇದು ಅದರ ಬಗ್ಗೆ ಬರೆದಿದ್ದೇನೆ. ಬೇಂದ್ರೆ ಮತ್ತು ರಾಮಣ್ಣನ ಬಗ್ಗೆ ಒಂದು ಮಾತು ಹೇಳ್ಬೇಕು. ರಾಮಣ್ಣ ಅಂತನವರು ಅವರು ಯಜಮಾನರು ಬರೀ ಮುಲ್ಕಿ ಓದಿರ್ತಾರೆ. ಅವ್ರು ಯಾವ್ದೋ ಒಂದು ಹಳ್ಳಿಯಲ್ಲಿ ಇದ್ದವರು. ರಾಮಣ್ಣ ಅವರು ಬಂದು ಬೇಂದ್ರೆ ಅವರು ಇದ್ದಾರೆ ಅಂತ ಸೋಲಾಪುರ ಬರ್ತಾರೆ. ಅಲ್ಲಿ ಒಂದು ಕಿರಾಣಿ ಅಂಗಡಿ ಗುಮಾಸ್ತನ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಬೇಂದ್ರೆ ಅವರು ಪ್ರತಿಯೊಂದು ಭಾಷಣ ಕೇಳ್ತಾ ಇರ್ತಾರೆ. ಇವ್ರ ಮನೆಗೆ ಬರ್ತಾರೆ. ಆಮೇಲೆ ಇವ್ರ ಮನೆ ಇಷ್ಟು ಸೇವೆ ಮಾಡ್ತಾರೆ. ಇವ್ರು ಹಾಸಿ ಹಾಸೋದು ಎಲ್ಲ ಮಾಡೋದು, ಮನೆ ಸಾಮಾನು ತುಂಬಿಕೊಳ್ಳೋದು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಮಗನಂತೆ. ಅವಾಗ ಒಂದ್ ಮಾತು ಹೇಳ್ತಾರೆ ಅವರು, ನೋಡಪ್ಪ, ನಾನ್ ನಿಮ್ಮ ಶಿಷ್ಯ ಆಗ್ತೀನಿ, ಆದ್ರೆ ಒಂದು ಮಾತು, ಪ್ರಶ್ನೆ ಕೇಳ್ಬೇಡ ಅಂತ ಹೇಳ್ತಾರೆ ಬೇಂದ್ರೆ. ಸರಿ ಅಂತಾನೆ. ಒಂದ್ ದಿವ್ಸ ನಾವೊಂದ್ ಪ್ರಶ್ನೆ ಕೇಳ್ತೇನೆ ಅಂತ ರಾಮಣ್ಣ. ಏನ್ ಪ್ರಶ್ನೆ ಅಂತಾಗ ಅವ್ರು ಹೇಳ್ತಾರೆ, ನಿಮ್ ಭಾಷಣ ಕೇಳಿದೆ, ದೇವ್ರನ್ನ ನಾವು ಕೈ ಬಿಡಬಾರ್ದು, ದೇವ್ರು ನಮ್ಮನ್ನು ಬಿಡೋದಿಲ್ಲ, ಆದ್ರೆ ದೇವ್ರು ಒಮ್ಮೆ ಬಿಡ್ತಾನೆ, ಆದ್ರೆ ನಾವು ಮಾತ್ರ ದೇವ್ರು ಬಿಡಬಾರ್ದು ಅಂತ ನೀವು ಹೇಳಿದ್ರಿ. ಹೌದು ಹೇಳಿದೆ. ಆದ್ರೆ ನಾವು ಗಣಪತಿ ಹಿಡಿದೇವ ನೀರಾಗಿ ಬಿಡ್ತೇವಲ್ಲ ಅಂದ್ಕೊಂಡು ಅವ್ರ ಕೈ ಒಂದು ಏಟ ಕೊಟ್ಟಿದ್ದೀನಿ ಅಂತ ದಂಡ ಐತಿ. ನಾನು ಯಾವ ಅರ್ಥದಿಂದ ಹೇಳಿದೆ ಅರ್ಥ ಆಗ್ಲಿಲ್ಲ ಅಂದಾಗ ಅವನಿಗೆ ಶಕ್ತಿ ಬರ್ತದೆ, ಅಂದ್ರೆ ಮುಕ್ತಿ ಬಿಡ್ತಾನೆ. ಆವಾಗ ಜ್ಞಾನೋದಯ ಆಗ್ತದೆ. ಅವನಿಗೆ ಎಂಥ ಜ್ಞಾನೋದಯ ಆಗ್ತದೆ. ಅದಕ್ಕೆ ದಿವಾಣಜಿ, ನಾನು ಲೇಖನದಲ್ಲಿ ಬರೆದಿದ್ದೆ, ದಿವಾಣಜಿ ಒಂದು ಉದಾಹರಣೆ ಕೊಡ್ತಾರೆ. ದಿವಾಣಜಿ ನಮ್ಮ ಇದನ್ನ ಲೈಫ್ ಡಿವೈನ್ ಓದ್ಬೇಕಾದ್ರೆ 1.5 ಪುಟ ರವೀಂದ್ರ ಒಂದು ವಾಕ್ಯ ಇರ್ತದೆ. 1.5 ಪುಟ ಒಂದು ವಾಕ್ಯ ಇವರು ಬರೆದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಅದಕ್ಕೆ ಒಳ ದೃಷ್ಟಿ ಬೇಕಾಗ್ತದೆ ಅಂತ ಹೇಳ್ತಾರೆ. ಇದು ಒಳ ದೃಷ್ಟಿ ಎಲ್ಲಿದೆ? ಅವ್ನು ಕರ್ಕೊಂಡ್ ರಾಮಣ್ಣ 7 ಎತ್ತ ಕನ್ನಡ ಕಲ್ತವ ಕರ್ಕೊಂಡ್ ಬರ್ತಾರೆ, ಅವ್ನ ಮುಂದೆ ಓದಿದ್ರು ಅಂತಾರೆ. ಅಂತಂದಾಗ ಆ 1.5 ಪುಟ ಇಂಗ್ಲಿಷ್ ಓದಿದಾಗ ರಾಮಣ್ಣ ನೀನ್ ಏನ್ ಅರ್ಥ ಅಂತಂದ್ರೆ ಅದರ ಅರ್ಥ ಕನ್ನಡದಲ್ಲಿ ಹೇಳ್ಬಿಡ್ತಾವ. ಇನ್ನೊಂದು ರಾಮಣ್ಣನ ಬಗ್ಗೆ ಹೇಳ್ಬೇಕು. ಅವರು ಬೇಂದ್ರೆ ಅವರು ತೀರಿಕೊಂಡಾಗ ಮಕ್ಕಳು ಮುಂಡನ ಮಾಡ್ಕೋಬೇಕಂತಿದೆ. ಅವ್ರಿಬ್ರು ಮಕ್ಕಳು ಏನಂತಾರೆ, ಫ್ಯಾಷನ್ ಇರ್ತಾರೆ, ಆದ್ರೆ ಕೂದಲ ಕಟ್ ಮಾಡಿದ್ರೆ ಸಾಕು ಅಂತ ಅವ್ರು ಹೇಳಿದ್ರು. ಪಂಡಿತ್ಜಿ ಹೇಳಿದ್ರು. ಆದ್ರೆ ಅಂತ ನಾನು ಅವ್ರ ಮಗ ಅಂತ ತಿಳ್ಕೊಂಡಿದ್ದೇನೆ, ಅದನ್ನ ನಾನು ಮಾಡ್ತೇನೆ ಅಂತಂದು ರಾಮಣ್ಣ ತಲೆ ಶೇವ್ ಮಾಡ್ಕೊಂಡಿದ್ರು. ನಾನೇ ನೋಡಿದ್ದೇನೆ ಮುಂಬೈಯಲ್ಲಿ. ಅಂದ್ರೆ ಎಂಥ ಅದ್ಭುತವಾದ ಇಂಥ ಬಗ್ಗೆ ನಾನು ಬರೆದಿದ್ದೇನೆ. ಆಮೇಲೆ ಬೇಂದ್ರೆ ಕಾವ್ಯ ದರ್ಶನ ಇಡೀ ಎಲ್ಲ ಔದುಂಬರ ಗಾಥೆ ಬಗ್ಗೆ 300 ಪುಟದ ಪುಸ್ತಕ ಬರೆದಿದ್ದೇನೆ. ಮಂಗಳಲೋಕದ ಅಂಗಳಕೆರೆ, ಗಂಗಾವತರಣ, ಬರಿಗಳದ ತುತ್ತಿನ ಶೀಲ, ಮೇಘದೂತ, ಸಖೀಜಿತ, ಒಲವಿನ ಸಿದ್ಧಾಂತ, ಎಲ್ಲ ಇದರ ಬಗ್ಗೆ ನಾವು ಇದು ಹೇಳಬಹುದು. ಆದ್ರೆ ಒಂದು ಮಾತು ಏನ್ ಹೇಳ್ಬೇಕಂದ್ರೆ, ಬೇಂದ್ರೆಯವ್ರ ಬಗ್ಗೆ ಇನ್ನೂ ಹೇಳಲಿಕ್ಕೆ ಸಾಕಷ್ಟು ಇದಿದೆ. ಆದ್ರೆ ಒಂದು ನಾನು ಹೇಳ್ಬೇಕು ಏನಂದ್ರೆ, ಬೇಂದ್ರೆಯವ್ರ ಬಗ್ಗೆ ನಾನು ನಾಕಂಡ ಬಿದ್ದೆ ಪುಸ್ತಕ ಬರೆದಾಗ ಅನೇಕ ಪತ್ರಗಳು ಬಂದವು. ಅದರಲ್ಲಿ ಬಾಳ್ನವರು ಒಂದು ಪತ್ರ ಬರೆದ್ರು. ಆ ಪತ್ರದಲ್ಲಿ ಒಂದು ಮಾತು ಹೇಳಿದ್ರು, ಏನಂದ್ರೆ, ಪ್ರತಿ ಪರ್ವ ರಸೋದಯ, ಪ್ರತಿಯೊಂದು ಲೇಖನ ಚೆನ್ನಾಗಿದೆ, ನೀನು ಇಡೀ ತಿಂಗಳು ಇಡೀ ವರ್ಷದವರೆಗೆ ಆರ್ಟಿಕಲ್ ಬರಿ ಅಂದ್ರು. ನನ್ನ ನಾಕಂಡ ಬೇಂದ್ರೆ ಪುಸ್ತಕ ಬರೆದೆ. ಆಮೇಲೆ ಅನೇಕ ಪುಸ್ತಕಗಳನ್ನು ಬರೆದೆ. ಮತ್ತೆ ಇನ್ನೊಂದೇನಂದ್ರೆ, ಬೇಂದ್ರೆಯವರೇ ಅರ್ಥ ಹೇಳಿದಂತ ಖಂಡಿತ ಅನೇಕ ಕವಿತೆಗಳಿವೆ. ಅವುಗಳ ಅರ್ಥವನ್ನ ನಾನು ಮುಂದೆ ಅವಕಾಶ ಸಿಕ್ಕಾಗ ಅವುಗಳ ಅರ್ಥವನ್ನು ಹೇಳ್ತೇನೆ. ಮತ್ತು ಬೇಂದ್ರೆ ಯಾವ ರೀತಿ 4 ತಂತಿ ಕೂಡ ಅದನ್ನ ಅನುವಾದ ಮಾಡಿದಾಗ ಅವರೇ ಅರ್ಥವನ್ನು ಹೇಳಿದ್ದನ್ನ ನಾನು ನೋಟ್ಸ್ ಮಾಡಿದ್ದೇನೆ. ಅದರಿಂದ ಈ ಅವಕಾಶವ ಕಲ್ಪಿಸಲಿಕ್ಕೆ ಒಬ್ಬ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಇವರು ಸತ್ಯವತಿಯವರು ಮುಂಬೈ ವಿಶ್ವವಿದ್ಯಾಲಯದ ಕೆಲವು ಸೆಮಿನಾರ್ಗಳಲ್ಲಿ ನಾನು ಮಾತಾಡಿದ್ದು, ಬೇಂದ್ರೆ ಮಾತಾಡಿದ್ದು, ಸುನೀತ್ ಬಗ್ಗೆ ಮಾತಾಡಿದ್ದು ಕೇಳಿ ನನ್ನ ಬಗ್ಗೆ ಏನೋ ಇಂಪ್ರೆಷನ್ ಆಗಿ, ನಿಮ್ಮ ಬಾಯಿಂದ ನಾನು ಬೇಂದ್ರೆ ಬಗ್ಗೆ ಎಷ್ಟು ಹೇಳ್ತೀನಿ ಹೇಳಿ, ನಾನು ಒಂದು 100 ಸಲ ಹೇಳ್ಬಹುದು, 100 ತಾಸು ಮಾತಾಡಬಹುದು.
ಅಂತ ಹೇಳಿದ್ದಂತೆ. ಆಮೇಲೆ ಅವರು ವೈಯಕ್ತಿಕವಾದ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ವೈಯಕ್ತಿಕ ಬೇಡ, ಬಾಂಬೆ ಯೂನಿವರ್ಸಿಟಿ ಇನ್ವಾಲ್ವ್ ಮಾಡಿ ಅಂದೆ. ಈಗ 3 ಜನ ಬಂದಿದ್ದಾರೆ. ಆದ್ರಿಂದ ಈಗ ಬಹಳ ದೊಡ್ಡ ಹೊಸ ಆಯಾಮ ಬಂದಿದೆ. ಅದರಿಂದ ಬೇಂದ್ರೆ ಅವರ ಬಗ್ಗೆ ಅನೇಕ ಭಾಷಣಗಳನ್ನ ನಾವು ಇನ್ನೂ ಮಾಡ್ತಾ ಇದ್ದೀವಿ. ಅನೇಕ ಅರ್ಥ ಆಗುವಂತಹ ಒಂದು ಸನ್ನಿವೇಶಗಳನ್ನ ಬರ್ತದೆ. ಅದಕ್ಕೆ ನಾನು ಸತ್ಯವತಿಯವರಿಗೆ, ನನ್ನ ಪ್ರೀತಿಯ ಶಿಷ್ಯರಾದ ಉಪಾಧ್ಯಾಯರಿಗೆ, ಪೂರ್ಣಿಮಾ ಅವರಿಗೆ ಮತ್ತು ನನ್ನೆಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ಇವತ್ತು ಬಂದು ಹಾಡಿದಂತಹ ನಮ್ಮ ಇವರಿಗೆ ರಮ್ಯಾ ವಚಿಷ್ಠ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು ಸರ್. ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಸರ್ ಮತ್ತು ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು ನಮ್ಮ ಜಿ.ವಿ. ಕುಲಕರ್ಣಿ ಸರ್ ಹತ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಅನೇಕ ಅಪರೂಪದ ಸಂಗತಿಗಳನ್ನ, ನಮಗೆ ತಿಳಿಯದ ಎಷ್ಟೋ ವಿಷಯಗಳನ್ನ ಬೇಂದ್ರೆ ಅವರ ಒಡನಾಟದಲ್ಲಿ ಇದ್ದಂತಹ ಜಿ.ವಿ. ಕುಲಕರ್ಣಿ ಅವರ ಬಾಯಿಂದ ಹೊರಗೆ ತಂದಿದ್ದಾರೆ. ಅದು ಬಹಳ ಸೊಗಸಾಗಿ ಕೆಲವೊಂದು ವಿಷಯಗಳು, ಯಾರಿಗೂ ಗೊತ್ತಿಲ್ಲದ ವಿಷಯಗಳು ಇಲ್ಲಿ ದಾಖಲಾಗಿವೆ. ದಯವಿಟ್ಟು ಅದು ಯೂಟ್ಯೂಬ್ ಪ್ರಸಾರ ಆದ್ಮೇಲೆ ಎಲ್ಲರೂ ಕೂಡ ಅದನ್ನ ವೀಕ್ಷಿಸಬೇಕು, ನೋಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಜಿ.ವಿ. ಸರ್ ನಿಜಕ್ಕೂ ಬೇಂದ್ರೆಯವರ ಬಗ್ಗೆ ಮಾತಾಡ್ತಾ ಹೋದ್ರೆ ಅವ್ರು ಹೇಳ್ತಾರೆ ಯಾವತ್ತೂ ಕೂಡ ಧ್ವನಿ ನನಗೆ ಜೊತೆ ನೀಡುವುದಿಲ್ಲ ಅಂತ. ಆದ್ರೆ ಅವರ ಉತ್ಸಾಹ ಉಲ್ಲಾಸ ಇದೆಯಲ್ಲ, ಅದು ಯಾವತ್ತು ಭತ್ತದ ಬುಗ್ಗೆ. ಅಷ್ಟೊಂದು ಖುಷಿ ಆಗ್ತದೆ ನಮ್ಗೆ ಅವ್ರ ಜೊತೆ ಮಾತಾಡ್ತಾ ಹೋದ ಹಾಗೆ. ಆ ಒಂದು ಉಲ್ಲಾಸ ಅವರದ್ದು ಯಾವತ್ತು ನಿರಂತರವಾಗಿ ಇರಲಿ ಅಂತ ಹಾರೈಸ್ತಾ, ನಾನು ಕಲಾವಿದರಾಗಿರುವಂತ ಮುಂಬಯಿಯ ಮಹಾನಗರ ಪಾಲಿಕೆಯ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತವನ್ನ ಕಲಿಸಿಕೊಟ್ಟಂತ ನಮ್ಮೆಲ್ಲರ ಆತ್ಮೀಯರಾಗಿರುವಂತ ಜ್ಯೋತಿ ಭಟ್ ಅವರಲ್ಲಿ ಒಂದು ಹಾಡನ್ನ ಹಾಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಬಡವಿ ಆತ ಬಡವ ತರ ಬೇಂದ್ರೆ ಅವರ ಹಾಡನ್ನು ಹಾಡ್ತಾ ಇದ್ದೇನೆ. ಇದನ್ನು ನಮ್ಮ ತಂದೆ ಶ್ರೀಯುತ ಗಜಾನನ್ ಯಾಜಿ ಅವರು ಸಂಯೋಜನೆ ಮಾಡಿದ್ದಾರೆ. ಅವರ ತುಂಬಾ ಪ್ರೀತಿಯ ಪದ್ಯ ಆಗಿತ್ತು ಇದು. ನಾನೀಗ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಆತ ಬಡವ ಒಲವೆ ನಮ್ಮ ಬದುಕು, ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು, ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು. ಬಳಸಿಕೊಂಡೆ ವರಾನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು. ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ, ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ. ಕಣ್ಣು ಕಟ್ಟುವಂಥ ಮೂರ್ತಿ, ಕಣ್ಣು ಕಟ್ಟುವಂಥ ಮೂರ್ತಿ, ಕಿವಿಗೆ ಮೆಚ್ಚಿನೋಲೆ, ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು. ಚಳಿಗೆ ಬಿಸಿಲಿಗೊಂದೆ ಹದ ಅವನ ಮೈಯ ಮುಟ್ಟೆ, ಚಳಿಗೆ ಬಿಸಿಲಿಗೊಂದೆ ಹದ ಅವನ ಮೈಯ ಮುಟ್ಟೆ. ಅದೇ ಗಳಿಗೆ ಮೈಯ ತುಂಬ, ಅದೇ ಗಳಿಗೆ ಮೈಯ ತುಂಬ
ನವಿರು ಬಟ್ಟೆ ನಾನು ಬಡರು ಆತ ಬಡವ ಒಲವೆ ನಮ್ಮ ಬದುಕು ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ತೋಳುಗಳಿಗೆ ತೋಳ ಬಂದಿ ಎನ್ನೆ ತುಂಬಾ ಮುತ್ತು ನಾನು ಬಡರು ಆತ ಬಡವ ಒಲವೆ ನಮ್ಮ ಬದುಕು ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಹೊಟ್ಟೆಗಿತ್ತ ಜೀವ ಫಲವ ಹೊಟ್ಟೆಗಿತ್ತ ಜೀವ ಹಾಲು ಜೇನು ನಾನು ಬಡರು ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆ ವರಾನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನಾನು ಬಡರು ಆತ ಬಡವ ನಾನು ಬಡರು ಆತ ಬಡವ ನಾನು ಬಡರು ಆತ ಬಡವ ಒಲವೆ ನಮ್ಮ ಬದುಕು ಧನ್ಯವಾದಗಳು ಜ್ಯೋತಿ ಭಟ್ ಅವರಿಗೆ. ಬೇಂದ್ರೆ ಅವರ ಕವಿತೆ ಅಂದ್ರೇನೆ ನೋವು, ನಲಿವು, ಕಷ್ಟ, ಸುಖ ಎಲ್ಲವುಗಳ ಸಮ್ಮಿಳಿತ. ಬಹಳ ಸೊಗಸಾಗಿ ಹಾಡಿದ್ದೀರಿ. ಜ್ಯೋತಿ ಭಟ್ ಅವರು ಈ ಮಾಲಿಕೆಯಲ್ಲಿ ತಮ್ಮ ಮಗಳೊಂದಿಗೂ ಕೂಡ ಹಾಡಿದ್ದಾರೆ. ನಮ್ಮ ಅದೊಂದು ವಿಶೇಷ ಅಂತ ಹೇಳಿದ್ರೆ ಪುಟ್ಟ ಮಗುವಿನಿಂದ ಇಲ್ಲಿವರೆಗೆ ಜೀವಿಸವರೆಗೆ ನಮ್ಗೆ ನಡೆದು ಬಂದಂತ ಒಂದು ಹಾದಿ ಅಂತ ಅದು ಹೇಳ್ಬೋದು. ಅನಂತ ವಂದನೆಗಳನ್ನ ಸಲ್ಲಿಸ್ತಾ ನಾನೀಗ ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಚಿಂತಕರು, ಬರಹಗಾರರು ಆಗಿರುವಂತಹ ಡಾಕ್ಟರ್ ಕೆ ಶರ್ಮಾ ಅವರಲ್ಲಿ ತಮ್ಮ ಮಾತುಗಳಿಂದಲೇ ಉದ್ಘಾಟನೆಯನ್ನ ಮಾಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಯಾವತ್ತು ಉದ್ಘಾಟನೆ ಅಂದ್ರೆ ದೀಪ ಪ್ರಜ್ವಲಿಸ್ತೇವೆ ಅಥವಾ ರಿಬ್ಬನ್ ಕಟ್ ಮಾಡ್ತೇವೆ, ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಮಾಡ್ತೇವೆ. ಆದ್ರಿಂದ ನಾವು ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ನಿಮ್ಮ ಮಾತಿನ ಮೂಲಕವೇ ನಮ್ಮ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳ್ತಾ, ಅಧ್ಯಕ್ಷರ ಮಾತು ಮತ್ತು ಉದ್ಘಾಟನಾ ಮಾತು ಎರಡನ್ನು ಜೊತೆಯಾಗಿದ್ದು ತಾವು ಆಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ನಮಸ್ತೆ, ಎಲ್ರಿಗೂ ನನ್ನ ನಮನಗಳು. ಪ್ರಪ್ರಥಮವಾಗಿ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನ ಸಂಘಟಿಸಿರುವಂತಹ ಮೂರೂ ಸಂಘಟನೆಗಳು, ಬೇಂದ್ರೆ ಕಾವ್ಯ ವಿಹಾರ, ಬಹಳ ಸೊಗಸಾದಂತಹ ಈ ಒಂದು ಕಾರ್ಯಕ್ರಮವನ್ನ ಸಂಘಟಿಸಿರುವಂತಹ ಮೊದಲನೆಯದಾಗಿ ಸಂಘಟಕರಾದಂತಹ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಆತ್ಮೀಯರಾದ ಡಾಕ್ಟರ್ GN ಉಪಾಧ್ಯಾಯರವರೇ, ಹಾಗೂ ಇಂಗ್ಲೆಂಡಿನ 2 ಸಂಸ್ಥೆಗಳು, ಸತ್ಯವತಿ ಮೂರ್ತಿಯವರು ಸಾಹಿತ್ಯ ಸಂಗಮ ಹಾಗೂ ವಿವಿಡ್ ಲಿಪಿ ಈ ಸಂಘಟನೆ, ಇವರು ಏರ್ಪಡಿಸಿರುವಂತಹ ಈ ಒಂದು ಮಹತ್ವದ ಈ ಒಂದು ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿ ಬಯಸ್ತೇನೆ. ಉದ್ಘಾಟನೆ ಜೊತೆಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡುವಂತಹ ಒಂದು ಸೌಭಾಗ್ಯ ನನ್ನದು ಅಂತ ನಾನು ತಿಳ್ಕೊಂಡಿರ್ತೇನೆ. ಕಾರಣ ಅಂತಂದ್ರೆ ಮಹಾಕವಿ, ಮಹಾಮಾನವ,
ದರಾ ಬೇಂದ್ರೆಯವರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಅದರಂತಹ ಒಂದು ಸಂತಸದ ಮಾತಿನೊಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಾಗ ಒಂದು ಮಾತನ್ನ ನಾನು ಹೇಳ ಬಯಸ್ತೇನೆ. ಅದೇನು ಅಂತಂದ್ರೆ, ಈ ಕಾರ್ಯಕ್ರಮದ ಶಿರೋನಾಮವನ್ನ ಬೇಂದ್ರೆ ಕಾವ್ಯ ವಿಹಾರ ಅಂತ ಕೊಡಲಾಗಿದೆ. ಮೊಟ್ಟ ಮೊದಲನೇದಾಗಿ ಮಾತನ್ನು ನಾವು ನೆನಪಿಟ್ಕೋಬೇಕು. ಇದು ಕೇವಲ ವಿಹಾರ, ಇದು ವಿಸ್ತೃತವಾದ ಅಧ್ಯಯನ, ವಿವೇಚನೆ, ಸರ್ ಕ್ಷಮಿಸಬೇಕು ಸರ್, ದಯವಿಟ್ಟು ಕ್ಷಮಿಸಿ, ನಿಮ್ಮ ಧ್ವನಿ ಕೇಳಿಸಿಲ್ಲ ಸರ್. ಶರ್ಮಾ ಸರ್, ಬೇಂದ್ರೆಯವರ ನವಮಾನವನ ಆವಿರ್ಭಾವದ ನವವಿಷ. ಹಲೋ, ಕೇಳ್ತಾ ಇದೆ ಸರಿ. ಅವರನ್ನು ಕುರಿತು ಬರ್ಲಿಲ್ವಾ? ಹಲೋ, ಕಂಪ್ಯೂಟರ್ ಮುಂದೆ ಬನ್ನಿ ಸರ್, ಇನ್ನು ಸ್ವಲ್ಪ ಕಂಪ್ಯೂಟರ್ ಮುಂದೆ ಬನ್ನಿ. ಹಲೋ, ಹಾ ಈಗ ಕೇಳಿಸ್ತಾ ಇದೆ. ಮಾತಾಡಿ ಸರ್, ಮಾತಾಡಿ. ಓಕೆ, ಈಗ ಎರಡನೇ ಭಾಗದಲ್ಲಿ ನಾನು ನನ್ನ ಆತ್ಮೀಯ ಗೆಳೆಯರು ಮತ್ತು ಈ ಕಾರ್ಯಕ್ರಮಕ್ಕೆ ಮಹತ್ವದ ಪ್ರೇರಣೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವ್ರ ಬಗ್ಗೆ ಹೇಳ ಬಯಸ್ತೇನೆ. ಆಗ್ಲೇ ಜಿ ವಿ ಅವರೊಂದು ಮಾತು ಹೇಳಿದ್ರು, ನಾನು ಶರ್ಮಾ ಜಿ ವಿ ಕನ್ನಡಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಅಂತ. ಅದ್ ನಿಜ. ಅದು ಜಿ ವಿ ನನ್ನನ್ನ ವರಕವಿ ಬೇಂದ್ರೆ ಅವರು ಗುರುತು ಮಾಡಿಸದೆ ಹೋಗಿದ್ರೆ ಬಹುಶಃ ನಾನು ಕನ್ನಡ ಕಾವ್ಯ ಕ್ಷೇತ್ರವನ್ನಾಗ್ಲಿ ಸಾಹಿತ್ಯ ಕ್ಷೇತ್ರವನ್ನಾಗ್ಲಿ ಪ್ರವೇಶ ಮಾಡ್ತಿರ್ಲಿಲ್ಲ. ನಾನು ಇಂಗ್ಲಿಷ್ ನಲ್ಲಿ ಬರೀತಾ ಇದ್ದವನು, ತೆಲುಗು ಮಾತೃಭಾಷೆಯವನು. ಆದ್ರೂ ಕೂಡ ವರಕವಿಗಳೊಂದು ಮಾತನ್ನು ಹೇಳಿದ್ರು. ಜಿ ವಿ ವರಕವಿಗಳಿಗೆ ಪ್ರಸ್ತಾಪ ಮಾಡಿದ್ರು, ಶರ್ಮಾ ಇಂಗ್ಲಿಷ್ ನಲ್ಲಿ ಬರೀತಾನೆ, ಅವನ್ ಕನ್ನಡದಲ್ಲಿ ಬರಿಬೇಕು ನನ್ನ ಇಚ್ಛಾ ಇದೆ ಅಂತ. ಆ ಬೇಂದ್ರೆ ಅವ್ರು ಕೊಟ್ಟ ಉತ್ತರ ಅಂತಂದ್ರೆ, ಅವನ್ ಮನಸ್ಸು ಮಾಡಿದ್ರೆ ಈಗಲೇ ಬರೀತಾನೆ ಅಂತ ಹೇಳಿದ್ರು. ನಾನ್ ಬರೆದ ಮೊದಲ ಒಂದು ಭಾಗ ಅಂತಂದ್ರೆ ಕನ್ನಡದಲ್ಲಿ ಅದು ಕತ್ತಲೆಯಿಂದ ಬೆಳಕಿಗೆ ಕವನ. ಅದು ಬೇಂದ್ರೆಯವರ ಸ್ವಪ್ನ ದರ್ಶನದ ಭಾಗವಾಗಿತ್ತು. ವೇಕೆಂಡ್ ಮೈಂಡ್ಸ್ ಗೋ ಔಟ್ ಆಫ್ ದ ವರ್ಲ್ಡ್ ಆಸ್ ವೇಕೆಂಡ್ ಮೈಂಡ್ಸ್ ಅನ್ನುವಂತಹ ಸ್ವಪ್ನ ದರ್ಶನವನ್ನ ಬೇಂದ್ರೆಯವರು ಕೊಟ್ಟರು. ಅದನ್ನ ಆಧರಿಸಿ ನಿಜ ಜ್ಞಾನ ಶೂನ್ಯನವ ಭುವಿಯ ತೊರೆವನು ಜ್ಞಾನ ಶೂನ್ಯನಾಗಿ ಅನ್ನುವಂತಹ ಮಾತುಗಳಿಂದ ಆ ಕವನವನ್ನು ನಾನು ಮಾಡಿ ಅದಕ್ಕೆ ಕತ್ತಲೆಯಿಂದ ಬೆಳಕಿನೆಡೆಗೆ ಅನ್ನುವಂತಹ ಶಿರೋನಾಮವನ್ನು ಕೊಟ್ಟೆ. ಅದು ನನ್ನ ಮೊದಲ ಕನ್ನಡ ರಚನೆಯಾಗಿತ್ತು. ಇದಕ್ಕೆ ಜಿ ವಿ ಮುಖ್ಯ ಪ್ರೇರಣೆ, ಮುಖ್ಯ ಕಾರಣ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹೇಳ ಬಯಸ್ತೇನೆ. ಒಂದನೇ ಮಾತು. ಎರಡನೇ ಮಾತು, ಈಗಾಗಲೇ ಜಿ ವಿ ಪ್ರಸ್ತಾಪ ಮಾಡಿದ್ದಾರೆ. ಬೇಂದ್ರೆಯವರ ಬಗ್ಗೆ 3 ಮಹತ್ವದ ಕೃತಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಬೇಂದ್ರೆ ಒಳನೋಟ, ಬೇಂದ್ರೆ ಸಮಗ್ರ ಕಾವ್ಯ ದರ್ಶನ ಹಾಗೂ ನಾಕಂಡ ಬೇಂದ್ರೆ. ಅದರ ಜೊತೆಗೆ ಜಯಂತ್ ಕಾಯ್ಕಿಣಿಯವರು ಬೇಂದ್ರೆಯವರ ಕುರಿತು ಬೇಂದ್ರೆ ಮಾಸ್ತರ್ ನಮಸ್ಕಾರ, ಅದರಲ್ಲಿ ಮಹತ್ವದ ಸಂದರ್ಶನ ಜಿ ವಿ ಅವರದಿದೆ. ಅದು ಕೂಡ ಅತ್ಯಂತ ಮಹತ್ವದ ಭಾಗ. ಇದೆಲ್ಲ ಯಾಕೆ ಮಹತ್ವದ್ದು ಅಂತಂದ್ರೆ, ಅನೇಕ ಹೊಸ ಹೊಸ ಆಯಾಮಗಳಲ್ಲಿ ಬೇಂದ್ರೆಯವ್ರನ್ನ ಪರಿಚಯ ಮಾಡುವಂತಹ ಕಾರ್ಯ ಸಾಕಷ್ಟು ಆತ್ಮೀಯರ ಜಿ ವಿ ಮಾಡಿದ್ದಾರೆ. ಅದೀಗ ಏನು ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಏನು ಇಂಗ್ಲೆಂಡ್ನಿಂದ ಏನೊಂದು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ, ಜಿ ವಿ ಅವ್ರ ಜೊತೆ ಸಂವಾದಗಳು, ಇದು ಇನ್ನೂ ಒಂದು ಹೊಸ ಆಯಾಮವನ್ನು ತೆರೆಯುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ. ಈ ಮಾತನ್ನ ನಾನು ಹೇಳಿ, ಜಿ ವಿ ಅವರ ಇನ್ನೂ ಅನೇಕ
ಮಹತ್ವದ ವಿಷಯಗಳು ಬೇಂದ್ರೆಯವರನ್ನ ಕುರಿತು ಅವೆಲ್ಲವೂ ಕೂಡ ದಾಖಲಾಗ್ಲಿ. ಈಗಾಗಲೇ 6 ಸಂದರ್ಶನಗಳಾಗಿದೆ. ಇದು ಇನ್ನೂ ಹೆಚ್ಚು ಸಂದರ್ಶನಗಳಲ್ಲಿ ಮುಂದುವರೆದು ಅದು ಸಮಗ್ರ ಕೃತಿಯ ರೂಪದಲ್ಲಿ ಪ್ರಕಟವಾಗ್ಲಿ ಅಂತ ಹೆಬ್ಬಯಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಇನ್ನು 3ನೇ ಭಾಗ, ಈ 3ನೇ ಭಾಗದಲ್ಲಿ ನಾನು ಹೇಳ ಬಯಸೋ ವಿಷಯ ಏನು ಅಂತಂದ್ರೆ, ವಿಶ್ವವಿಖ್ಯಾತ ನಾಟಕಕಾರರಾದ ವಿಲಿಯಂ ಶೇಕ್ಸ್ಪಿಯರ್ ಇವರ ಬಗ್ಗೆ ಪ್ರಕಟವಾದ 2 ಕೃತಿಗಳಿಂದ ಬಹಳ ಮಹತ್ವದ ಕೃತಿಗಳು. ಅವುಗಳಲ್ಲಿ ಒಂದು ಸ್ಟ್ಯಾನ್ಲಿ ವೆಲ್ಸ್ ಶೇಕ್ಸ್ಪಿಯರ್ ಫಾರ್ ಆಲ್ ಟೈಮ್, ಬಹಳ ಮಹತ್ವದ ಕೃತಿ. ಇನ್ನೊಂದು ಹೆರಾಲ್ಡ್ ಬ್ಲೂಮ್ ಶೇಕ್ಸ್ಪಿಯರ್ ದ ಇನ್ವೆನ್ಷನ್ ಆಫ್ ದ ಹ್ಯೂಮನ್. ಈ 2 ಕೃತಿಗಳನ್ನ ನಾನು ಪ್ರಸ್ತಾಪ ಮಾಡ್ತಾ ಇರೋಕೆ ಮಹತ್ವದ ಕಾರಣ ಏನು ಅಂತಂದ್ರೆ, ಬೆನ್ ಜಾನ್ಸನ್ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಒಂದು ಬಹಳ ಮಹತ್ವದ ಮಾತನ್ನು ಹೇಳಿದ್ದಾರೆ. ಅದೇನು ಅಂತಂದ್ರೆ, ಶೇಕ್ಸ್ಪಿಯರ್ ಇಸ್ ನಾಟ್ ಫಾರ್ ಒನ್ ಏಜ್ ಬಟ್ ಫಾರ್ ಆಲ್ ಟೈಮ್ ಅಂತ. ಆ ಒಂದು ಮಾತನ್ನ, ನುಡಿಯನ್ನ ಆಧರಿಸಿ ಈ ಕೃತಿಯನ್ನ ರಚಿಸಲಾಗಿದೆ ಸ್ಟ್ಯಾನ್ಲಿ ವೆಲ್ಸ್. ಹಾಗೆ ಬಹಳ ಮಹತ್ವದ ಇನ್ನೊಂದು ಕೃತಿ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈ ಕೃತಿ ಬಗ್ಗೆ ಅಂದ್ರೆ ಶೇಕ್ಸ್ಪಿಯರ್ ಫಾರ್ ಆಲ್ ಟೈಮ್ ಕೃತಿ ಬಗ್ಗೆ ಪರಿಚಯ ಮಾಡ್ತಾ ಒಂದು ಬಹಳ ಮಹತ್ವದ ಮಾತನ್ನು ಹೇಳಲಾಗಿದೆ. ಅದೇನು ಅಂತಂದ್ರೆ, ಇಟ್ ಈಸ್ ರಿಚ್ ಇನ್ ಅನೆಕ್ಡೋಟ್ ಅಂಡ್ ಇನ್ಸೈಟ್, authoritative and informative in equal measure. This magnificent book triumphantly proves Ben Jonson's assertion that Shakespeare was not for an age but for all time. ಅಂದ್ರೆ ಬೆನ್ ಜಾನ್ಸನ್ ಇವರು ಶೇಕ್ಸ್ಪಿಯರ್ ಇವರ ಬಗ್ಗೆ ಹೇಳಿದ್ದೇನೆಂದ್ರೆ, ಶೇಕ್ಸ್ಪಿಯರ್ ಒಂದು ಯುಗಕ್ಕೆ ಸೀಮಿತವಾದವರಲ್ಲ, ಆದರೆ ಅವರು ಎಲ್ಲ ಕಾಲಕ್ಕೂ ಸಲ್ಲುವವರು ಎಂಬುದನ್ನು. ಈ ಮಾತು ಬೇಂದ್ರೆಯವರಿಗೆ ಅಷ್ಟೇ ಅನ್ವಯಿಸುತ್ತೆ, ಬಹಳ ಅನ್ವರ್ಥವಾಗಿ ಅನ್ವಯಿಸುತ್ತೆ ಅನ್ನೋ ಮಾತನ್ನ ನಾವು ಎಂದೂ ಮರೆಯಬಾರದು. ಆ ದೃಷ್ಟಿಯಿಂದ ನಾನೊಂದು ಮಾತನ್ನು ಹೇಳ ಬಯಸ್ತೇನೆ. ಬೇಂದ್ರೆ ಫಾರ್ ಆಲ್ ಟೈಮ್, ಬೇಂದ್ರೆ ಎಲ್ಲ ಕಾಲಕ್ಕೂ ಸಕಾಲಕ್ಕೂ ಸಲ್ಲುವವರು ಅಂತನ್ನುವಂಥ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬೇಂದ್ರೆಯವರ ಮರುವದು ಮಾಡುವಂತಹ ಅವಶ್ಯಕತೆ ಇದೆ ಅನ್ನೋದನ್ನು ಪ್ರಸ್ತಾಪ ಮಾಡಿ ಬಯಸ್ತೇನೆ. ಇನ್ನೊಂದು ಹೆರಾಲ್ಡ್ ಬ್ಲೂಮ್ ರಚಿಸಿದ ಶೇಕ್ಸ್ಪಿಯರ್ ದ ಇನ್ವೆನ್ಷನ್ ಆಫ್ ದ ಹ್ಯೂಮನ್. ಈ ಕೃತಿಯನ್ನ ಪರಿಚಯ ಮಾಡಿಸ್ತಾ ಹೇಳಿರುವಂತ ಮಾತು ಬಹಳ ಮಹತ್ವಪೂರ್ಣವಾಗಿದೆ. Shakespeare, the invention of the human, is a brilliant companion to Shakespeare's work, and just as much as such, an inquiry into what it means to be human. It explains why Shakespeare has remained our most popular and universal dramatist for more than 4 centuries, in helping us to better ಅಂಡರ್ಸ್ಟ್ಯಾಂಡಿಂಗ್ ಅವರ್ಸೆಲ್ವ್ಸ್. ಈ ಮಾತುಗಳೇನಿದೆ ಬೇಂದ್ರೆಯವರಿಗೆ ಅಷ್ಟೇ ಅನ್ವಯವಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ನನ್ನ 4ನೇ ಭಾಗ ಏನು ಅಂತಂದ್ರೆ, ನಾವು ಮಾಡಬೇಕಾದಂತಹ ಮುಂದಿನ ಕೆಲಸ. ಬೇಂದ್ರೆ ಫಾರ್ ಆಲ್ ಟೈಮ್ ಅಂದ್ರೆ ಬೆನ್ ಜಾನ್ಸನ್ ಶೇಕ್ಸ್ಪಿಯರ್ ಅವರ ಬಗ್ಗೆ ಹೇಳಿದ ಮಾತು ಬೇಂದ್ರೆಯವರಿಗೆ, ಬೇಂದ್ರೆ ಇಸ್ ನಾಟ್ ಫಾರ್ ಒನ್ ಏಜ್ ಬಟ್ ಫಾರ್ ಆಲ್ ಟೈಮ್ಸ್. ಈ ಕುರಿತು ಕೆಲವು ಮಾತುಗಳನ್ನ ನಾನು ಹೇಳ ಬಯಸ್ತೇನೆ. ಈಗಾಗಲೇ ಹೇಳಿದ್ದೇನೆ, ಬಹಳ ಮಹತ್ವದ ಮಾತು. ಡಾಕ್ಟರ್ ಕೆ.ಸಿ. ಶಿವಾರೆಡ್ಡಿ ಅವರು ಪ್ರಸ್ತಾವ ಮಾಡ್ತಾ ಬಹಳ ಮಹತ್ವದ ಮಾತುಗಳನ್ನು ಹೇಳಿದ್ದಾರೆ. ಅವರಿಗಾಗಲೇ ಬೇಂದ್ರೆ ಅಧ್ಯಯನದ ಬಗ್ಗೆ ಬಹಳ ಮಹತ್ವದ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ನಾನು ಅವರು ಬಹಳಷ್ಟೇ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬೇಂದ್ರೆ ಮರುವುದು, ರೀರೀಡಿಂಗ್ ಆಫ್ ಬೇಂದ್ರೆ, ಈ ಕಾರ್ಯ ಈಗ ಆಗಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ನನ್ನ 4ನೇ ಭಾಗದಲ್ಲಿ ಈ ಮಾತುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬೇಂದ್ರೆ ಫಾರ್ ಆಲ್ ಟೈಮ್ ಅಷ್ಟೇ ಮಹತ್ವದ್ದು. ಇಟ್ಸ್ ಅನ್ ಇನ್ವೆನ್ಷನ್ ಆಫ್ ದ ಹ್ಯೂಮನ್.
ಅನೇಕರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಅಂತಂದ್ರೆ ಬೇಂದ್ರೆಯವರು ವನಮಾನವ ಈ ಹೊಸ ಲೇಖನ ಮಾಲಿಕೆಯನ್ನ ಮಾಧವಿ ಪತ್ರಿಕೆಗೆ ಬರೆದ್ರು. ನಾನು ಮಾಧವಿ ಪತ್ರಿಕೆಯ ಸಂಪಾದಕ ವರ್ಗದಲ್ಲಿದ್ದೆ. ನಾನು ಹೋಗಿ ಅವ್ರನ್ನ ಒಂದು ಹೊಸ ಲೇಖನ ಮಾಲಿಕೆಯನ್ನು ಬರಿಬೇಕು ಅಂತಂದಾಗ ವನಮಾನವ ಈ ಲೇಖನ ಮಾಲಿಕೆಯನ್ನು ಕೊಟ್ಟರು. ವನಮಾನವ ಹೀಗೋದ್ರು ವನಮಾನವನೇ, ಹಾಗೋದಿದ್ರು ವನಮಾನವನೇ. ಅಂದ್ರೆ ಇದು ನವಮಾನವನ ಆವಿರ್ಭಾವದ ಒಂದು ಬಹಳ ಮಹತ್ವದ ಕಾರ್ಯ ಅನ್ನೋ ಮಾತನ್ನು ಹೇಳಿ ಆ ವನಮಾನವ ಎಂಬ ಮಾಲಿಕೆಯನ್ನ 4 ಬಹಳ ಮಹತ್ವದ ಲೇಖನಗಳನ್ನು ಬರೆದಿದ್ದಾರೆ. ಆ ಲೇಖನಗಳನ್ನ ಸಂಗ್ರಹಿಸಿ ನವಮಾನವ ದರ್ಶನ ಅಂತನ್ನುವಂತಹ ಒಂದು ಕಿರು ಹೊತ್ತಿಗೆಯನ್ನ ನಾವು ಬೇಂದ್ರೆ ಶತಮಾನೋತ್ಸವದಲ್ಲಿ ಪ್ರಕಟ ಮಾಡಿದ್ದೇವೆ. ಇದನ್ನ ನಾನು ಹೇಳ್ತಾ ಇರೋ ಕಾರಣ ಏನು ಅಂತಂದ್ರೆ, ಈಗ ಡಾಕ್ಟರ್ ಶಿವಾರೆಡ್ಡಿ ಅವರು ನಾನು ಕೂಡಿ ಕೆಲವೆಲ್ಲ ಕವಿತೆಗಳನ್ನ ಆಯ್ಕೆ ಮಾಡಿದ್ದೇವೆ. ಅವುಗಳ ಮರುವನ್ನ ಮಾಡಬೇಕಾದ ಇಂದಿನ ಅವಶ್ಯಕತೆ ಅಂತ ದೃಷ್ಟಿಯಿಂದ ಬೇಂದ್ರೆ ಇಸ್ ಫಾರ್ ಆಲ್ ಟೈಮ್, ಬೇಂದ್ರೆ ಅವರು ಎಲ್ಲ ಕಾಲಕ್ಕೂ ಸಲ್ಲಬೇಕಾದವರು ಅಂತ ದೃಷ್ಟಿಯಿಂದ ಕೆಲವು ಉದಾಹರಣೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಬೇಂದ್ರೆ ಅವರ ನಾಡಿನ ಕನಸು. ಅವ್ರು ಹೇಳಿದ್ರು, ಗುಡಿಸಲನ್ನೇ ಗುಡಿಯಲ್ಲುವಂತೆ ಬದುಕುವರೆಲ್ಲ ದಿನ ಜನ, ಚಿಂತೆಯ ಬಿಟ್ಟು ಎದೆಗೆದೆ ಕೊಟ್ಟು ಕಳೆಯುವನಲ್ಲಿಯೇ ನನ್ನ ದಿನ ಅಂತ. ಅಂದ್ರೆ ಬೇಂದ್ರೆ ಅವರ ಹೃದಯ ಎಲ್ಲಿತ್ತು ಅಂತನ್ನೋದಕ್ಕೆ ಇದು ಬಹಳ ಮಹತ್ವದ ಒಂದು ಕವನ. ಇದನ್ನ ಹೆಚ್ಚು ಪ್ರಚಾರದಲ್ಲಿ ಇಲ್ಲಿ ಒಂದು ಕವನ ಇದು ಅಂತನ್ನುವಂಥ ದೃಷ್ಟಿಯಿಂದ ಇದನ್ನ ನಾನು ಪ್ರಸ್ತಾವ ಮಾಡ್ತಾ ಇದ್ದೇನೆ. ಈಗ ಇನ್ನೊಂದು 33 ಕೋಟಿ, ಇವತ್ತಿಗೂ ಕೂಡ ಆ 33 ಕೋಟಿ ಎಷ್ಟೊಂದು ಪ್ರಸ್ತುತ ಅಂತನ್ನೋದು ಅದನ್ನು ಓದಾದ್ರೆ ಮಕ್ಕಳಿವರೇ ನಮ್ಮ 33 ಕೋಟಿ ಎಂಥ ಪದ್ಯ ಅದು ಅಂತ ಇವತ್ತು ಸತ್ತವರು ನರಸತ್ತವರು ಇಡೀ ತಮ್ಮ ಒಂದು ಕುಂಟ್ರು ಎಲ್ಲ ಇವರೇ ಈ ದೇಶದಲ್ಲಿದ್ದಾರೆ. ಪ್ರಜ್ಞೆಯನ್ನು ಕಳ್ಕೊಂಡು ಈ ದುಷ್ಟ ವ್ಯವಸ್ಥೆಯಲ್ಲಿ ಅತ್ಯಂತ ದುರಂತಮಯವಾದಂತಹ ಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ಸನ್ನಿವೇಶ ಇದೆ. ಎಲ್ಲಿದೆ ಸ್ವಾತಂತ್ರ್ಯ? ಯಾರಿಗಿದೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಹಾಳಾಗಿ ಹೋಗಿದೆ. ಆದ್ರೆ ಈ 33 ಕೋಟಿ ಆಗಿದ್ದು 133 ಕೋಟಿ ಆಗಿದ್ರು ಕೂಡ ಅವರು ಎಲ್ಲರೂ ಕೂಡ ನರಸತ್ತರಾಗಿ ಬಿದ್ದಿದ್ದಾರೆ. ಇಂಟೆಲೆಕ್ಚುಯಲ್ಸ್ ಹಿಡ್ಕೊಂಡು ಹೇಳ್ತಾ ಇದ್ದೆ ನಾನು. ಬುದ್ಧಿಜೀವಿಗಳು ಕೂಡ ಯಾವ ರೀತಿ ಬದುಕಿದ್ದಾರೆ ಅಂತಂದ್ರೆ ಗುಲಾಮರಾಗಿ ಬದುಕಿದ್ದಾರೆ, ವ್ಯವಸ್ಥೆಯ ಶರಣಾಗತರಾಗಿ ಬದುಕಿದ್ದಾರೆ. ಇದಕ್ಕೆ ಚಾಲೆಂಜ್ ಬೇಂದ್ರೆ ಅವರ 33 ಕೋಟಿ ಕವನ ಇದೆ. 133 ಕೋಟಿ ಆದ್ರೂ ಕೂಡ ಮಕ್ಕಳಿವರೇ ನಮ್ಮ ಅನ್ನೋ ಸ್ಥಿತಿ ಇವತ್ತಿದೆ. ಮರುವುದು ಅದಕ್ಕೆ ಅವಶ್ಯ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಎಂಥ ಮಾತಿದೆ ಅಂದ್ರೆ, ಮಂಡಳಗಳ ಗಡಗಡ ಬುಕ್ಕಿ ಸಾಮ್ರಾಜ್ಯಗಳ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಇದು ಸಾಮ್ರಾಜ್ಯಗಳ ನೆತ್ತಿಯ ಕುಕ್ಕಿ ಹಾರ್ತಾ ಇರುವಂತಹ ಒಂದು ಹಕ್ಕಿ ಅಂತ ಅರ್ಥ. ಅಂದ್ರೆ ವಿಮೋಚನೆಗಾಗಿ ಸಾಮ್ರಾಜ್ಯಶಾಹಿಯನ್ನ ತುಳಿದು ಅದನ್ನು ಸಮಾಧಿ ಮಾಡಿ ಹಾರುವಂತಹ ಹಕ್ಕಿ ಇದು. ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಇದನ್ನ ಯಾರು ಮರುವುದು ಮಾಡದೆ ಹೋದ್ರೆ ಈ ಹಕ್ಕಿ ಹಾರುತ್ತಿದ್ದಕ್ಕೆ ಇವತ್ತಿನ ಪ್ರಸ್ತುತತೆ ಏನಿದೆ ಅನ್ನೋದು ಹೇಗೆ ನಮಗೆ ತಿಳಿಬೇಕು. ಅದೇ ರೀತಿ ನಾನವಲ್ಲಿ ಬಲಗಾಲ್ ಬಿಡುಗಡೆ ಹೊಂದಲು ನರಬಲಿಗೆ ಬೇಕು. ಎಂಥ ಮಾತದು ಅಂದ್ರೆ, ಇವತ್ತು ಸ್ಟೇಟ್ ಪವರ್, ಸ್ಟೇಟ್ ಆರ್ಮಿ, ಇಡೀ ರಾಜ್ಯ ವ್ಯವಸ್ಥೆಯೇ ಈ ಮಿಲಿಟರಿ ಸೈನ್ಯದಿಂದ ಪೊಲೀಸರಿಂದ ಕೂಡಿಕೊಂಡಿದೆ. ಅದು ಜನರನ್ನ ದಮನ ಮಾಡ್ತಾ ಇದೆ. ಬಲಗಾಲ್ ಬಿಡುಗಡೆ ಹೊಂದಲು ನರಬಲಿಯೇ ಬೇಕು ಅಂತ ಬೇಂದ್ರೆ ಅವರು ಹೇಳಿದ್ದು. ಆ ಹೊತ್ತೇನ್ ಹೇಳಿದ್ರು ಅಷ್ಟೇ ಸತ್ಯ. ಇವತ್ತು ಈ ವ್ಯವಸ್ಥೆ ಹದಗೆಟ್ಟಿರುವಾಗ ಎಲೆಕ್ಟೋರಲ್ ಆಟೋಕ್ರಸಿ ಅಂತ ಕರೀತಾರೆ. ಇಂದಿನ ಪ್ರಜಾಸತ್ತೆ ಇದು ಪ್ರಜಾಸತ್ತೆ ಅಲ್ಲ, ಇದು ಚುನಾಯಿತ ಸರ್ವಾಧಿಕಾರ ಅಂತ ಇತ್ತೀಚೆಗೆ ಪ್ಯೂ ಸಂಸ್ಥೆ ಒಂದು ಬಹಳ ಮಹತ್ವದ ಸಂಶೋಧನೆಯನ್ನು ಪ್ರಕಟ ಮಾಡಿದೆ. ಅಂತಹ ಒಂದು ಮರುವದನ್ನ ಬೇಂದ್ರೆ ಅವರ ಕಾವ್ಯಕ್ಕೆ ಕೊಟ್ಟು ನಾವು ಅದರ ಅರ್ಥವನ್ನು ತಿಳ್ಕೋಬೇಕಾಗಿದೆ. ಬಿಡುಗಡೆ ಎಂಥ ಒಂದು ಮಹತ್ವ. ಬೆಳಗು ಕವಿತೆಯನ್ನು ಹಾಡಿದ್ರು. ಇದ್ರಲ್ಲಿ ಏನಿದೆ? ಇದು ಬರೀ ಬೆಳಗಲ್ಲೋಣ. ಯಾವುದು? ಶಾಂತಿ ರಸವೇ ಪ್ರೀತಿಯಿಂದ
ಮೈದೂರಿತಣ್ಣ ಇದು ಬರಿಬೆಳಗಲ್ಲೋಣ. ಆಮೇಲೆ 81ರಲ್ಲಿ ಇನ್ನೊಂದು ಕವಿತೆ ಇದು ಬರಿಬೆಳಗಲ್ಲೋ ಅಣ್ಣ ಅಂತ ಬರೆದಿದ್ದಾರೆ. ಆ ಮೊದಲಿನ ಬೆಳಗು ಆಮೇಲೆ ಕೊನೆಯದಾಗಿ ಬರೆದಂತಹ ಬೆಳಗು ಎರಡಕ್ಕೂ ಸಂಬಂಧ ಇದೆ ಅಂತ ಅನ್ನೋದನ್ನ ಯಾರು ಕೂಡ ಪರಾಮರ್ಶೆ ಮಾಡಿಲ್ಲ. ಅವರು ಎಟರ್ನಲ್ ಪೀಸ್, ಶಾಂತಿಗೆ ಎಷ್ಟೊಂದು ಮಹತ್ವ ಕೊಡ್ತಾರೆ ಅಂತಂದ್ರೆ ಆ ಶಾಂತಿಗೆ ಮಹತ್ವ ಕೊಡೋವಾಗ್ಲೇ ಹೇಳ್ತಾರೆ ಭದ್ರಂ ಶುಭಂ ಮಂಗಳಂ, ಭದ್ರಂ ಶುಭಂ ಮಂಗಳಂ. ಭದ್ರತೆ ಇಲ್ಲದೆ ಹೋದ್ರೆ ಯಾವ ರೀತಿಯಾದಂತಹ ಬದುಕದು ಅಂದ್ರೆ ಕೇವಲ ಶಾಂತಿ, ಅದು ಸ್ಮಶಾನದ ಶಾಂತಿ ಅಲ್ಲ, ಅದು ಭದ್ರತೆಯಿಂದ ಎಲ್ಲವೂ ಕೂಡ ಸುಭಿಕ್ಷತೆಯಿಂದ ಇರುವಂತಹ ಒಂದು ಮಹತ್ವದ ಒಂದು ಹೊಸ ಸಮಾಜ ಕಟ್ಟಬೇಕು ಅಂತನ್ನುವಂತಹ ಇದು ಬರಿ ಬೆಳಗಲ್ಲೋಣ ಅಂತನ್ನುವಂತಹ ಮಹತ್ವದ ಮಾತು ಅಲ್ಲಿ ಉಳ್ಕೊಂಡಿದೆ. ಕೊನೆಯ ಮಾತನ್ನು ಹೇಳಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಅದೇನು ಅಂತಂದ್ರೆ ಬೇಂದ್ರೆ ಅವರ ಸೈದ್ಧಾಂತಿಕ ನಿಲುವನ್ನ, ಅಂದ್ರೆ ಏನೇನೋ ಮಾತಾಡ್ತಾರೆ. ಆಗ್ಲೇ ಡಾಕ್ಟರ್ ಶಿವಾರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ರು ಕೋಲೆ ಕಂಡ ಅಂದತ್ತ. ಇತ್ತೀಚೆ ಬೇಂದ್ರೆ ಸಂದರ್ಶನ, ಹೊಸ ಬೆಳಕಿನ ದರ್ಶನ 865 ಪುಟಗಳ ಅನೇಕ ಅಪ್ರಕಟಿತ ಅಂಶಗಳನ್ನೆಲ್ಲ ಒಳಗೊಂಡು ಅದು ಲಾಕ್ಡೌನ್ ಪೀರಿಯಡಿನ ಒಂದು ಕೊಡುಗೆ ಅಂತ ನಾನು ರಚನೆ ಮಾಡಿ ಹೋದ ಜನ್ಮದಿನಕ್ಕೆ ಅದನ್ನು ಪ್ರಕಟ ಮಾಡಿದ್ದೆ. ಇನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ಎಂತಹ ಮಹತ್ವದ ಮಾತುಗಳನ್ನ ತಮ್ಮ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಎಲ್ಲವೂ ಇವತ್ತು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಅವರ ಕೊನೆ ಜನಪ್ರಿಯವಾದಂತಹ ನುಡಿಗಳು ಯಾರು ನೋಡೋದಿಲ್ಲ, ನೋಡುವುದಿಲ್ಲ. ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾದಿಯ ಹಿಡಿವರು. ಇದು ಮಾರ್ಕ್ಸ್ವಾದದ ಅತ್ಯಂತ ಮಹತ್ವದ ಸೂತ್ರ. The working class shall become the ruling class. Workers have nothing to lose but their chains. If they win the whole world ಅಂತ ಮಾರ್ಕ್ಸ್ ಹೇಳಿದ್ದು. ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾದಿಯ ಹಿಡಿವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೇಂದ್ರೆ ಅವರ ಬರುವುದು ಅಷ್ಟೇ ಮಹತ್ವ. ಅವರ ಮಾನವ ದರ್ಶನ, ನವಮಾನವ ದರ್ಶನ ಏನಿದೆ, ಆ ನವಮಾನವ ದರ್ಶನವನ್ನ ನಾವು ಪಡ್ಕೊಂಡು ಈ ಬೇಂದ್ರೆ ಕಾವ್ಯ ಬಿಹಾರ ಏನಿದೆ, ಈ ಬಿಹಾರವು ಪರಿವಸಾನಗೊಳ್ಳೋಕೆ ಹೇಗೆ ಅಂತಂದ್ರೆ ನವಮಾನವ ಆವಿರ್ಭಾವದಿಂದ ಹಾಗೂ ನವ ವಿಶ್ವವನ್ನು ಸೃಷ್ಟಿ ಮಾಡೋದ್ರಿಂದ. ಎಲ್ಲಿ ಸರಿ ಸಮಾನತೆ ನೆಲೆಸುತ್ತೆ, ಎಲ್ಲಿ ಸುಖ ನೆಲೆಸುತ್ತೆ, ಎಲ್ಲಿ ಶಾಂತಿ ನೆಲೆಸುತ್ತೆ, ಅಲ್ಲಿ ಅಂತಹ ಹೊಸ ಸಮಾಜವನ್ನ, ಸರಿ ಸಮಾನತೆಯ ಶೋಷಣೆ ಇಲ್ಲದ ಹೊಸ ಸಮಾಜವನ್ನ ರಚನೆ ಮಾಡೋದ್ರಲ್ಲಿ ನಾವು ನಿಜವಾಗಿಯೂ ಕೂಡ ಬೇಂದ್ರೆ ಅವರ ಕಾವ್ಯದ ಸಾರ್ಥಕತೆಯನ್ನು ಕಾಣ್ತೇವೆ. ಬರೀ ಬೇಂದ್ರೆ ಕಾವ್ಯ ಅಷ್ಟೇ ಅಲ್ಲ, ಬಹಳ ಮಹತ್ವವಾಗಿ ಬೇಂದ್ರೆ ಅವರ ಗದ್ಯ ಅಧ್ಯಯನವಾಗದೆ ಉಳ್ಕೊಂಡಿದೆ. ಬಡತನ ಇದು ಸಾಹಿತ್ಯದ ಸಾರ್ವಭೌಮ ವಸ್ತುವಾಗಿದೆ ಅನ್ನೋ ಸಾಹಿತ್ಯ ವಿರಾಟ್ ಸ್ವರೂಪದ ಒಂದು ಪ್ರಬಂಧ, ಅದರಲ್ಲಿ ಒಂದು ಸಾಲು ಹೇಳ ಬಯಸ್ತೇನೆ. ಬಡತನ ನಿರ್ಬೀಜಗೊಳ್ಳಬೇಕು. ಯಾರು ಹೇಳಿದ್ದಾರೆ? ನಿರ್ಬೀಜ ಅನ್ನುವಂತಹ ಪರಿಕಲ್ಪನೆಯೇ ಸಾಹಿತ್ಯದಲ್ಲಿ ಇಲ್ಲ. ಹೇಳ್ತಾರೆ ಬರೀ ಬೇರ್ ಸಮೇತ ಕಿತ್ತೋದಲ್ಲ, ಆದ್ರೆ ನಿರ್ಬೀಜಗೊಳ್ಳಬೇಕು. ಬಡತನ ನಿರ್ಬೀಜಗೊಳ್ಳಬೇಕು. ಎಂತಹ ಮಾತಿದೆ ಇದರ ಮರುವುದು. ಎಂತಹ ಮಹತ್ವ. ಅವರ ನಾಟಕಗಳು, ಜಾತ್ರೆ ಇದೆ, ಸಾಯೋ ಆಟ ಇಂದಿಗೂ ಪ್ರಸ್ತುತ. ಕರೋನಾಗೆ ಬಹುಶಃ ಸಾಯೋ ಆಟದಷ್ಟು ಪ್ರಸ್ತುತ ಇನ್ನೇನಿದೆ, ಜಾತ್ರೆ ಎಷ್ಟು ಪ್ರಸ್ತುತ ಇನ್ನೇನಿದೆ. ಜಾತ್ರೆ ನಡಿಬೇಕು. ಯಾರು ಏನ್ ಹಾಳಾಗಿ ಜಾತ್ರೆ ನಡಿಬೇಕು, ಸರ್ಕಾರ ನಡಿಬೇಕು. ಯಾರು ಹಾಳಾದ್ರೆ ಯಾರು ಸತ್ರೆ, ಆರ್ಥಿಕತೆ ಪಾತಾಳಕ್ಕೆ ಹೋಗ್ರೇನು, ನಮ್ಮ ಸರ್ಕಾರ ಭದ್ರವಾಗಿದ್ರಾಯ್ತು. ಇದು ದೃಷ್ಟಿ. ಈ ಎಲ್ಲ ದೃಷ್ಟಿನೂ ಕೂಡ ನಾಟಕಗಳ ಮರುವಾಗಿನಿಂದ, ಗದ್ಯದ ಮರುವಾಗಿನಿಂದ, ಕಾವ್ಯದ ಮರುವಾಗಿನಿಂದ ನಾವು ಕಂಡುಕೊಳ್ಳುವ ಮಹತ್ವ ಇದೆ. ಇದು ಆಗಬೇಕಾದ ಕಾರ್ಯ ಅಂತನ್ನುವಂತ ಒಂದು ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನ ಆತ್ಮೀಯರಾದ ಡಾಕ್ಟರ್ ಉಪಾಧ್ಯಾಯರು ಪ್ರಸ್ತಾವನೆಯಲ್ಲಿ ಹೇಳಿದ್ರು. ಅನೇಕ ಸಲ ನನ್ನ ಮುಂಬೈ ಕರೆಸಿ ಅನೇಕ
ಮಾತುಗಳನ್ನ ಹೇಳಿಸಿದ್ದಾರೆ. ಮಾನಸ್ವಾದದ ಬಗ್ಗೆ ಮಾತನಾಡಿದ್ದೇನೆ, ಬೇಂದ್ರೆ ಅವರ ಮಾತುಗಳನ್ನು ಮಾತಾಡಿದ್ದೇನೆ. ಅದಕ್ಕೂ ಮೊದಲು ತಾಲ್ಕಜ್ಜೆ ಅವರಿದ್ದಾಗ ಬೇಂದ್ರೆ ಮತ್ತು ವಿಜ್ಞಾನ ಕುರಿತು ಮಾತನಾಡಿದ್ದೇನೆ. ನಾನು ವಾಮನ್ ಬೇಂದ್ರೆ ಇಬ್ರು ಬಂದಿದ್ವಿ. ಹೀಗಾಗಿ ಮುಂಬೈ ವಿಶ್ವವಿದ್ಯಾಲಯ ಬೇಂದ್ರೆ ವಿಚಾರಕ್ಕೆ ಸಾಕಷ್ಟು ಪುಷ್ಟಿಯನ್ನು ಕೊಟ್ಟು ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆ ಭಾಗವಾಗಿ ಈ ಕಾರ್ಯಕ್ರಮ ಏನು ಸತ್ಯವತಿ ಮೂರ್ತಿಯವರು ಹಾಗೂ ಉಪಾಧ್ಯಾಯರು ಕೂಡಿಕೊಂಡು ಡಾಕ್ಟರ್ ಜಿ ಅವರ ಹೊಸ ಹೊಸ ವಿಚಾರಗಳು, ಬೇಂದ್ರೆಯವರ ಕಾವ್ಯದ ಬಗ್ಗೆ ಅನೇಕ ಒಂದು ರೀತಿಯಾಗಿ ಗುಪ್ತವಾಗಿರುವಂತಹ ವಿಚಾರಗಳು, ಅಪ್ರಕಟಿತವಾಗಿರುವಂತಹ ವಿಚಾರಗಳು ಬೆಳಕಿಗೆ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಸೌಭಾಗ್ಯವನ್ನ ನನಗೆ ಘೋಷಿಸಿದ್ದಕ್ಕೆ ಸಂಘಟಕರಿಗೆ ನನ್ನ ಮನದಾಳದ ನಮನಗಳನ್ನ ಅರ್ಪಿಸಿ ನನ್ನ ಅಧ್ಯಕ್ಷೀಯ ಭಾಷಣವನ್ನ ಉದ್ಘಾಟನಾ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಚಿಂತನೆಗೆ ಹಚ್ಚುವ ಮಾತುಗಳನ್ನ ತಾವು ಆಡಿದ್ರಿ. ಬೇಂದ್ರೆ ಅವರ ಕಾವ್ಯದ ದರ್ಶನವನ್ನ ಅಲ್ಪ ಸಮಯದಲ್ಲಿ ನಮ್ಮ ಮುಂದಿರಿಸಿದ್ರೆ, ಕಾವ್ಯದ ಮರು ಓದಿನ ಅಗತ್ಯ ಏನು ಅನ್ನೋದನ್ನ ತಿಳಿಸಿಕೊಟ್ರೆ ತಮ್ಗೆ ಅನಂತ ಅನಂತ ಧನ್ಯವಾದಗಳು. ತಾವು ಉದ್ಘಾಟಿಸಿದಂತ ಈಗ ಯೂಟ್ಯೂಬ್ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ, ಹಾರೈಸ್ತೇವೆ. ಇದರಲ್ಲಿ ಡಾಕ್ಟರ್ ಸತ್ಯವತಿ ಅವರದ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮುಂದೆ ಕೂಡ ಪ್ರೋತ್ಸಾಹವನ್ನ ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಬೇಂದ್ರೆ ಕಾವ್ಯ ವಿಹಾರ ಯೂಟ್ಯೂಬ್ ಮಾಲಿಕೆಯಲ್ಲಿ ಸೊಗಸಾಗಿ ಮೂಡಿ ಬರುವ ಒಂದು ಉಮೇದು ಅಂತ ಹೇಳ್ಬೋದು, ಅಥವಾ ನಮ್ಮಲ್ಲಿ ಒಂದು ಆಶೆ ನಮ್ಮಲ್ಲಿ ಖಂಡಿತವಾಗಿಯೂ ಇದೆ. ಅದಕ್ಕೆ ತಾವೆಲ್ಲರೂ ಮತ್ತೊಮ್ಮೆ ತಾವೆಲ್ಲ ಕೈ ಜೋಡಿಸಬೇಕು, ಪ್ರೋತ್ಸಾಹವನ್ನ ನೀಡಬೇಕು ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮಕ್ಕೆ ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ತಮ್ಮ ಮಾತುಗಳಿಂದಲೇ, ಅದ್ಭುತವಾದಂತಹ ಮಾತುಗಳಿಂದಲೇ ಉದ್ಘಾಟಿಸಿದಂತ ಡಾಕ್ಟರ್ ಕೆ ಶರ್ಮಾ ಅವರಿಗೆ, ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶಿವರೆಡ್ಡಿ ಅವರಿಗೆ, ಅದೇ ರೀತಿ ನಮ್ ಜೊತೆ ಇವತ್ತು ಬಹಳ ಉಪಯುಕ್ತ ಮಾತುಗಳನ್ನ ಹಂಚಿಕೊಂಡಂತ ಸಂಪನ್ಮೂಲ ವ್ಯಕ್ತಿಯಾಗಿರುವಂತ ಗುರುಗಳಾದಂತ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರಿಗೆ 3 ಸಂಸ್ಥೆಗಳ ಪರವಾಗಿ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಗೆ ಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಂತ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜೆ ಉಪಾಧ್ಯಾಯರಿಗೆ, ಡಾಕ್ಟರ್ ಸತ್ಯವತಿ ಅವರಿಗೆ, ದೂರದಿಂದ ರಮ್ಯಾ ವಸಿಷ್ಠ ಅವರು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೈಗೂ ಜೋಡಿಸಿದ್ದಾರೆ. ಅವರಿಗೂ ಕೂಡ ಈ 3 ಸಂಸ್ಥೆಗಳ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮವರೇ ಆಗಿರುವಂತ ಜ್ಯೋತಿ ಭಟ್ ಇದ್ದಾರೆ, ಕಲಾವಿದರಾದಂತ ಕಲಾ ಭಾಗವತಿ ಇದ್ದಾರೆ. ಅದೇ ರೀತಿ ಇಲ್ಲಿ ನೆರೆದಿರುವಂತ ನಮ್ ಜೊತೆ ಪ್ರತಿ ನಮ್ಮ ವಿಭಾಗದ ಕಾರ್ಯಕ್ರಮಗಳಿಗೆ ಸದಾ ನಿರಂತರವಾದಂತಹ ಪ್ರೋತ್ಸಾಹವನ್ನ ನೀಡ್ತಿರುವ ಎಲ್ಲ ಸಹೃದಯ ಕನ್ನಡ ಮನಸ್ಸುಗಳಿಗೆ ಕನ್ನಡ ವಿಭಾಗದ ಪರವಾಗಿ, ಅದೇ ರೀತಿ ಸಾಹಿತ್ಯ ಸಂಗಮದ ಪರವಾಗಿ, ಲಂಡನ್ ಮತ್ತು ಮುಂಬೈಯ 2 ಕಡೆಗಳ ಮಧ್ಯವರ್ತಿಯಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಇವತ್ತು ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಪ್ರಯತ್ನ ಸಾರ್ಥಕವಾಯಿತು ಅಂದ್ಕೊಳ್ತೀನಿ. ಆದ್ರೆ ಪ್ರಾರಂಭದಲ್ಲಿ ಇಂಟರ್ನೆಟ್ ಇದರಿಂದ ತೊಂದರೆ ಉಂಟಾಗಿದ್ದಕ್ಕೆ, ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗಿದ್ದಕ್ಕೆ ಎಲ್ಲರಲ್ಲಿ ಮತ್ತೊಮ್ಮೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ.